ಹಲೋ ಮಕ್ಕಳೇ, ಎಲ್ಲ ಹೇಗಿದ್ರಿ? ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಿಜ್ಞಾನ್ ಅಕಾಡೆಮಿ ವಿಡಿಯೋ ನಂಬರ್ 8 ಆಫ್ ನ್ಯೂಟನ್ಸ್ ಲಾಸ್ ಆಫ್ ಮೋಷನ್. ಈ ವಿಡಿಯೋನಲ್ಲಿ ಕಂಪ್ಲೀಟ್ ಡಿಸ್ಕಷನ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಟಾಪಿಕ್ ಹೆಸರು ಫ್ರಿಕ್ಷನ್. ಸೊ ಆಸ್ ಯೂಶುವಲ್, ಫ್ರಿಕ್ಷನ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಇನ್ ಎಂಟೈರ್ PUC. ಫಸ್ಟ್ PUC ಮತ್ತೆ ಸೆಕೆಂಡ್ PUC ಕೂಡ ಸೇರಿಸಿ ಇಂಪಾರ್ಟೆಂಟ್ ಟಾಪಿಕ್ ಆಗಿರತ್ತೆ. ಸೊ ನಾನು ಇದಕ್ಕೆ ಕೊಡ್ತಿರ್ತಕ್ಕಂಥ ರೇಟಿಂಗು 5 ಸ್ಟಾರ್ ರೇಟಿಂಗ್. ಯಾಕೆ ಅಂತ ಹೇಳ್ತೀನಿ ನೋಡಿ. ಮೊದಲೇ ಹೇಳ್ತಿದ್ದೀನಿ, ನಾನು ಒಂದು ಸಣ್ಣ ಸೂಚನೆ ಇದೆ. ಈ ವಿಡಿಯೋ ತುಂಬಾ ದೊಡ್ಡದಾಗಿ ಇರುತ್ತೆ, ಪಕ್ಕ 1 ಅವರ್ ಕ್ರಾಸ್ ಆಗತ್ತೆ. ಯಾವುದೇ ಕಾರಣಕ್ಕೂ ಡಿಸ್ಟರ್ಬೆನ್ಸ್ ಇಲ್ದಿರ ಎನ್ವಿರಾನ್ಮೆಂಟ್ ನ ಸೆಟ್ ಮಾಡ್ಕೊಂಡು ನಿಮ್ ನೋಟ್ಸ್ ನ ನೀವೇ ಬರ್ಕೊಳ್ಳಿ. ಅವಾಯ್ಡ್ ದ ಡಿಸ್ಟರ್ಬೆನ್ಸ್. ಸುತ್ತಮುತ್ತಲು ಡಿಸ್ಟರ್ಬೆನ್ಸ್ ಇದೆ, ಈಗಲೇ ಕ್ಲಿಯರ್ ಮಾಡ್ಕೊಳ್ಳಿ. ಸೊ ಈ ಟಾಪಿಕ್ ಯಾಕಪ್ಪ ಅಷ್ಟೊಂದು ಇಂಪಾರ್ಟೆಂಟ್ ಅಂದ್ರೆ, ನೀಟ್ ಎಕ್ಸಾಮ್ ಅಲ್ಲಿ ಫ್ರಿಕ್ಷನ್ ರಿಲೇಟೆಡ್ ಕ್ವಶನ್ಸ್ ಆಗಾಗ ಅಪಿಯರ್ ಆಗ್ತಾನೆ ಇದೆ, ರಿಪೀಟೆಡ್ ಆಗಿ ಅಪಿಯರ್ ಆಗ್ತಾ ಇದೆ. ಅಂಡ್ JEE ಎಕ್ಸಾಮ್ ಪೇಪರ್ ನ ಚೆಕ್ ಮಾಡಿ ನೋಡಿದ್ರೆ ಪಕ್ಕಾ ಒಂದು ಕ್ವಶನ್ ಫ್ರಿಕ್ಷನ್ ರಿಲೇಟೆಡ್ ಇರುತ್ತೆ. ಅಂದ್ರೆ ಬರೀ ಫ್ರಿಕ್ಷನ್ ಅಂತಲ್ಲ. ಸೊ ಫ್ರಿಕ್ಷನ್ ನ ನ್ಯೂಟನ್ಸ್ ಲಾ, ಇದು ವರ್ಕ್ ಎನರ್ಜಿ ಪವರ್ ಗೆ ಲಿಂಕ್ ಮಾಡಬಹುದು, ಮತ್ತೆ ಫ್ರಿಕ್ಷನ್ ನ ರೊಟೇಷನಲ್ ಮೋಷನ್ ಗೆ ಲಿಂಕ್ ಮಾಡಬಹುದು. ಸೊ ಈ ತರ 2-3 ಚಾಪ್ಟರ್ ನ ಲಿಂಕ್ ಮಾಡಿ ಫ್ರಿಕ್ಷನ್ ರಿಲೇಟೆಡ್ ಪ್ರಾಬ್ಲಮ್ ಗ್ಯಾರಂಟಿ ಒಂದಾದ್ರೂ ಇದ್ದೇ ಇರುತ್ತೆ. ನೀವು ಯಾವ್ದಾದ್ರು ಒಂದು ಒಳ್ಳೆ ಬುಕ್ ತೆಗೆದು ನೋಡಿದ್ರೆ ಫ್ರಿಕ್ಷನ್ ಸಪರೇಟ್ ಚಾಪ್ಟರ್ ಕೊಟ್ಟಿರ್ತಾರೆ. ಬೇಕಾದ್ರೆ DC ಪಾಂಡೆ ಬುಕ್ ತೆಗೆದು ನೋಡಿ, ಫ್ರಿಕ್ಷನ್ ನ ಸಪರೇಟ್ ಚಾಪ್ಟರ್ ಕೊಟ್ಟಿರ್ತಾರೆ. ಸೊ ನಮ್ NCERT ಅಲ್ಲಿ ಫ್ರಿಕ್ಷನ್ ನ ನ್ಯೂಟನ್ಸ್ ಲಾಸ್ ಆಫ್ ಮೋಷನ್ ಅಲ್ಲಿ ಫಿಕ್ಸ್ ಮಾಡಿದ್ದಾರೆ. ಹಾಗಾಗಿ ನಾವು ಇಲ್ಲೇ ಸ್ಟಡಿ ಮಾಡ್ಲಿಕ್ಕೆ ಹೊರಟಿದ್ರಿ. ಸೊ ಬನ್ನಿ, ಯಾವುದೇ ರೀತಿಯಾಗಿರ್ತಕ್ಕಂಥ ಡಿಸ್ಟರ್ಬೆನ್ಸ್ ಇಲ್ಲ. ಸೊ ನೀವೇನಾದ್ರೂ 2x ಸ್ಪೀಡ್ ಅಲ್ಲಿ ನೋಡ್ತಿದ್ರೆ ಅಟ್ಲೀಸ್ಟ್ 1 ಟೈಮ್ ಇದನ್ನ, ಈ ವಿಡಿಯೋನ ನೀವು 1x ನಾರ್ಮಲ್ ಸ್ಪೀಡ್ ನಲ್ಲಿ ನೋಡಕ್ಕೆ ಟ್ರೈ ಮಾಡಿ. ಒಳ್ಳೊಳ್ಳೆ ಆನಿಮೇಷನ್ಸ್ ಯೂಸ್ ಮಾಡ್ತೀನಿ, ಸಖತ್ತಾಗಿರ್ತಕ್ಕಂಥ ಸಿಮ್ಯುಲೇಷನ್ಸ್ ನ ರನ್ ಮಾಡ್ತೀನಿ. ಸೊ ಅದ್ರ ಮುಖಾಂತರ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಳ್ಳಕ್ಕೆ ಟ್ರೈ ಮಾಡೋಣ. ಸೊ ಆಸ್ ಯೂಶುವಲ್, ಸೊ ಲಾಸ್ಟ್ ಅಲ್ಲಿ ಒಂದು 4-5 ಒಳ್ಳೆ ಕ್ವಶನ್ಸ್ ನ ಸಾಲ್ವ್ ಮಾಡ್ತೀನಿ, ಪ್ರೀವಿಯಸ್ ಇಯರ್ ಕ್ವಶನ್ಸ್ ನ ಸೇರಿಸ್ಕೊಂಡು. ಸೊ ಬನ್ನಿ, ಯಾವುದೇ ರೀತಿಯಾಗಿರ್ತಕ್ಕಂಥ ಟೈಮ್ ವೇಸ್ಟ್ ಇಲ್ಲ. ಅವಾಯ್ಡ್ ಡಿಸ್ಟರ್ಬೆನ್ಸಸ್, ಕಾನ್ಸಂಟ್ರೇಟ್. ಲೆಟ್ಸ್ ಸ್ಟಾರ್ಟ್ ದ ಚಾಪ್ಟರ್. ಮೈಸೆಲ್ಫ್ ಮುನಿರಾಜು ಅಂಡ್ ದಿಸ್ ಈಸ್ ಅವರ್ ವಿಜ್ಞಾನ್ ಅಕಾಡೆಮಿ. ಇದು ನಿಮ್ಮ ವಿಜ್ಞಾನ್ ಅಕಾಡೆಮಿ. ದ ಕಾನ್ಸೆಪ್ಟ್ ಆಫ್ ಫ್ರಿಕ್ಷನ್. ಸರ್, ಏನಿದು ಫ್ರಿಕ್ಷನ್? ಫ್ರಿಕ್ಷನ್ ಅನ್ನೋದು ನಿಮ್ ಮೈಂಡ್ ಗೆ ಬರ್ಬೇಕಾಗಿರೋದು, ಇಟ್ಸ್ ಎ ಅಪೋಸಿಂಗ್ ಫೋರ್ಸ್ which opposes the relative motion. So ನಿಧಾನವಾಗಿ ಅರ್ಥ ಮಾಡ್ಕೊಳ್ಳೋಣ. A friction, so the force, the opposing force which opposes relative motion. So relative motion ನ ಅಪೋಸ್ ಮಾಡುತ್ತೆ. ಸೊ ಇದನ್ನ ಅರ್ಥ ಮಾಡ್ಕೋಬೇಕಾದ್ರೆ 2 ಬುಕ್ಸ್ ನ ತಗೊಳ್ಳೋಣ. ಟ್ರೈ ಟು ಅಂಡರ್ಸ್ಟ್ಯಾಂಡ್. ನಾನು ಇಲ್ಲಿ 2 ಬುಕ್ಸ್ ನ ತಗೊಂಡಿದ್ದೀನಿ. ಸೊ ಒಂದು DC ಪಾಂಡೆ, ಇನ್ನೊಂದು HC ವರ್ಮ ಸರ್ ಬುಕ್ ತಗೊಂಡಿದ್ದೀನಿ. ಒಂದನ್ನ ಇನ್ನೊಂದ್ರ ಮೇಲೆ ಇಟ್ಟಿದ್ದೀನಿ. ಸೊ ನೋಡಿ, ಇಲ್ಲಿ ಈಗ ಇವೆರಡನ್ನು ಕಾಂಟ್ಯಾಕ್ಟ್ ಅಲ್ಲಿ ಇಟ್ಟಿದ್ದೀನಿ. ಈಗ ಇದ್ರ ಮೇಲೆ ಸ್ವಲ್ಪ ಫೋರ್ಸ್ ನ ಅಪ್ಲೈ ಮಾಡಿದೆ, ಇದು ಡೈರೆಕ್ಟ್ ಆಗಿ ಮೂವ್ ಆಗಲ್ಲ. ಯಾಕೆ ಮೂವ್ ಆಗಲ್ಲ ಅಂದ್ರೆ, ಸೊ ಈ ಪೋರ್ಷನ್ ನಾನು ಬರೀತೀನಿ ನೋಡಿ, ದ ಏರಿಯಾ ಆಫ್ ಕಾಂಟ್ಯಾಕ್ಟ್. ಆ 2 ಬುಕ್ಸ್ ಕಾಂಟ್ಯಾಕ್ಟ್ ಆಗಿದೆಯಲ್ಲ, ಆ ರೀಜನ್ ಸ್ವಲ್ಪ ಝೂಮ್ ಮಾಡಿ ಬರೀತೀನಿ. ಸೊ ಲೆಟ್ ಅಸ್ ರೈಟ್ ದಿಸ್ ಒನ್. ಇದು ಕೆಳಗಡೆ ಇರೋದು HC ವರ್ಮ ಸರ್ ಬುಕ್, HCV, ಅಂಡ್ ದಿಸ್ ಇಸ್ DC ಪಾಂಡೆ. ಈ ಪೋರ್ಷನ್ ನಾನೇನಾದ್ರೂ ಝೂಮ್ ಮಾಡಿ ಬರ್ದೆ, ಯಾವ ಏರಿಯಾ ಕಾಂಟ್ಯಾಕ್ಟ್ ಆಗಿದೆ ಅದನ್ನ ನಾನು ಝೂಮ್ ಮಾಡಿ ಮೈಕ್ರೋಸ್ಕೋಪಿಕಲಿ, ಸೊ ಒಂದು ಮೈಕ್ರೋ ಲೆವೆಲ್ಗೆ ಹೋಗಿ ಝೂಮ್ ಮಾಡಿ ಚೆಕ್ ಮಾಡಿದ್ರೆ ಅಲ್ಲಿ ಸರ್ಫೇಸಸ್ ಅಲ್ಲಿ ಅನ್ಈವನ್ನೆಸ್ ಇರತ್ತೆ. ಅಂದ್ರೆ ಅಂಕುಡೊಂಕುಗಳಿರತ್ತೆ 2 ಸರ್ಫೇಸ್ ನಲ್ಲಿ. ಒಂದೇ ಸರ್ಫೇಸ್ ನಲ್ಲಿ ಇರತ್ತೆ ಅಂತ ಹೇಳಲ್ಲ, 2 ಸರ್ಫೇಸ್ ನಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಇರತ್ತೆ. ಈ ತರ 2 ಸರ್ಫೇಸಸ್ ಕಾಂಟ್ಯಾಕ್ಟ್ ಇರತ್ತೆ. ಸೊ ಇದೇನಿದು ಸರ್, ನೋಡಕ್ಕೆ ತುಂಬಾ ಫ್ಲಾಟ್ ಆಗೇ ಇದೆಯಲ್ಲ, ಆದ್ರೆ ಈ ತರ ಯಾಕೆ ಬಂತು? ನಾ ಹೇಳ್ತಿರೋದು ಮೈಕ್ರೋ ಲೆವೆಲ್ ಅಲ್ಲಿ. ಸೊ ಝೂಮ್ ಮಾಡಿ ನೋಡಿದಾಗ ಯಾವ್ದೋ ಒಂದು ಸರ್ಫೇಸ್ ರಫ್ ಆಗಿರತ್ತ. ಸೊ ಆ ಸರ್ಫೇಸ್ ನ ಝೂಮ್ ಮಾಡಿ ನೋಡಿದಾಗ ಅನ್ಈವನ್ನೆಸ್ ಇರತ್ತೆ, ಅಂಕುಡೊಂಕಾಗಿರತ್ತೆ. ಸೊ ಈಗ ನಾನು ಈ ಬುಕ್ ಮೇಲೆ ಫೋರ್ಸ್ ಅನ್ನ ಅಪ್ಲೈ ಮಾಡಕ್ ಹೋದ್ರೆ ಇಲ್ಲಿರ್ತಕ್ಕಂಥ ಅಂಕುಡೊಂಕುಗಳು ಅಂದ್ರೆ ಅನ್ಈವನ್ನೆಸ್ ಅಲ್ಲಿ ಹೋಗಿ ಲಾಕಿಂಗ್ ಸಿಸ್ಟಮ್ ಮೆಕ್ಯಾನಿಸಮ್ ಆಗತ್ತೆ. ಸೊ ಹೀಗಿರ್ತಕ್ಕಂಥ ಇದು ಒಂದು ನಾರ್ಮಲ್ ಸರ್ಫೇಸ್, ನೀವು ಯಾವಾಗ ರಿಲೇಟಿವ್ ಮೋಷನ್ ಕೊಡಕ್ಕೆ ಟ್ರೈ ಮಾಡ್ತಿರೋ, ಆ ಅನ್ಈವನ್ನೆಸ್ ಏನಾಗತ್ತೆ? ಲಾಕ್ ಆಗತ್ತೆ, ಒಂದನ್ನೊಂದು ಎಳ್ಕೊಂಡು ಅಪೋಸ್ ಮಾಡಕ್ಕೆ ಟ್ರೈ ಮಾಡುತ್ತೆ. ಸೊ ಈ ಫೋರ್ಸ್ ನ ನಾವೇಂತ ಕರಿತೀವಿ? ಫ್ರಿಕ್ಷನ್ ಫೋರ್ಸ್ ಅಂತ ಕರಿತೀವಿ. ಸೊ ದಿಸ್ ಈಸ್ ದ ಮೈಕ್ರೋಸ್ಕೋಪಿಕ್ ಝೂಮಿಂಗ್ ಆಫ್ ದ ಸರ್ಫೇಸ್. ಏರಿಯಾ ಆಫ್ ಕಾಂಟ್ಯಾಕ್ಟ್ ಎಲ್ಲಾಗಿದೆ ಅದನ್ನ ನಾನು ಝೂಮ್ ಮಾಡಿ ಬರೆದ್ರೆ ಒಂದಕ್ಕೊಂದು ಇಂಟರ್ಲಾಕಿಂಗ್ ಆಗ್ತಿದೆ. ಸೊ ಹಾಗಾಗಿ ಫ್ರಿಕ್ಷನ್ ಅಪೋಸ್ ಮಾಡ್ತಿರುತ್ತೆ. ಸೊ ರಿಲೇಟಿವ್ ಮೋಷನ್ ನ ಅಪೋಸ್ ಮಾಡುತ್ತೆ. ಸೊ ಮಾರ್ಕ್ ದಿಸ್ ವರ್ಡ್, ವಿಚ್ ಅಪೋಸಸ್ ದ ರಿಲೇಟಿವ್ ಮೋಷನ್. ಇದನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಇನ್ನೂ ಡೀಟೇಲ್ ಆಗಿ, ಸ್ಟೆಪ್ ಬೈ ಸ್ಟೆಪ್. ಸೊ ಲೆಟ್ ಅಸ್ ಸಿ. ಅದೇದು, ಸೊ ಲೆಟ್ ಅಸ್ ಸಿ ಟೈಪ್ಸ್ ಆಫ್ ದ ಫ್ರಿಕ್ಷನ್.
So there are two types of friction. First one is static friction, static friction, and the next one is kinetic friction, kinetic friction. ಸರ್ ಏನಿದು ಸ್ಟ್ಯಾಟಿಕ್ ಫ್ರಿಕ್ಷನ್, ಏನಿದು ಕೈನೆಟಿಕ್ ಫ್ರಿಕ್ಷನ್, ಸೊ ಇದು ಯಾಕೆ ಬರುತ್ತೆ, ಕೈನೆಟಿಕ್ ಫ್ರಿಕ್ಷನ್ ಸ್ಟ್ಯಾಟಿಕ್ ಫ್ರಿಕ್ಷನ್ ಯಾವಾಗ ಬರುತ್ತೆ, ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ನಾನು ಒಂದು ಒಳ್ಳೆ ಆಕ್ಟಿವಿಟಿನ ಪ್ಲಾನ್ ಮಾಡಿದ್ದೀನಿ, ಬನ್ನಿ ನೋಡೋಣ. ಇಲ್ಲಿದೆ ನಮ್ಮ ಎಕ್ಸ್ಪೆರಿಮೆಂಟಲ್ ಸೆಟಪ್, ವರ್ಚುವಲ್ ಲ್ಯಾಬೊರೇಟರಿ ಅಂತ ಅನ್ಕೊಳ್ಳೋಣ. ನೋಡಿ ಇಲ್ಲೊಂದು ಆಬ್ಜೆಕ್ಟ್ ನ ಇಟ್ಟಿದ್ದೀನಿ. ಇದ್ರ ಸರ್ಫೇಸ್ ಅನ್ನ ಗಮನಿಸಿದ್ರೆ, ಕರ್ಸರ್ ಗಮನಿಸ್ತಾ ಇದ್ರಿ ಅಂತ ಅನ್ಕೊಂತಾ ಇದ್ದೀನಿ. ಗಿವ್ ಮಿ ಅ ಮಿನಿಟ್. ಈ ಸರ್ಫೇಸ್ ಅನ್ನ ಗಮನಿಸಿದ್ರೆ ಅನ್ಈವೆನ್ನೆಸ್ ಇರತ್ತೆ. ಸೊ ಈಗ ಈ ಆಬ್ಜೆಕ್ಟ್ ನ ತಳ್ಳೋದಕ್ಕೆ ಟ್ರೈ ಮಾಡಿದ್ರೆ ಈ ಅನ್ಈವೆನ್ನೆಸ್ ಒಂದಕ್ಕೊಂದು ಇಂಟರ್ಲಾಕ್ ಆಗಿ ಅದೇನ್ ಮಾಡುತ್ತೆ, ರಿಲೇಟಿವ್ ಮೋಷನ್ ನ ಅಪೋಸ್ ಮಾಡುತ್ತೆ. ಸೊ ಈಗ ಈ ಬಾಕ್ಸ್ ಮೇಲೆ ಸ್ವಲ್ಪ ಫೋರ್ಸ್ ಅನ್ನ ಅಪ್ಲೈ ಮಾಡಕ್ಕೆ ಈ ಮನುಷ್ಯನ್ಗೆ ಹೇಳೋಣ. ಇಲ್ಲಿ ನಾನಲ್ಲ, ಒಂದು ರೋಬೋಟಿಕ್ ಹ್ಯೂಮನ್, ಆ ಮನುಷ್ಯನ್ಗೆ ಅದ್ರ ಮೇಲೆ ಸ್ವಲ್ಪ ಫೋರ್ಸ್ ಅನ್ನ ಅಪ್ಲೈ ಮಾಡಕ್ಕೆ ಹೇಳೋಣ. ನಾನ್ ತಗೊಂಡಿರ್ತಕ್ಕಂತ ಮಾಸು 50 kg ಆಗಿದೆ. ಸೊ ಇಲ್ಲೊಂದು ಮೀಟರ್ ಇದೆ, ಈ ಮೀಟರ್ ಮೇಲೆ ಒಂದು ಕಣ್ಣಿರ್ಲಿ. ಸೊ ನೆಟ್ ಫೋರ್ಸಸ್ ಎಲ್ಲ ಇಲ್ಲಿ ಬರ್ತಿರತ್ತೆ. ಸೊ ಈಗ ಈ ಮನುಷ್ಯನ್ಗೆ ಇದ್ರ ಮೇಲೆ ಸ್ವಲ್ಪ ಫೋರ್ಸ್ ಅನ್ನ ಅಪ್ಲೈ ಮಾಡಕ್ ಹೇಳ್ತೀನಿ. 50 ನ್ಯೂಟನ್ ಫೋರ್ಸ್ ಅನ್ನ ಅಪ್ಲೈ ಮಾಡಕ್ ಹೇಳಿದ್ದೀನಿ. ಆ ಮನುಷ್ಯ ಏನ್ ಮಾಡ್ತಾ ಇದ್ದಾನೆ, ಆ ಬಾಕ್ಸ್ ಮೇಲೆ 50 ನ್ಯೂಟನ್ ಫೋರ್ಸ್ ಅನ್ನ ಅಪ್ಲೈ ಮಾಡ್ತಿದ್ದಾನೆ. ಸೊ ನೋಡಿ ಇಲ್ಲಿ 50 ನ್ಯೂಟನ್ ಫೋರ್ಸ್ ರೈಟ್ ಸೈಡ್ ಅಪ್ಲೈ ಮಾಡ್ತಿದ್ರೆ ಆ ಮನುಷ್ಯ ಏನ್ ಮಾಡ್ತಿದ್ದಾನೆ, ರೈಟ್ ಸೈಡ್ಗೆ 50 ನ್ಯೂಟನ್ ಫೋರ್ಸ್ ಅನ್ನ ಅಪ್ಲೈ ಮಾಡ್ತಿದ್ದಾನೆ. ಫ್ರಿಕ್ಷನ್ ಏನ್ ಮಾಡ್ತಿದೆ, ಲೆಫ್ಟ್ ಸೈಡ್ಗೆ ಅಪೋಸ್ ಮಾಡ್ತಾ ಇದೆ. ಅಂದ್ರೆ ಈ ಪರ್ಸನ್ ಏನಾದ್ರೂ ರೈಟ್ ಸೈಡ್ಗೆ ಮೂವ್ ಮಾಡಕ್ಕೆ ಟ್ರೈ ಮಾಡಿದ್ರೆ ಫ್ರಿಕ್ಷನ್ ಲೆಫ್ಟ್ ಸೈಡ್ ಅಪೋಸ್ ಮಾಡಕ್ಕೆ ಟ್ರೈ ಮಾಡುತ್ತೆ. ಸೊ ಅದೇ ಪರ್ಸನ್ಗೆ ನಾನೇನಾದ್ರೂ ಲೆಫ್ಟ್ ಸೈಡ್ಗೆ ಈ ಕಡೆಯಿಂದ ಈ ಕಡೆ ಫೋರ್ಸ್ ಅಪ್ಲೈ ಮಾಡಕ್ ಹೇಳಿದ್ರೆ ಫ್ರಿಕ್ಷನ್ ಅಪೋಸಿಟ್ ಡೈರೆಕ್ಷನ್ ಆಯ್ತು. ಇಲ್ಲಿ ಕಾಣಿಸ್ತಿದೆಯಲ್ಲ, ರೆಡ್ ಕಲರ್ ಇರತಕ್ಕಂಥ ಫೋರ್ಸು ಫ್ರಿಕ್ಷನಲ್ ಫೋರ್ಸು, ಇದು ಆರೆಂಜ್ ಕಲರ್ ಇರ್ತಕ್ಕಂಥದ್ದು ಅಪ್ಲೈಡ್ ಫೋರ್ಸ್. ಸೊ ಫ್ರಿಕ್ಷನಲ್ ಫೋರ್ಸ್ ಎಷ್ಟಿದೆಯೋ ಅಪ್ಲೈಡ್ ಫೋರ್ಸ್ ಅಷ್ಟೇ ಇದೆ. ಸೊ ಈಗ ಈ ಮನುಷ್ಯನ ಈ ಕಡೆ ಕರಿತೀನಿ. ಸೊ ಈಗ 50 ನ್ಯೂಟನ್ ಅಪ್ಲೈ ಮಾಡ್ತಿದ್ದಾನೆ. ಆಬ್ಜೆಕ್ಟ್ ಏನಾದ್ರೂ ಮೂವ್ ಆಗ್ತಿದ್ಯಾ, ಇಲ್ಲ, ಸ್ಪೀಡ್ 0ನೇ ಇದೆ. ಸೊ ಇಲ್ಲಿ ಕಾಣಿಸ್ತಕ್ಕಂಥ ಸ್ಪೀಡ್ ನಿಮ್ಗೆ 0ನೇ ಕಾಣಿಸ್ತಾ ಇದೆ. ಹಾಗಾಗಿ ಸೊ ದರ್ ಇಸ್ ನೋ ರಿಲೇಟಿವ್ ಮೋಷನ್. ಈಗ ರಿಲೇಟಿವ್ ಮೋಷನ್ ಆಗಕ್ಕೆ ಈ ಆಬ್ಜೆಕ್ಟ್ ಟ್ರೈ ಮಾಡ್ತಿದೆ, ಬಟ್ ಫ್ರಿಕ್ಷನ್ ಫೋರ್ಸ್ ಏನ್ ಮಾಡ್ತಿದೆ, ಅಪೋಸ್ ಮಾಡ್ತಿದೆ. ಸೊ ನೆಕ್ಸ್ಟ್ ಟ್ರೈ ಮಾಡೋಣ. ಇನ್ನೊಂದು 50 ನ್ಯೂಟನ್ ಅಪ್ಲೈ ಮಾಡಕ್ಕೆ ಆ ರೋಬೋಗೆ ಹೇಳ್ತಾ ಇದ್ದೀನಿ. ಸೊ ಹಿ ಹ್ಯಾಸ್ ಅಪ್ಲೈಡ್, ಅವನು ಒಂದು 100 ನ್ಯೂಟನ್ 50 + 50 100 ನ್ಯೂಟನ್ ಅಪ್ಲೈ ಮಾಡಿದ್ದಾನೆ. ಲೆಫ್ಟ್ ಸೈಡ್ಗೆ ಫ್ರಿಕ್ಷನ್ ಎಷ್ಟಿದೆ, 100 ನ್ಯೂಟನ್ ಇದೆ. ಅಂದ್ರೆ ನೆಟ್ ಫೋರ್ಸ್ ಎಷ್ಟಾಯ್ತು, 0 ಆಯ್ತು. ಸೊ ಅಲ್ಲಿ ಪ್ಯಾಟರ್ನ್ ಗಮನಿಸಿದ್ರ, ಇವನ್ ಜಾಸ್ತಿ ಫೋರ್ಸ್ ಅಪ್ಲೈ ಮಾಡಕ್ ಹೋದ್ರೆ ರಿಲೇಟಿವ್ ಆಪೋಸಿಟ್ ಆಗಿ ಅಷ್ಟೇ ಎಕ್ಸ್ಟ್ರಾ ಫೋರ್ಸ್ ಬರ್ತಿದೆ. ಸೊ ಈಗ ಸ್ವಲ್ಪನೇ ಸ್ಟೆಪ್ ಬೈ ಸ್ಟೆಪ್ ಇನ್ಕ್ರೀಸ್ ಮಾಡೋಣ. ಎಷ್ಟಾಯ್ತು, 101 ಆಯ್ತು, 2 3 4 5 6. ಸೊ ಇದು ಇನ್ಕ್ರೀಸ್ ಆಗ್ತಾ ಇದೆ. ಆಬ್ಜೆಕ್ಟ್ ಇನ್ನು ಮೂವ್ ಆಗ್ತಿಲ್ಲ. 106 ನ್ಯೂಟನ್ ಅಪ್ಲೈ ಮಾಡಿದ್ರು ಆಬ್ಜೆಕ್ಟ್ ಮೂವ್ ಆಗ್ತಿಲ್ಲ. ಸೊ ಈಗ ಇನ್ನೂ ಸ್ವಲ್ಪ ಇನ್ಕ್ರೀಸ್ ಮಾಡ್ತೀನಿ. 108 109 110 11 12 13 14 15 16 17 18 19 20 21 22 23 123 ನ್ಯೂಟನ್ ಇದೆ. ಆಪೋಸಿಂಗ್ ಫೋರ್ಸ್ ನೋಡಿ, ಈ ಕಡೆಗೆ ಇದು ಯಾವ್ದಿದು ರೆಡ್ ಕಲರ್ ಫೋರ್ಸ್, ಆಪೋಸಿಂಗ್ ಫೋರ್ಸ್. ಅಂದ್ರೆ ಈ ಸರ್ಫೇಸ್ ನಲ್ಲಿ ಅನ್ಈವೆನ್ನೆಸ್ ಇದೆಯಲ್ಲ, ಅದೇನ್ ಮಾಡ್ತಿದೆ, ಅಪೋಸ್ ಮಾಡ್ತಾ ಇದೆ. ಹಾಗಾಗಿ 123 ನ್ಯೂಟನ್ ಅಪ್ಲೈ ಮಾಡಿದೆ, ಇದು ಕೂಡ 123 ನ್ಯೂಟನ್ ಅಪ್ಲೈ ಮಾಡ್ತಾ ಇದೆ. ಸೊ ನಾನು ಇನ್ನೊಂದು ಸ್ವಲ್ಪ ಇನ್ಕ್ರೀಸ್ ಮಾಡಕ್ಕೆ ಆರ್ಡರ್ ಮಾಡ್ತೀನಿ. ಹೇ ರೋಬೋ, ಇನ್ನೊಂದು 1 ನ್ಯೂಟನ್ ಜಾಸ್ತಿ ಮಾಡ್ತು. ಆದ್ರೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಮೋಷನ್ ಇಲ್ಲ. ಇನ್ನೊಂದು ಅಪ್ಲೈ ಮಾಡ್ತೀನಿ. ನೋಡಿ ಇಲ್ಲಿ ಸ್ಪೀಡ್ ಮೇಲೆ ಗಮನಿಸಿ. ಈಗ ಎಲ್ಲಾ ವ್ಯಾಲ್ಯೂಸ್ ನ ಚೆಕ್ ಮಾಡ್ಕೊಳ್ಳಿ. ನೆಟ್ ಫೋರ್ಸ್ ಏನಿದೆ, ರೈಟ್ ಸೈಡ್ ಗೆ 125 ಇದೆ, ಲೆಫ್ಟ್ ಸೈಡ್ ಗೆ 125 ಇದೆ. ಸೊ ಅಂದ್ರೆ ನೀವು 0 ಅಪ್ಲೈ ಮಾಡಿದ್ರೆ, 0 ನ್ಯೂಟನ್ ಅಪ್ಲೈ ಮಾಡಿದ್ರೆ ಫ್ರಿಕ್ಷನ್ ಎಷ್ಟಿರುತ್ತೆ, 0 ನ್ಯೂಟನ್ ಇರುತ್ತೆ. ನೀವು 1 ನ್ಯೂಟನ್ ಅಪ್ಲೈ ಮಾಡಿದ್ರೆ ಫ್ರಿಕ್ಷನ್ ಕೂಡ 1 ನ್ಯೂಟನ್ ಇರುತ್ತೆ. 2 ಅಪ್ಲೈ ಮಾಡಿದ್ರೆ ಈ ಕಡೆಗೂ 2 ಇರುತ್ತೆ. 125 ವರೆಗೂ ಈ ತರ ಇನ್ಕ್ರೀಸ್ ಆಗತ್ತೆ. ಅಂದ್ರೆ ಫ್ರಿಕ್ಷನ್ ಎಂತ ಫ್ರಿಕ್ಷನ್, ಇದು ಸ್ಟ್ಯಾಟಿಕ್ ಫ್ರಿಕ್ಷನ್. ಇನ್ನೂ ಆಬ್ಜೆಕ್ಟ್ ಮೂವ್ನೇ ಆಗಿಲ್ಲ. ಮೂವ್ ಆಗದೆ ಇರುವಾಗ ಬರ್ತಕ್ಕಂಥ ಫ್ರಿಕ್ಷನ್ ನ ನಾವೇನಂತ ಕರಿತೀವಿ, ಸ್ಟ್ಯಾಟಿಕ್ ಫ್ರಿಕ್ಷನ್ ಅಂತ ಕರಿತೀವಿ. ಅರ್ಥ ಆಗ್ತಿದೆ ಅಂತ ಅನ್ಕೊಂತಿದ್ದೀನಿ. ಸೊ ಈಗ 125 ವರೆಗೂ ಬಂದಿದ್ದೀನಿ. ಆಪೋಸಿಟ್ ಫೋರ್ಸ್ ಕೂಡ ಎಷ್ಟಿದೆ, 125 ಇದೆ. ಸೊ ಈಗ ಒಂದು ಸ್ಮಾಲ್ ಕ್ವಶನ್ ಕೇಳ್ತೀನಿ. ಈಗ ಇನ್ ಸ್ವಲ್ಪ ಇನ್ಕ್ರೀಸ್ ಮಾಡಿದ್ರೆ ಅದೇ ತರ ಇನ್ಕ್ರೀಸ್ ಆಗ್ತಾ ಇರತ್ತಾ, ಇದು 1000 ವರೆಗೂ ಹೋದ್ರೆ ಇದು ಕೂಡ 1000 ವರೆಗೂ ಬರುತ್ತಾ, ಲೆಟ್ ಅಸ್ ಸಿ. ಸೊ 125 ವರೆಗೂ ಏನಾಯ್ತು, ಇನ್ಕ್ರೀಸ್ ಆಯ್ತು. ಈಗ ಒಂಚೂರು ಇನ್ಕ್ರೀಸ್ ಮಾಡ್ತೀನಿ, ನಾನು 126 ಮಾಡ್ತೀನಿ. ಸೊ ನೀವು ಈ ಆಬ್ಜೆಕ್ಟ್ ನೆಟ್ ಸಮ್ ಆಫ್ ದ ಫೋರ್ಸಸ್ ನ ನೋಡ್ಕೊಳ್ಳಿ. ಅದಾದ್ಮೇಲೆ ಸ್ಪೀಡ್ ನ ಗಮನಿಸಿ ಏನಾಗತ್ತೆ. ಸೊ ಅದಾದ್ಮೇಲೆ ಇಲ್ಲಿರ್ತಕ್ಕಂಥ ಫ್ರಿಕ್ಷನ್ ಚೆಕ್ ಮಾಡಿ. ನಾನು ಚೇಂಜ್ ಮಾಡಿದಾಗ, ಇದು 126 ಮಾಡಿದಾಗ ನೀವು ಅಬ್ಸರ್ವ್ ಮಾಡ್ಬೇಕಾಗಿರೋದೇನು, ಈ ವ್ಯಾಲ್ಯೂ ಏನಾಗತ್ತೆ ಮತ್ತೆ ಸ್ಪೀಡ್ ಏನಾಗತ್ತೆ. ಸೊ ರೆಡಿ, 1 2 3 ಗೋ. 126 ಅಪ್ಲೈ ಮಾಡಿದ ತಕ್ಷಣ
ಓ ಮೈ ಗಾಡ್, ಏನಾಗ್ತಿದೆ ನೋಡಿ ಇಲ್ಲಿ, ಏನಾಯ್ತು, 126 ಅಪ್ಲೈ ಮಾಡಿದ್ರೆ ಫ್ರಿಕ್ಷನ್ 94 ಬಿದ್ದೋಯ್ತು. ಅಂಡ್ ನೆಟ್ ಫೋರ್ಸ್ ರೈಟ್ ಸೈಡ್ ಇದೆ 32 ನ್ಯೂಟನ್. ಮತ್ತೆ ಬಾಡಿ ಏನಾಗ್ತಾ ಇದೆ, ಆಕ್ಸಲರೇಟ್ ಆಗ್ತಿದೆ. ಆಕ್ಸಲರೇಟ್ ಆಗ್ತಿದೆ ಅಂದ್ರೆ ಸ್ಪೀಡ್ ಇನ್ಕ್ರೀಸ್ ಆಗಿದೆ. ನಾನು ಪಾಸ್ ಮಾಡಿದ್ದೇನೆ, ಬೇಕಾದ್ರೆ ಪ್ಲೇ ಮಾಡ್ಕೋಬಹುದು. ಸೊ ನೋಡಿ ಏನಾಗ್ತಿದೆ ಅಂತ, ದಿಸ್ ಇಸ್ ವಾಟ್ ಹ್ಯಾಪನಿಂಗ್. ಸೊ ಇನ್ನೊಂದ್ಸತಿ ಬೇಕಾದ್ರೆ ಆಕ್ಟಿವಿಟಿನ ಮಾಡ್ತೀನಿ, ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಳ್ಳಿ. ಐ ಆಮ್ ಗೋಯಿಂಗ್ ಟು ಡೂ ಒನ್ಸ್ ಅಗೇನ್. ಈಗ 1 ಮಾಸ್ ಬದಲು 2 ಮಾಸ್ ನೀಡ್ತೀನಿ. ಅಂದ್ರೆ ನಾನು ಅಲ್ಲಿ ಕೊಡ್ತಿರೋ ನಂಬರ್ಸ್ ಎಲ್ಲ ಜಸ್ಟ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್, ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಳ್ಳೋದಕ್ಕೆ. ಸೊ ಈಗ ಈ ಮನುಷ್ಯನ್ಗೆ ಸ್ವಲ್ಪ ಫೋರ್ಸ್ ನ ಅಪ್ಲೈ ಮಾಡಕ್ ಹೇಳ್ತೀನಿ. ಅಪ್ಲೈಡ್ ಫೋರ್ಸ್ 50 ಏನಿದೆ ಇದು ನೆಟ್, ಸಾರಿ ನಾಟ್ ನೆಟ್ ಫೋರ್ಸ್, ಫ್ರಿಕ್ಷನಲ್ ಫೋರ್ಸ್ 50. ಸೊ ಈಗ 100 ಮಾಡ್ತೀನಿ, 125 ಮಾಡ್ತೀನಿ. ಈಗ ನೆಕ್ಸ್ಟ್ 150 ಆಗಿದೆ ಆಲ್ರೆಡಿ, ಆದ್ರೂ ಸಮೇತ ಆಬ್ಜೆಕ್ಟ್ ಮೂವ್ ಆಗ್ತಿಲ್ಲ. ಸೊ ಯಾಕೆ ಅಂದ್ರೆ ಇಲ್ಲಿ ಇನ್ನೊಂದು ಆಬ್ಜೆಕ್ಟ್ ಇದೆ, 2 ಮಾಸ್ ನ ಪ್ಲೇಸ್ ಮಾಡಿದ್ದೀನಿ. ಸೊ ಅಪ್ಲೈಡ್ ಫೋರ್ಸ್ 150, ಫ್ರಿಕ್ಷನಲ್ ಫೋರ್ಸ್ 150, ಎರಡು ಬ್ಯಾಲೆನ್ಸ್ ಆಗಿದೆ, ಹಾಗಾಗಿ ಮುಂದಕ್ಕೆ ಹೋಗ್ತಿಲ್ಲ, ಆಬ್ಜೆಕ್ಟ್ ಆಕ್ಸಲರೇಟ್ ಆಗ್ತಿಲ್ಲ. ಸೊ 200 ಮಾಡ್ತೀನಿ, ನೆಕ್ಸ್ಟ್ 250 ವರೆಗೂ ಈ ಆಬ್ಜೆಕ್ಟ್ ಕದಲೋದೇ ಇಲ್ಲ. ಎರಡು ಸೇರಿ ಒಂದೇ. ಈಗ ಅರ್ಥ ಆಗ್ತಿದ್ಯಾ? ಟೋಟಲ್ ಮಾಸ್ 100 kg ತಗೊಂಡಿದ್ದೀನಿ. ಸೊ ಈಗ ಏನಾದ್ರೂ 1 ನ್ಯೂಟನ್ ಜಾಸ್ತಿ ಮಾಡಿದ್ರೆ ಏನಾಗುತ್ತೆ ನೋಡಿ, 250 ಅಂದ್ರೆ ಇದು 50 ಇದ್ದಾಗ ಇದು 50 ಇತ್ತು, ಇದು 100 ಇದ್ದಾಗ ಇದು 100 ಇತ್ತು, ಇದು 200 ಇದ್ದಾಗ ಇದು 200, ಇದು 250 ಇದ್ದಾಗ ಇದು ಕೂಡ 250 ಇದೆ. ಸೊ ಈಗ ನಾನೇನಾದ್ರೂ 1 ನ್ಯೂಟನ್ ಜಾಸ್ತಿ ಮಾಡಿದ್ರೆ ಇದ್ರ ವ್ಯಾಲ್ಯೂನ ಗಮನಿಸಿ, ಮತ್ತೆ ಸ್ಪೀಡ್ ನ ಗಮನಿಸಿ, ಏನಾಗುತ್ತೆ. ಸೊ 251 ಆನ್ ದ ಕೌಂಟ್ ಆಫ್ 3, 2, 1 ಡನ್. ಸೊ ಸಡನ್ ಆಗಿ ಕಮ್ಮಿ ಆಗೋಯ್ತು. ಈಗ ಆಬ್ಜೆಕ್ಟ್ ಮೂವ್ ಆಗೋದಕ್ಕೆ ಸ್ಟಾರ್ಟ್ ಆಗ್ತಿದೆ. ಸೊ ಈಗ ಕೂಡ ಅಪೋಸ್ ಮಾಡ್ತಾ ಇದೆ ಯಾವುದೋ ಒಂದು ಫೋರ್ಸ್, ಅದು ಫ್ರಿಕ್ಷನ್ ಫೋರ್ಸ್. ಈಗ ಬರ್ತಿರ್ತಕ್ಕಂಥ ಫ್ರಿಕ್ಷನ್ ಫೋರ್ಸ್ ನ ನಾವೇನಂತ ಕರಿತೀವಿ, ಕೈನೆಟಿಕ್ ಫ್ರಿಕ್ಷನ್ ಅಂತ ಕರಿತೀವಿ. ಆಬ್ಜೆಕ್ಟ್ ನಿಂತಿರ್ಬೇಕಾದ್ರೆ ಬರ್ತಕ್ಕಂಥ ಫೋರ್ಸ್ ನ, ಅಪೋಸಿಟನ್ ಫೋರ್ಸ್ ನ ಏನಂತ ಕರಿತೀವಿ, ವಿ ಕಾಲ್ ದಟ್ ಆಸ್ ಅ ಸ್ಟ್ಯಾಟಿಕ್ ಫ್ರಿಕ್ಷನ್. ಈಗ ನೀವು ಪಿಕ್ಚರ್ ಅಲ್ಲಿ ನೋಡ್ತಿರ್ತಕ್ಕಂಥ ಫೋರ್ಸ್, ಆಪೋಸಿಂಗ್ ಫೋರ್ಸ್ ಇದೇನಿದೆ, ಆಪೋಸಿಂಗ್ ಫೋರ್ಸ್ 188 ನ್ಯೂಟನ್ ಏನಾಗಿದೆ, ದಟ್ ಈಸ್ ದ ಕೈನೆಟಿಕ್ ಫ್ರಿಕ್ಷನ್. ಯಾವಾಗವರೆಗೂ ಸ್ಟ್ಯಾಟಿಕ್ ಫ್ರಿಕ್ಷನ್ ಇತ್ತು, ಅಂಟಿಲ್ ದ ಆಬ್ಜೆಕ್ಟ್ ಸ್ಟಾರ್ಟ್ ಮೂವಿಂಗ್. ಆಬ್ಜೆಕ್ಟ್ ಮೂವ್ ಆಗೋವರೆಗೂ ಸ್ಟ್ಯಾಟಿಕ್ ಫ್ರಿಕ್ಷನ್ ಇತ್ತು. ಅದಾದ್ಮೇಲೆ ಮೂವ್ ಆದ್ಮೇಲೆ ಬರ್ತಕ್ಕಂಥ ಅಪೋಸಿಷನ್ ಫೋರ್ಸ್ ನ ನಾವೇನಂತ ಕರಿತೀವಿ, ಕೈನೆಟಿಕ್ ಫ್ರಿಕ್ಷನ್ ಅಂತ ಕರಿತೀವಿ. ಸೊ ಇನ್ನೊಂದು ವ್ಯಾಲ್ಯೂ, ಇನ್ನೊಂದು ಸತಿ ಮಾಡ್ಬಿಡೋಣ. ಲೆಟ್ ಅಸ್ ಸಿ. ಒಂದೇ ಒಂದು ಮಾಸ್ ನ ತಗೊಂಡಿದ್ದೀನಿ. ಈಗ ಈ ಮಾಸ್ ಮೇಲೆ ನಾನು 1 ನ್ಯೂಟನ್ ಅಪ್ಲೈ ಮಾಡಿದ್ರೆ ಫ್ರಿಕ್ಷನ್ ಫೋರ್ಸ್ 1 ನ್ಯೂಟನ್ ಆಪೋಸಿಂಗ್. ಸೊ ನೆಕ್ಸ್ಟ್ 2 ನ್ಯೂಟನ್, 3 ನ್ಯೂಟನ್, ಅದೇ ತರ 50 ಮಾಡ್ಕೊಂತೀನಿ ಕನ್ವೀನಿಯಂಟ್ ಗೆ. 100 ಮಾಡ್ತೀನಿ. ನೆಕ್ಸ್ಟ್ ವಾಟ್ ಐ ಡೂ ಇಸ್ 116 ಇಟ್ರೆ ಇದು ಕೂಡ 116. ಈಗ ಅಪಿಯರ್ ಆಗ್ತಾ ಇರ್ತಕ್ಕಂಥ ಫ್ರಿಕ್ಷನ್ ಗೆ ಹೆಸರೇನು, ಸ್ಟ್ಯಾಟಿಕ್ ಫ್ರಿಕ್ಷನ್ ಅಂತ ಕರಿತೀವಿ. ವಿ ಕಾಲ್ ದಿಸ್ ಆಸ್ ಅ ಸ್ಟ್ಯಾಟಿಕ್ ಫ್ರಿಕ್ಷನ್. ಹಾಗೆ ಇನ್ಕ್ರೀಸ್ ಮಾಡ್ತಾ 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 ಹೋದ್ರೆ, ಸೊ ಒಂದು ನಿಮಿಷ ಲೆಟ್ ಮಿ ಗೋ ಬ್ಯಾಕ್. ಮತ್ತೆ ಇನ್ನೊಂದ್ಸತಿ ಮಾಡ್ತೀನಿ, ಒಂದು ಪಾಯಿಂಟ್ ಹೇಳೋದು ಮರ್ತೆ, ಹಾಗಾಗಿ ಇನ್ನೊಂದ್ಸತಿ ಮಾಡ್ಬೇಕಾಗಿ ಬರ್ತಾ ಇದೆ. ಸೊ ನೋಡಿ ಇಲ್ಲಿ 0 ಇದ್ದಾಗ 0 ಇದೆ, 50 ಇದ್ದಾಗ 50 ಇದೆ, 100 ಇದ್ದಾಗ ಎಕ್ಸ್ಟರ್ನಲ್ ಫೋರ್ಸ್, ಫ್ರಿಕ್ಷನಲ್ ಫೋರ್ಸ್ ಕೂಡ 100 ಇದೆ. ಸೊ ಹಾಗಾದ್ರೆ ಸ್ಟ್ಯಾಟಿಕ್ ಫ್ರಿಕ್ಷನ್ ನಾನು ಸೆಲ್ಫ್ ಅಡ್ಜಸ್ಟಿಂಗ್ ಫೋರ್ಸ್ ಅಂತ ಕರಿಬಹುದು ನೋಡಿ. ಅಂದ್ರೆ ನಾನು ಎಕ್ಸ್ಟರ್ನಲ್ ಫೋರ್ಸ್ ಅಪ್ಲೈ ಮಾಡ್ತಾ ಇದ್ರೆ ಫ್ರಿಕ್ಷನಲ್ ಫೋರ್ಸ್ ಕೂಡ ಅದೇ ಇನ್ಕ್ರೀಸ್ ಆಗ್ತದೆ, ಸೆಲ್ಫ್ ಅಡ್ಜಸ್ಟ್ ಆಗ್ತಾ ಇದೆ. ಅದೇ ತರ 101, 102, 103, 104 ಆಗಿದ್ರೆ ಇದು ಕೂಡ ಅದೇ ತರ ಇನ್ಕ್ರೀಸ್ ಆಗ್ತಾ ಇದೆ. ಎಲ್ಲಿವರೆಗೂ ಇನ್ಕ್ರೀಸ್ ಆಗತ್ತೋ ಅದನ್ನ ನಾವೇನಂತ ಕರಿತೀವಿ, ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ದ ಸ್ಟ್ಯಾಟಿಕ್ ಫ್ರಿಕ್ಷನ್. ನೋಡಿ ಇಷ್ಟೇ ಅದ್ರ ಲಿಮಿಟ್, ಅದ್ರ ಯೋಗ್ಯತೆ ಅಷ್ಟೇ. 125 ವರೆಗೂ ಅಪೋಸ್ ಮಾಡುತ್ತೆ. ನಾವೇನಾದ್ರೂ ಇನ್ ಸ್ವಲ್ಪ ಜಾಸ್ತಿ ಮಾಡಿದ್ರೆ ನನ್ ಕೈಯಲ್ಲಿ ಆಗಲ್ಲ ಅಂತ ಬಿಟ್ಬಿಡತ್ತೆ, ಅಷ್ಟೇ ಆಗೋದು. ಸೊ ಈ ವ್ಯಾಲ್ಯೂ ಇದೆಯಲ್ಲ, ಅದನ್ನ ನಾವೆಂತ ಕರಿತೀವಿ, ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ದ ಸ್ಟ್ಯಾಟಿಕ್ ಫ್ರಿಕ್ಷನ್ ಅಥವಾ ಲಿಮಿಟಿಂಗ್ ವ್ಯಾಲ್ಯೂ ಅಂತ ಕರಿತೀವಿ. ನಾನು ಅದ್ರ ಬಗ್ಗೆ ಹೇಳ್ತೀನಿ. ಸೊ ಈಗ 125 ವರೆಗೂ ಆಗಿದೆ ನೋಡಿ. ಈ ವ್ಯಾಲ್ಯೂಸ್ ಎಲ್ಲ ಜಸ್ಟ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್, ಇದೇ ವ್ಯಾಲ್ಯೂಸ್ ಇರುತ್ತೆ ಅಂತ ನಾನು ಹೇಳ್ತಿಲ್ಲ, ಜಸ್ಟ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಈಗ 1 ನ್ಯೂಟನ್ ಜಾಸ್ತಿ ಮಾಡಿದ್ರೆ ಆಬ್ಜೆಕ್ಟ್ಸ್ ಮೂವ್ ಆಗಕ್ ಸ್ಟಾರ್ಟ್ ಆಗತ್ತೆ. ಈಗ ಅಪಿಯರ್ ಆಗ್ತಾ ಇರ್ತಕ್ಕಂಥ ಫ್ರಿಕ್ಷನ್ ನಾವೆಂತ ಕರಿತೀವಿ, ಕೈನೆಟಿಕ್ ಫ್ರಿಕ್ಷನ್ ಅಂತ ಕರಿತೀವಿ. ಅಂಡ್ one more thing, the kinetic friction is a constant value. ನೋಡಿ ಈಗ ಅಪ್ಲೈಡ್ ಫೋರ್ಸ್ ನ ಜಾಸ್ತಿ ಮಾಡ್ತೀನಿ, ಕೈನೆಟಿಕ್ ಫ್ರಿಕ್ಷನ್ ಏನಾದ್ರು ಜಾಸ್ತಿ ಆಯ್ತಾ? ನೋ. ಸೊ ಕೈನೆಟಿಕ್ ಫ್ರಿಕ್ಷನ್ ಅಷ್ಟೇ ಇರತ್ತೆ. ಅಗೇನ್ ಇದು ವೇರಿ ಮಾಡಿದ್ರು, ಇದು ಕಮ್ಮಿ ಮಾಡಿದ್ರು, ಈ ಫ್ರಿಕ್ಷನ್ ಅಷ್ಟೇ ಇರುತ್ತೆ. ಸೊ ಹಾಗಾದ್ರೆ can I say kinetic friction is a static value ಅಥವಾ constant value and static friction is a self adjusting value. ಸೊ ಇಷ್ಟನ್ನ
ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಅರ್ಥ ಆಗಿಲ್ಲ ಅಂದ್ರೆ ಒಂದ್ಸತಿ ಹಿಂದಕ್ಕೆ ಹೋಗಿ ಇನ್ನೊಂದ್ಸತಿ ನೋಡ್ಕೊಂಬನಿ. ಲೆಟ್ ಅಸ್ ಗೋ ಬ್ಯಾಕ್ ಟು ದ ಬೋರ್ಡ್. ಡನ್. ವೆಲ್ಕಮ್ ಬ್ಯಾಕ್. ಐ ಹೋಪ್ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಒಂದೇ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳೋದು ಮತ್ತೆ, ಅಲ್ಲಿ ವ್ಯಾಲ್ಯೂಸ್ ಎಲ್ಲ ಕಲ್ಪನೆ ಅಂದ್ರೆ ಕಾಲ್ಪನಿಕ ಅಲ್ಲ, ಸೊ ಎಕ್ಸಾಂಪಲ್ಸ್ ಅಷ್ಟೇ. ಆ ವ್ಯಾಲ್ಯೂಸ್ ವೆರಿ ಮಾಡ್ಬೋದು. ಬೇಕಾದ್ರೆ ಅದೇ ಸರ್ಫೇಸ್ಗೆ ಸುತ್ತಿ ಉಳಿ ತಗೊಂಡು ಒಂಥರ ರಫ್ ಸರ್ಫೇಸ್ ಆಗಿ ಮಾಡಿದ್ರೆ ಆ ಮ್ಯಾಕ್ಸಿಮಮ್ ವ್ಯಾಲ್ಯೂಗೂ ಜಾಸ್ತಿ ಆಗೋ ಚಾನ್ಸಸ್ ಇದೆ. ಸೊ ಹಾಗಾಗಿ ಜಸ್ಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಕಾನ್ಸೆಪ್ಟ್. ಸೊ ಸ್ಟ್ಯಾಟಿಕ್ ವ್ಯಾಲ್ಯೂ, ಸ್ಟ್ಯಾಟಿಕ್ ಫ್ರಿಕ್ಷನ್ ವ್ಯಾಲ್ಯೂ ಏನಾಯ್ತು, 0 ಇಂದ ಇನ್ಕ್ರೀಸ್ ಆಯ್ತು. ಆಮೇಲೆ ಫ್ರಿಕ್ಷನ್ ವ್ಯಾಲ್ಯೂ ಕಮ್ಮಿ ಆಯ್ತು. ಆ ಕಮ್ಮಿ ಆಗಿರ್ತಕ್ಕಂಥ ವ್ಯಾಲ್ಯೂ ನಾವೆಂತ ಕರೆದ್ವಿ, ವಿ ಕಾಲ್ ದಟ್ ಆಸ್ ಅ ಕೈನೆಟಿಕ್ ಫ್ರಿಕ್ಷನ್. ಕೈನೆಟಿಕ್ ಫ್ರಿಕ್ಷನ್. ಸೊ ಲೆಟ್ ಅಸ್ ಸೀ ದ ಡಿಫ್ರೆನ್ಸಸ್ ಬಿಟ್ವೀನ್. ಡಿಫ್ರೆನ್ಸಸ್ ಅನ್ನೋದಕ್ಕಿಂತ ಎರಡದು ಪೂರ್ತಿ ಡೀಟೇಲ್ ಬರ್ತೀನಿ. ಸ್ಟ್ಯಾಟಿಕ್ ಫ್ರಿಕ್ಷನ್ ಅಂದ್ರೆ ಏನು? ಇಟ್ ಈಸ್ ದ ಅಪೋಸಿಂಗ್ ಫ್ರಿಕ್ಷನ್, opposing force exists when there is tendency of motion. ಅಂದ್ರೆ ಮೋಷನ್ ಆಗತ್ತೆ ಅಂತ ಹೇಳ್ತಿಲ್ಲ, ಮೋಷನ್ ಆಗೋದಕ್ಕೆ ಸಾಧ್ಯತೆ ಇರುವ ಸಿಚುವೇಶನ್ಸ್ ಅಲ್ಲಿ, ಅಂದ್ರೆ ಫೋರ್ಸ್ ಅನ್ನ ಅಪ್ಲೈ ಮಾಡ್ತೀನಿ ಆದ್ರೂ ಆಬ್ಜೆಕ್ಟ್ ಮೂವ್ ಆಗಲ್ಲ, ಅಂತ ಸಿಚುವೇಶನ್ಸ್ ಅಲ್ಲಿ ಈ ತರ ಫ್ರಿಕ್ಷನ್ ಇರುತ್ತೆ. ಅದನ್ನೇನಂತ ಕರೆದ್ವಿ, ವಿ ಕಾಲ್ ದಟ್ ಆಸ್ ಅ ಸ್ಟ್ಯಾಟಿಕ್ ಫ್ರಿಕ್ಷನ್. ಸೊ ಅಂದ್ರೆ ದಿಸ್ ಈಸ್ ಅಟ್ ರೆಸ್ಟ್ ಅಲ್ಲಿ ಇರ್ಬೇಕಾದ್ರೆ, ಆಬ್ಜೆಕ್ಟ್ ರೆಸ್ಟ್ ಅಲ್ಲಿ ಇರ್ಬೇಕಾದ್ರೆ, ಸೊ ಎರಡೂ ಸರ್ಫೇಸಸ್ ಮಧ್ಯೆ ಯಾವುದೇ ರೀತಿ ಆಗಿರ್ತಕ್ಕಂಥ ರಿಲೇಟಿವ್ ಮೋಷನ್ ಇರಬಾರ್ದು, ಬಟ್ ಹೋಗುವ ಸಾಧ್ಯತೆ ಇರಬೇಕು ಅಥವಾ ಟೆಂಡೆನ್ಸಿ ಇರಬೇಕು. ಅಂತ ಸಿಚುವೇಶನ್ ಅಲ್ಲಿ ಬರ್ತಕ್ಕಂಥ ಅಪೋಸಿಂಗ್ ಫೋರ್ಸ್ ನ ಅಂತ ಕರೆದ್ವಿ, ವಿ ಕಾಲ್ ದಟ್ ಆಸ್ ಅ ಸ್ಟ್ಯಾಟಿಕ್ ಫ್ರಿಕ್ಷನ್. ಸೊ ಈ ಕಡೆ ನೋಡಿದ್ರೆ, ಸೊ this appears when there is a relative motion between two surfaces. ಸೊ ಯಾವಾಗ ಆಬ್ಜೆಕ್ಟ್ಸ್ ಮೂವ್ ಆಗ್ತಿರ್ಬೇಕಾದ್ರೆ ಒಂದು ಆಪೋಸಿಷನ್ ಫೋರ್ಸ್ ಇರುತ್ತೆ. ಅವಾಗ ಅಪಿಯರ್ ಆಗ್ತಾ ಇರ್ತಕ್ಕಂಥ ಒಂದು ಫೋರ್ಸ್ ನ, ಆಪೋಸಿಷನ್ ಫೋರ್ಸ್ ನ ಅಂತ ಕರಿತೀವಿ, ವಿ ಕಾಲ್ ದಟ್ ಆಸ್ ಅ ಕೈನೆಟಿಕ್ ಫ್ರಿಕ್ಷನ್. ಸೊ ಅಂದ್ರೆ ಇದು ಅಟ್ ಮೋಷನ್. ಸೊ ಈ ಕಡೆ ಇರ್ತಕ್ಕಂಥದ್ದು ರೆಸ್ಟ್ ಅಲ್ಲಿ ಇರ್ಬೇಕಾದ್ರೆ, ಆ ಕಡೆ ಇರ್ಬೇಕಾಗ್ತಕ್ಕಂಥ ಫ್ರಿಕ್ಷನ್ ಯಾವಾಗ ಆಬ್ಜೆಕ್ಟ್ ಮೂವ್ ಆಗ್ತಿರತ್ತೋ ಅವಾಗ ಅಪಿಯರ್ ಆಗುತ್ತೆ. ಸೊ ನೆನಪಿದ್ಯಾ? ಸೊ ಸಡನ್ ಆಗಿ ಮ್ಯಾಕ್ಸಿಮಮ್ ವ್ಯಾಲ್ಯೂಗೆ ಹೋಯ್ತು, ಧಮಾರ್ ಅಂತ ಕೆಳಗಡೆ ಬಿದ್ದೋಯ್ತು, ಅಲ್ಲಿ ಬರ್ತಕ್ಕಂಥ ಫ್ರಿಕ್ಷನ್ ವಿ ಕಾಲ್ ದಟ್ ಆಸ್ ಅ ಕೈನೆಟಿಕ್ ಫ್ರಿಕ್ಷನ್. ಸೊ ಈ ಕಡೆ ದಿಸ್ ಇಸ್ ಸೆಲ್ಫ್ ಅಡ್ಜಸ್ಟಿಂಗ್ ಫೋರ್ಸ್. ನೀವು 0 ನ್ಯೂಟನ್ ಅಪ್ಲೈ ಮಾಡಿದ್ರೆ ಫ್ರಿಕ್ಷನ್ 0 ಇರುತ್ತೆ. ನೀವು 1 ನ್ಯೂಟನ್ ಅಪ್ಲೈ ಮಾಡಿದ್ರೆ ಅಪೋಸಿಂಗ್ ಫೋರ್ಸ್ 1 ನ್ಯೂಟನ್ ಇರುತ್ತೆ. ಅದೆಂತ ಫೋರ್ಸ್? ಸ್ಟ್ಯಾಟಿಕ್ ಫ್ರಿಕ್ಷನ್. ನೀವು 10 ನ್ಯೂಟನ್ ಅಪ್ಲೈ ಮಾಡಿದ್ರೆ ಇದು ಕೂಡ 10 ಇರುತ್ತೆ, ಇದು 20, ಈ ಕಡೆ ಇರೋ 20. ಅದೇ ತರ ನಾವು ತಗೊಂಡಿರ್ತಕ್ಕಂಥ ಎಕ್ಸಾಂಪಲ್ ಅಲ್ಲಿ 125 ಕೊಟ್ರೆ ಅಪೋಸಿಷನ್ ಫೋರ್ಸ್ ಎಷ್ಟಿತ್ತು? 125 ಇತ್ತು. ಅದೇ 126 ಆದ್ರೆ ಡಮಾರ್ ಅಂತ ಕಮ್ಮಿ ಆಗೋಯ್ತು. ಸೊ ಹಾಗಾಗಿ ಇದನ್ನ ಸೆಲ್ಫ್ ಅಡ್ಜಸ್ಟಿಂಗ್ ಫೋರ್ಸ್. ಇಟ್ increases with external force up to certain maximum value. So certain maximum value ವರ್ಗೂ increase ಆಗತ್ತೆ. ಈ ಕಡೆ ಬಂದ್ರೆ it is a constant force. It is a constant opposing force. ಐ ಹೋಪ್ ಯು ಅಂಡರ್ಸ್ಟುಡ್. ಅರ್ಥ ಆಯ್ತು. ಆ ಕಡೆ ಒಂದ್ಸತಿ ಆಬ್ಜೆಕ್ಟ್ ಮೂವ್ ಆದ್ಮೇಲೆ ನೀವು ಎಷ್ಟೇ ಫೋರ್ಸ್ ಅನ್ನ ಅಪ್ಲೈ ಮಾಡಿ ಅಥವಾ ಕಮ್ಮಿ ಮಾಡಿ, ಆಸ್ ಲಾಂಗ್ ಆಸ್ ಆಬ್ಜೆಕ್ಟ್ ಮೂವ್ ಅಲ್ಲಿ ಇರ್ಬೇಕಾದ್ರೆ ಕಾನ್ಸ್ಟೆಂಟ್ ಫೋರ್ಸ್ ಅಪೋಸ್ ಆಗ್ತಾ ಇತ್ತು. ಅಂತ ಫೋರ್ಸ್ ನ ಕೈನೆಟಿಕ್ ಫ್ರಿಕ್ಷನ್ ಅಂತ ಕರಿತಾ ಇದ್ವಿ. ಸೊ ಅಂಡ್ ಆಲ್ಸೋ ಮಿನಿಮಮ್ ವ್ಯಾಲ್ಯೂ ಆಫ್ ಸ್ಟ್ಯಾಟಿಕ್ ಫ್ರಿಕ್ಷನ್. ನೋಡಿ, ನಾನು ಸ್ಟ್ಯಾಟಿಕ್ ಫ್ರಿಕ್ಷನ್ ನ ಎಫ್ ಸ್ಟ್ಯಾಟಿಕ್ ಅಂತ ಕರಿತೀನಿ. ಎಫ್ ಸ್ಟ್ಯಾಟಿಕ್. ಕೈನೆಟಿಕ್ ಫ್ರಿಕ್ಷನ್ ನ ಎಫ್ ಕೈನೆಟಿಕ್ ಅಂತ ಕರಿತೀನಿ. ಸೊ ಜಸ್ಟ್ ಶಾರ್ಟ್ ಕಟ್ಸ್ ಯೂಸ್ ಮಾಡ್ತೀನಿ. ನೆಕ್ಸ್ಟ್ ಎಫ್ ಸ್ಟ್ಯಾಟಿಕ್ ಅಂದ್ರೆ ಸ್ಟ್ಯಾಟಿಕ್ ಫ್ರಿಕ್ಷನ್, ಎಫ್ ಕೈನೆಟಿಕ್ ಅಂದ್ರೆ ಕೈನೆಟಿಕ್ ಫ್ರಿಕ್ಷನ್. ಸೊ ಮಿನಿಮಮ್ ವ್ಯಾಲ್ಯೂ ಆಫ್ ಎಫ್ ಸ್ಟ್ಯಾಟಿಕ್ ಫ್ರಿಕ್ಷನ್ ಇಸ್ 0. ಅದೇ ನಾನು ಎಕ್ಸ್ಟರ್ನಲ್ ಫೋರ್ಸ್ ಅಪ್ಲೈನೇ ಮಾಡಿಲ್ಲ ಅಂದ್ರೆ ಫ್ರಿಕ್ಷನ್ ಫೋರ್ಸ್ ಎಲ್ಲಿಂದ ಬರುತ್ತೆ? ಅಪೋಸ್ ಮಾಡೋರೆ ಯಾರು ಇಲ್ಲ. ಹಾಗಾಗಿ ಸ್ಟ್ಯಾಟಿಕ್ ಫ್ರಿಕ್ಷನ್ 0 ಇದೆ. ಈ ಕಡೆ ಕಾನ್ಸ್ಟೆಂಟ್, ಇಟ್ ಈಸ್ ಅ ಕಾನ್ಸ್ಟೆಂಟ್. ಸೇಮ್ ಕಾನ್ಸ್ಟೆಂಟ್ ಅಂದ್ಮೇಲೆ ನೋ ನೀಡ್ ಟು ಡಿಸ್ಕಸ್ ಅಬೌಟ್ ದಿಸ್ ಒನ್. ಸೊ maximum value of static friction is equal to
mu s n. Wow, very important. Maximum value of the static friction. So idna f static maximum anta kariyona. F static max is equals to mu s n. N is a normal of the object, normal reacting force of the object. Mu s is called as coefficient of static friction, and n is called as normal reaction force, normal reaction force. Please note this one, pakka important. ಇದೇನಿದು ಮ್ಯಾಕ್ಸಿಮಮ್ ವ್ಯಾಲ್ಯೂ, ಎಲ್ಲಾ ಫ್ರಿಕ್ಷನ್ ವ್ಯಾಲ್ಯೂಸ್ ಇದೇ ವ್ಯಾಲ್ಯೂ ಇರುತ್ತೆ ಅಂತ ಹೇಳಲ್ಲ, 0 ಇಂದ ಇದ್ರ ಒಳಗಡೆ ಇರುತ್ತೆ. ಇದಕ್ಕಿಂತ ಒಂಚೂರು ಜಾಸ್ತಿ ವ್ಯಾಲ್ಯೂನ ಕೊಟ್ಬಿಟ್ರೆ ಕೈನೆಟಿಕ್ ಫ್ರಿಕ್ಷನ್ ಪಿಕ್ಚರ್ ಗೆ ಬರುತ್ತೆ. ಅದ್ರ ವ್ಯಾಲ್ಯೂ ಏನಾಗಿರುತ್ತಪ್ಪ ಅಂದ್ರೆ ಎಫ್ ಕೈನೆಟಿಕ್ ಇಸ್ ಈಕ್ವಲ್ಸ್ ಟು ಮ್ಯೂ ಕೆ ಇಂಟು ಎನ್. So this is a constant value. Already ಬರ್ದಿದ್ದೀನಿ constant value. This is a variable value. So where mu k is called as coefficient of kinetic friction, and n is same normal reaction force. Sir, ಹಾಗಾದ್ರೆ ಈ mu s ವ್ಯಾಲ್ಯೂ ಯಾವುದ್ರ ಮೇಲೆ ಡಿಪೆಂಡ್ ಆಗತ್ತೆ? ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ಈಗ ನಾನು ಎಕ್ಸಾಂಪಲ್ ತಗೊಂಡಿನಲ್ಲ ಕಂಪ್ಯೂಟರ್ ಅಲ್ಲಿ, ಆ ಎಕ್ಸಾಂಪಲ್ ನೇ ಇಲ್ಲಿ ತಗೊಂತೀನಿ ನೋಡಿ. ಇಲ್ಲಿ ಒಂದು 50 kg ಮಾಸ್ ಇತ್ತು, ಈ ಕಡೆ ಇರ್ತಕ್ಕಂಥ ಮನುಷ್ಯ ಈ ಕಡೆಗೆ ಫೋರ್ಸ್ ನ ಅಪ್ಲೈ ಮಾಡ್ತಾ ಇದ್ದ, ಹೌದಾ? 50 kg. ಈಗ 50 kg ಇರ್ತಕ್ಕಂಥ ಮಾಸ್ ನ 1 ನ್ಯೂಟನ್ ಅಪ್ಲೈ ಮಾಡಿದ್ರೆ ಅಪೋಸಿಷನ್ 1 ಆಯ್ತು. ಸಪೋಸ್ ಇವನೇನು ಫೋರ್ಸ್ ಅಪ್ಲೈ ಮಾಡಿದ್ರೆ ಅಪೋಸಿಷನ್ ಫೋರ್ಸ್ 0 ಆಯ್ತು, ಅಂದ್ರೆ ಸ್ಟಾಟಿಕ್ ಫ್ರಿಕ್ಷನ್. ಸೊ ಇದು ಮೂವ್ ಆಗ್ತಾ ಇಲ್ಲ, ಇನ್ನು 10 ನ್ಯೂಟನ್ ಅಪ್ಲೈ ಮಾಡ್ತಾನೆ ಆಗಲ್ಲ, 20, 80, 90, 100, 110, 120 ವರೆಗೂ ಇದು ಮೂವ್ ಆಗಲ್ಲ, 125 ವರೆಗೂ ಇದು ಕೂಡ ಮೂವ್ ಆಗಲ್ಲ. ಸೊ ಈಗ 125 ಇದೆಯಲ್ಲ, ಇದು ಮ್ಯಾಕ್ಸಿಮಮ್ ಕೆಪಾಸಿಟಿ. ಅರ್ಥ ಆಗ್ತಿದ್ಯಾ? ಆ ಸಿಚುವೇಶನ್ ಅದ್ರ ಬೇಕಾದ್ರೆ ವೇರಿ ಮಾಡಬಹುದು. ಸೊ ಈಗ mu s n, f static maximum is 125 in that example. ಆ ಎಕ್ಸಾಂಪಲ್ ಮಾತ್ರ ಫಿಕ್ಸ್ಡ್ ವ್ಯಾಲ್ಯೂಸ್ ಅಲ್ಲ. ಸೊ ಈಗ ಸರ್ ಹಾಗಾದ್ರೆ 125 ಏನ ಎಲ್ಲ 50 ಮಾಸ್ ಕೆಜಿ ತಗೊಂಡ್ರೆ 125 ಇರತ್ತಾ? ನೋ. ಸೊ ನೋಡಿ ಇಲ್ಲಿ ಈ mu s ವ್ಯಾಲ್ಯೂ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ನೋಡಿ. ಈ ಸರ್ಫೇಸ್ ಇದೆಯಲ್ಲ, ಈ ಸರ್ಫೇಸ್ ನ ನಾವೇನ್ ಮಾಡೋಣ, ಗಜ್ಜಿ ಮಾಡೋಣ, ಜಲ್ಲಿಕಲ್ ಹಾಕಿ ಮೇಲೆ ಬಿಟ್ಬಿಡೋಣ. ಸೊ ಈ ಜಲ್ಲಿಕಲ್ ಹಾಕಿ ಇಟ್ರೆ ಈಗ ಅನ್ಇವನ್ನೆಸ್ ಜಾಸ್ತಿ ಆಯ್ತು, ಅರೆ ರಫ್ ಸರ್ಫೇಸ್ ಆಗೋಯ್ತು. ಈಗ 126 ಅಪ್ಲೈ ಮಾಡಿದ ತಕ್ಷಣ ಹೋಗುತ್ತೆ ಅಂತ ನಾನು ಗ್ಯಾರಂಟಿ ಕೊಡಕ್ಕಾಗಲ್ಲ. ಈಗ mu s ವ್ಯಾಲ್ಯೂ ವೇರಿ ಇದೆ. ದ mu s ವ್ಯಾಲ್ಯೂ ಡಿಪೆಂಡ್ಸ್ ಆನ್ ದ ನೇಚರ್ ಆಫ್ ದ ಸರ್ಫೇಸಸ್. ಆ ಎಕ್ಸಾಂಪಲ್ mu s ವ್ಯಾಲ್ಯೂ ಇಂಟು n ಮಾಡಿದ್ರೆ ನಿಮ್ಗೆ ಎಷ್ಟು ಬರ್ತಿತ್ತು? 125. mu s ಇಂಟು n ಅಂದ್ರೆ mu s ಇಂಟು n ಮಾಡಿದ್ರೆ 125 ಬರ್ತಿತ್ತು. ಈಗ ಇಲ್ಲಿ 126 ಕೊಟ್ಟಿದ ತಕ್ಷಣ ಮೂವ್ ಆಗುತ್ತೆ ಅಂತ ಗ್ಯಾರಂಟಿ ನಾನು ಹೇಳಕ್ ಆಗಲ್ಲ. ಮೇ ಬಿ ಇನ್ನೂ ಜಾಸ್ತಿ ಬೇಕಾಗ್ಬೋದು, ಯಾಕಂದ್ರೆ ರಫ್ ಸರ್ಫೇಸ್ ಇದೆ. ಇದಕ್ಕೆ ಏನಾದ್ರು ಸ್ಮೂತ್ ಮಾಡಿದ್ರೆ, ಲೈಕ್ ಲೂಬ್ರಿಕೆಂಟ್ಸ್ ಎಲ್ಲ ಯೂಸ್ ಮಾಡಿದ್ರೆ ಇನ್ನೂ ಬೇಗನೆ ಕದಲ್ಬಹುದಾಗಿತ್ತು, ಅಂದ್ರೆ 120ಗೆ ಕದಲ್ಬಹುದಾಗಿತ್ತು. ಯಾವಾಗ ಅದ್ರ ಮೇಲೆ ಆಯಿಲ್ ಹಾಕ್ಬಿಟ್ರೆ ಅಥವಾ ಗ್ರೀಸ್ ಹಾಕ್ಬಿಟ್ರೆ, ಗ್ರೀಸ್ ಹಾಕಿದ್ರೆ ಏನಾಗತ್ತೆ, ಈ ಅನ್ಇವನ್ನೆಸ್ ಅಲ್ಲಿ ಹೋಗಿ ಕೂತ್ಕೊಳ್ಳತ್ತ, ಸ್ಮೂತ್ ಸರ್ಫೇಸ್ ಆಗತ್ತೆ. ಈ ಅನ್ಇವನ್ನೆಸ್ ನಲ್ಲಿ ಹೋಗಿ ಕೂತ್ಕೊಂಡಾಗ ಸೊ ಸ್ಲೈಡಿಂಗ್ ಈಸಿ ಆಗತ್ತೆ. ಇಂಟರ್ಲಾಕಿಂಗ್ ಆಗ್ಬೇಕಾಗಿರೋ ಕಡೆ ಏನಾಯ್ತು, ಗ್ರೀಸ್ ಬಂದು ಕೂತ್ಕೊಂತು. ಸೊ ಹಾಗಾಗಿ ಆ ಸರ್ಫೇಸ್ ಫಿಲ್ ಆಯ್ತು, ಅದ್ರ ಮೇಲೆ ಆಬ್ಜೆಕ್ಟ್ ಇದೆ, ಸ್ವಲ್ಪ ಮೂವ್ ಆಗೋದಕ್ಕೆ ಈಸಿ ಆಗುತ್ತೆ. ಸೊ ದಟ್ ಮೀನ್ಸ್ mu s ವ್ಯಾಲ್ಯೂ and mu n value depends on nature of the surface. Please make a note on this one. Mu s and mu n value, mu s and mu k, sorry, mu n alla, mu s and mu k depends on nature of surfaces in contact. ಸೊ ರಫ್ ಸರ್ಫೇಸ್ ಇದ್ರೆ ಕಾಂಟ್ಯಾಕ್ಟ್, ರಫ್ ಸರ್ಫೇಸಸ್ ಒಂದ್ರ ಮೇಲೆ ಒಂದು ಕೂತಿದ್ರೆ ಏನಾಗಿರುತ್ತೆ, mu s ಮತ್ತೆ mu k ವ್ಯಾಲ್ಯೂ ಜಾಸ್ತಿ ಇರುತ್ತೆ. ಚೆನ್ನಾಗಿ ಉಜ್ಬಿಟ್ಟು ಪಾಲಿಶ್ ಮಾಡಿ ಆವಾಗ ಸರ್ಫೇಸಸ್ ನಡೆ ಏನಾಗಿರುತ್ತೆ, ಸ್ಮೂತ್ ಆಗಿರುತ್ತೆ. ಪ್ಲೀಸ್ ಮೇಕ್ ಎ ನೋಟ್ ಆನ್ ದಿಸ್ ಒನ್. ನೋಟ್ ಮಾಡ್ಕೊಂಡ್ರ? ಅಂಡ್ ಒನ್ ಮೋರ್ ಪಾಯಿಂಟ್ ಐ ವುಡ್ ಲೈಕ್ ಟು ಟೆಲ್, ದ ಸ್ಟ್ಯಾಟಿಕ್ ವ್ಯಾಲ್ಯೂ f static friction value can vary between, ಇದು ಯಾವುದ್ರ ಮಧ್ಯೆ ಇರಬಹುದು ಅಂದ್ರೆ mu s ಇಂಟು n, ಇದಕ್ಕೆ ಈಕ್ವಲ್ ಆಗಿರ್ಬೋದು ಅಥವಾ ಅದಕ್ಕಿಂತ ಕಮ್ಮಿ ಇರಬಹುದು.
ಮತ್ತೆ ಝೀರೋಗಿಂತ ಜಾಸ್ತಿ ಇರಬಹುದು ಅಥವಾ ಈಕ್ವಲ್ ಇರಬಹುದು. ಸೊ ದಿಸ್ ಈಸ್ ದ ಈಕ್ವೇಶನ್ ಫಾರ್ ದ ಸ್ಟ್ಯಾಟಿಕ್ ಫ್ರಿಕ್ಷನ್. ನೋಡಿ, ಸ್ಟ್ಯಾಟಿಕ್ ಫ್ರಿಕ್ಷನ್ ಅನ್ನೋದು ಕಾನ್ಸ್ಟೆಂಟ್ ವ್ಯಾಲ್ಯೂ ಅಲ್ಲ. ಮ್ಯಾಕ್ಸಿಮಮ್ ವ್ಯಾಲ್ಯೂಗೆ ಒಂದು ನಾನು ಈಕ್ವೇಶನ್ ಕೊಡ್ತೀನಿ. ಬಟ್ ಸೊ ಯಾವುದೋ ಒಂದು ಆಬ್ಜೆಕ್ಟ್ ಮೇಲೆ ಸ್ವಲ್ಪ ಫೋರ್ಸ್ ಅಪ್ಲೈ ಮಾಡ್ತಾ ಇದ್ದೀನಿ ಸರ್, ಸ್ಟ್ಯಾಟಿಕ್ ಫ್ರಿಕ್ಷನ್ ಎಷ್ಟಿದೆ ಅಂತ ಹೇಳ್ತೀರಾ ಅಂದ್ರೆ, ಸೊ ನಾನು ಅನ್ಲೆಸ್ ಅಂಟಿಲ್ ಆ ಫೋರ್ಸ್ ಎಷ್ಟಿದೆ ಅಂತ ಗೊತ್ತಾಗೋರ್ಗು ನಾನು ಹೇಳಕ್ಕಾಗಲ್ಲ. ಪ್ರಾಬ್ಲಮ್ಸ್ ತಗೊಂಡಾಗ ಪಕ್ಕ ಅರ್ಥ ಆಗುತ್ತೆ. ಸೊ ಸ್ಟ್ಯಾಟಿಕ್ ಫ್ರಿಕ್ಷನ್ ಕ್ಯಾನ್ ವೇರಿ ಬಿಟ್ವೀನ್ 0 to μsn. ನಾನು ತಗೊಂಡಿರ್ತಕ್ಕಂಥ ಎಕ್ಸಾಂಪಲ್, ಒಂದೇ ಒಂದು ಬ್ಲಾಕ್ ನ ಇಟ್ರೆ ಅದ್ರ ಮೇಲೆ ಆ ಸರ್ಫೇಸ್ ಮೇಲೆ ಒಂದು ಬ್ಲಾಕ್ ನ ಇಡ್ತೀನಿ. ಈಗ ಅದ್ರ ಮೇಲೆ ಯಾವ್ದು ಫೋರ್ಸ್ ಅಪ್ಲೈ ಮಾಡಿಲ್ಲ ಅಂದ್ರೆ ಸ್ಟ್ಯಾಟಿಕ್ ಫ್ರಿಕ್ಷನ್ ಎಷ್ಟು? 0. ಈಗ 1 ನ್ಯೂಟನ್ ಅಪ್ಲೈ ಮಾಡಿದ್ರೆ ಎಷ್ಟಿತ್ತು ಸ್ಟ್ಯಾಟಿಕ್ ಫ್ರಿಕ್ಷನ್? 1 ಇತ್ತು. ಅದೇ ತರ 120, 121, 122, 123, 124, 125 ವರೆಗೂ ಸ್ಟ್ಯಾಟಿಕ್ ಫ್ರಿಕ್ಷನ್ ವೇರಿ ಆಯ್ತು. ಮತ್ತೆ ಇದಕ್ಕಿಂತ ಜಾಸ್ತಿ ಫೋರ್ಸ್ ಅಪ್ಲೈ ಮಾಡಿದ್ರೆ ಸ್ಟ್ಯಾಟಿಕ್ ಫ್ರಿಕ್ಷನ್ ಬರಲ್ಲ, ಆ ಕಡೆಗೆ ಹೋಗುತ್ತೆ ಕೈನೆಟಿಕ್ ಫ್ರಿಕ್ಷನ್. ಇಷ್ಟು ಅರ್ಥ ಆಯ್ತು ಅಂತ ಅನ್ಕೊಂತೀನಿ, ನೋಟ್ ಮಾಡ್ಕೊಳ್ಳಿ. ಸೊ ವಿ ವಿಲ್ ಹ್ಯಾವ್ ಸಮ್ ಮೋರ್ ಡಿಸ್ಕಷನ್. ಡನ್. ಎರೇಸ್ ಮಾಡ್ತಿದ್ದೀನಿ. ಇದು ಇಂಪಾರ್ಟೆಂಟ್. ಸಮ್ ಮೋರ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಆರ್ ಸ್ಟ್ಯಾಟಿಕ್ ಫ್ರಿಕ್ಷನ್ ಅಂಡ್ ಕೈನೆಟಿಕ್ ಫ್ರಿಕ್ಷನ್ ರಿಲೇಷನ್. ಯಾವುದು ಜಾಸ್ತಿ ಇರುತ್ತೆ ಹೇಳ್ತೀರಾ? ನಾನು 2 ಸ್ಟೇಟ್ಮೆಂಟ್ ನ ಕೊಡ್ತೀನಿ, ಯಾವುದು ಟ್ರೂ ಯಾವುದು ಫಾಲ್ಸ್ ಅಂತ ಹೇಳಿ ನೋಡೋಣ. ಸೊ ಐ ಆಮ್ ಗೋಯಿಂಗ್ ಟು ಗಿವ್ ಒನ್ ಸ್ಟೇಟ್ಮೆಂಟ್. ಸ್ಟ್ಯಾಟಿಕ್ ಫ್ರಿಕ್ಷನ್, ಎಫ್ ಸ್ಟ್ಯಾಟಿಕ್ ಫ್ರಿಕ್ಷನ್ is greater than F kinetic. Can you please say true or false? ನೋಡಿ, ಇದನ್ನ ನಾವು ಗ್ಯಾರಂಟಿ ಆಗಿ ಹೇಳಕ್ಕಾಗಲ್ಲ. ಸೊ ಆಲ್ವೇಸ್ ನೀಡ್ ನಾಟ್ ಬಿ ಟ್ರೂ, ಇಟ್ ಕ್ಯಾನ್ ಬಿ ಫಾಲ್ಸ್ ಸ್ಟೇಟ್ಮೆಂಟ್. ಅದೇ ತರ ಇನ್ನೊಂದು ಸ್ಟೇಟ್ಮೆಂಟ್ ಕೊಡ್ತೀನಿ. ಸೊ ಎಫ್ ಸ್ಟ್ಯಾಟಿಕ್ ಫ್ರಿಕ್ಷನ್ ಮ್ಯಾಕ್ಸಿಮಮ್ is always greater than F kinetic. So this is a correct statement. ಯಾವಾಗಲೂ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ದ ಸ್ಟ್ಯಾಟಿಕ್ ಫ್ರಿಕ್ಷನ್ ಕೈನೆಟಿಕ್ ಫ್ರಿಕ್ಷನ್ ಗಿಂತ ಜಾಸ್ತಿನೇ ಇರುತ್ತೆ. ಸೊ ನಾವು ತಗೊಂಡಿರ್ತಕ್ಕಂಥ ಎಕ್ಸಾಂಪಲ್ ಅಲ್ಲಿ 125 ಇತ್ತು ಮ್ಯಾಕ್ಸಿಮಮ್ ವ್ಯಾಲ್ಯೂ, ಕೈನೆಟಿಕ್ ಫ್ರಿಕ್ಷನ್ ಎಷ್ಟು? 83 84 ಆಯ್ತು. ಸೊ ಇದು ವ್ಯಾಲ್ಯೂ ಕಮ್ಮಿ ಆಯ್ತು. ಹಂಗಂತ ಹೇಳಿ ಸ್ಟ್ಯಾಟಿಕ್ ಫ್ರಿಕ್ಷನ್ ಜಾಸ್ತಿ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಸ್ಟ್ಯಾಟಿಕ್ ಫ್ರಿಕ್ಷನ್ 0 ಇದ್ದಾಗ, ಅಕ್ಸ್ಟರ್ನಲ್ ಫೋರ್ಸ್ 0 ಇದ್ದಾಗ ಸ್ಟ್ಯಾಟಿಕ್ ಫ್ರಿಕ್ಷನ್ 0 ಆಯ್ತು, ಅವಾಗ ಅಪ್ಲೈ ಮಾಡಕ್ಕಾಗಲ್ಲ. ಸೊ ಈ ಕಂಡೀಷನ್ ನ ಕೊಟ್ರೆ ನಾನು ಇದನ್ನ ಟ್ರೂ ಅಂತ ಹೇಳ್ಬೋದು. ಬಟ್ ಯು ಕೆನ್ ನಾಟ್ ಬಿ ಸೆಡ್ ಹಾಗಾದ್ರೆ, ಇಲ್ಲಾಂದ್ರೆ ಆಲ್ವೇಸ್ ಅಂತ ಹಾಕಿದ್ರೆ, ಆಲ್ವೇಸ್ ಸ್ಟ್ಯಾಟಿಕ್ ಫ್ರಿಕ್ಷನ್ ಇಸ್ ಗ್ರೇಟರ್ ದನ್ ಕೈನೆಟಿಕ್ ಫ್ರಿಕ್ಷನ್ ಅಂತ ಹೇಳಿದ್ರೆ ಈ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ಸೊ ನೋಡಿ, ಇಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ದ ಸ್ಟ್ಯಾಟಿಕ್ ಫ್ರಿಕ್ಷನ್ is equals to mu sn, where mu s is a coefficient of static friction. mu s ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ? ಅನ್ಈವನ್ನೆಸ್ ಎಷ್ಟಿದೆ ಅಥವಾ ಸ್ಮೂತ್ನೆಸ್ ಎಷ್ಟಿದೆ, ನೇಚರ್ ಆಫ್ ದ ಸರ್ಫೇಸ್ ಏನಿದೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ಮ್ಯಾಕ್ಸಿಮಮ್ ವ್ಯಾಲ್ಯೂನೇ ನಾವೇನಂತ ಕರಿತೀವಿ? ಎಫ್ ಲಿಮಿಟಿಂಗ್ ಅಂತ ಕರಿತೀವಿ. ಲಿಮಿಟಿಂಗ್ ವ್ಯಾಲ್ಯೂ ಆಫ್ ಸ್ಟ್ಯಾಟಿಕ್ ಫ್ರಿಕ್ಷನ್ that is equals to mu sn. ಸೊ ನೀವು ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡುವಾಗ ಇಷ್ಟುದ್ದ ಬರೀತಾ ಹೋಗ್ಬೇಡಿ. ಸೊ ಎಫ್ ಲಿಮಿಟ್ ಅಂತ ಇದು ಅಂಡರ್ಸ್ಟೂಡ್. ಎಫ್ ಲಿಮಿಟ್ is equals to mu s into n. Limiting value of the static friction is equals to mu s times n. And kinetic friction ನ fk ಅಂತ ಬರೀತೀನಿ, that is equals to mu k n. Always remember, mu s is greater than 1. mu s is greater than mu n ಅಂತ ಹೇಳ್ತಾ ಇದ್ದೀನಿ ಯಾಕೋ. ಸೊ ಆಲ್ವೇಸ್ mu s is greater than mu k. ಈ ಕಂಡೀಷನ್ ಇಂದ ಬೇಕಾದ್ರೆ ನೀವು ಅಸಂಪ್ಷನ್ ಅಬ್ಸರ್ವ್ ಮಾಡಬಹುದು. ಸ್ಟ್ಯಾಟಿಕ್ ಫ್ರಿಕ್ಷನ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಇಸ್ ಆಲ್ವೇಸ್ ಗ್ರೇಟರ್ ದನ್. ಸೊ ಇದೇ ಸ್ಟೇಟ್ಮೆಂಟ್ ನ ಇನ್ನೊಂದು ವರ್ಡ್ಸ್ ಅಲ್ಲಿ ಬರೀತೀನಿ, ಎಫ್ ಲಿಮಿಟಿಂಗ್ ವ್ಯಾಲ್ಯೂ ಇಸ್ ಗ್ರೇಟರ್ ದನ್ ಎಫ್ ಕೈನೆಟಿಕ್. ಸರ್ ಹಾಗಾದ್ರೆ mu s ವ್ಯಾಲ್ಯೂ mu k ವ್ಯಾಲ್ಯೂ ಹೇಗೆ ಸರ್ ಫೈಂಡ್ ಔಟ್ ಮಾಡಬಹುದು? ಇಟ್ ಈಸ್ ಕ್ಯಾಲ್ಕುಲೇಟೆಡ್ ಥ್ರೂ ದ ಎಕ್ಸ್ಪೆರಿಮೆಂಟ್. mu s and mu k are calculated experimentally. ಎಕ್ಸ್ಪೆರಿಮೆಂಟ್ಸ್ ನ ಕಂಡಕ್ಟ್ ಮಾಡಿ mu s ವ್ಯಾಲ್ಯೂ ಮತ್ತೆ mu k ವ್ಯಾಲ್ಯೂನ ನಾವು ಡಿಟರ್ಮೈನ್ ಮಾಡಬಹುದು. ಎಕ್ಸಾಮ್ ಅಲ್ಲಿ ಯೂಶಲಿ ಅವರೇ ಕೊಡ್ತಾರೆ ಅಥವಾ ಮಿಕ್ಕಿದೆಲ್ಲ ಡೇಟಾ ಕೊಟ್ಟು ಅದನ್ನ ಫೈಂಡ್ ಔಟ್ ಮಾಡಕ್ಕೆ ಹೇಳ್ತಾರೆ. ಸೊ ನಾನು ಯೂಸ್ ಮಾಡ್ಲಿಕ್ಕೆ ಹೊರಟಿನಿ. 3 2 1 ಡನ್. ಸೊ ನೋಟ್ ದಿಸ್ ಒನ್, ದಿಸ್ ಇಸ್ ಇಂಪಾರ್ಟೆಂಟ್. And what else? ಈ ಟರ್ಮ್ ನ ನೋಟ್ ಮಾಡ್ಕೊಳ್ಳಿ, ಲಿಮಿಟಿಂಗ್ ವ್ಯಾಲ್ಯೂ ಆಫ್ ದ ಸ್ಟ್ಯಾಟಿಕ್ ಫ್ರಿಕ್ಷನ್. ಡನ್. ಯಾ, ನೆಕ್ಸ್ಟ್ ಕೇಳಿ ಡಿಸ್ಟ್ರಾಕ್ಟ್ ಆಗಬೇಡಿ.
ಯಾವುದೇ ಕಾರಣಕ್ಕೂ ಚಾನ್ಸ್ ತಗೋಬೇಡಿ. ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್, ಪದೇ ಪದೇ ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಟಾಪಿಕ್ ಇಸ್ ಗ್ರಾಫ್ ಆಫ್ external force versus friction force ನ ಮತ್ತೆ external force ನ ಗ್ರಾಫ್ ನ ಪ್ಲಾಟ್ ಮಾಡಿದ್ರೆ let us see how we are going to get. x axis ನಲ್ಲಿ external force ನ ತಗೊಂಡಿನಿ, ಆಲ್ವೇಸ್ ಇಂಡಿಪೆಂಡೆಂಟ್. ಅರೆ ಯಾವ್ದು ವೇರಿ ಆದ್ರೆ ಇನ್ನೊಂದು ವೇರಿ ಆಗತ್ತೆ ಅಂತದನ್ನ ನಾನು ಎಕ್ಸ್ ಆಕ್ಸಿಸ್ ಅಲ್ಲಿ ಇಂಡಿಪೆಂಡೆಂಟ್ ವೇರಿ. ಇದು ವೇರಿ ಆದ್ರೆ ನಾವು ಬರೀತಿರೋದೇನು, ಎಕ್ಸ್ಟರ್ನಲ್ ಫೋರ್ಸ್ ಮತ್ತೆ ಫ್ರಿಕ್ಷನ್. ಇದು ವೇರಿ ಆದ್ರೆ ಇದಾಗತ್ತಾ, ಇದು ವೇರಿ ಮಾಡಿದ್ರೆ ಇದು ವೇರಿ ಆಗತ್ತಾ, ಇದನ್ನ ವೇರಿ ಮಾಡಿದ್ರೆ ಇದಾಗತ್ತೆ ಅಂತದನ್ನ ಇಂಡಿಪೆಂಡೆಂಟ್ ಪ್ಯಾರಾಮೀಟರ್ ಎಕ್ಸ್ ಆಕ್ಸಿಸ್ ಅಲ್ಲಿ ತಗೋಬೇಕು, ನೆನ್ಪಿಟ್ಕೊಳ್ಳಿ. ಸೊ ಈ ಕಡೆ ಫ್ರಿಕ್ಷನ್ ನ ತಗೊಂತೀನಿ, ಫ್ರಿಕ್ಷನ್ ಫೋರ್ಸ್. ಓಕೆ, ಈಗ ಎಕ್ಸ್ಟರ್ನಲ್ ಫೋರ್ಸ್ 0 ಇದ್ದಾಗ ಫ್ರಿಕ್ಷನಲ್ ಫೋರ್ಸ್ ಏನಿತ್ತು 0 ಇತ್ತು. ಇದನ್ನ ಸ್ವಲ್ಪ ಇನ್ಕ್ರೀಸ್ ಮಾಡ್ತೀನಿ, ಇನ್ಕ್ರೀಸ್ ಮಾಡಿದ್ರೆ ಫ್ರಿಕ್ಷನಲ್ ಫೋರ್ಸ್ ಏನಾಯ್ತು, ಇನ್ಕ್ರೀಸ್ ಆಯ್ತು, ಇನ್ಕ್ರೀಸ್ ಆಯ್ತು, ಇನ್ಕ್ರೀಸ್ ಆಯ್ತು, ಇನ್ಕ್ರೀಸ್ ಆಯ್ತು. ಹಂಗೆ ಹೋಗ್ತಿರತ್ತಾ ಇನ್ಫಿನಿಟಿ ವರ್ಗು? ಇಲ್ಲ, ಏನಾಗತ್ತೆ, ಯಾವುದೋ ಒಂದು ಸರ್ಟೇನ್ ಮ್ಯಾಕ್ಸಿಮಮ್ ವ್ಯಾಲ್ಯೂಗೆ ರೀಚ್ ಆಗತ್ತೆ, ಆಮೇಲೆ ದಬಕ್ ಅಂತ ಕಮ್ಮಿ ಬಿದ್ದೋಗತ್ತೆ, ಆಮೇಲೆ ಮತ್ತೆ ಇನ್ಕ್ರೀಸ್ ಮಾಡಿದ್ರೆ ಫೋರ್ಸ್ ನ ಕಾನ್ಸ್ಟೆಂಟ್ ಫೋರ್ಸ್ ಬರ್ತಿತ್ತು. ನೆನ್ಪಾಯ್ತಾ ಗ್ರಾಫ್, ನೆನ್ಪಾಯ್ತಾ ಎಕ್ಸ್ಪೆರಿಮೆಂಟ್? ಅದಕ್ಕೆ ನಾನು ಆ ಆಕ್ಟಿವಿಟಿನ ತುಂಬಾ ಇಂಪಾರ್ಟೆಂಟ್ ಆಕ್ಟಿವಿಟಿ, ಕಾನ್ಸಂಟ್ರೇಟ್ ಮಾಡಿ ಕೇಳಿ ಅಂತ ಹೇಳಿದ್ದು. ಈಗ ಎಕ್ಸ್ಟರ್ನಲ್ ಫೋರ್ಸ್ ನ ಇನ್ಕ್ರೀಸ್ ಮಾಡ್ತಾ ಇದ್ರೆ ಫ್ರಿಕ್ಷನ್ ವ್ಯಾಲ್ಯೂ ಇನ್ಕ್ರೀಸ್ ಆಯ್ತು. ಎಲ್ಲಿವರೆಗೂ? ಸರ್ಟೇನ್ ಮ್ಯಾಕ್ಸಿಮಮ್ ವ್ಯಾಲ್ಯೂವರೆಗೂ ಇನ್ಕ್ರೀಸ್ ಆಯ್ತು. ಆ ಮ್ಯಾಕ್ಸಿಮಮ್ ವ್ಯಾಲ್ಯೂನ ನಾವೇನಂತ ಕರೆದ್ವಿ, ಎಫ್ ಲಿಮಿಟಿಂಗ್ ಅಂತ ಕರೆದ್ವಿ. ಎಫ್ ಲಿಮಿಟಿಂಗ್ ವ್ಯಾಲ್ಯೂ ಅಥವಾ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ದ ಸ್ಟ್ಯಾಟಿಕ್ ಫ್ರಿಕ್ಷನ್ ಅಂತ ಕರೆದ್ವಿ. ಇಲ್ಲಿಂದ ಇಲ್ಲಿಗೆ ಆಬ್ಜೆಕ್ಟ್ ಯಾವ ಸ್ಟೇಟ್ ಅಲ್ಲಿ ಇತ್ತು? ನಾನು ಹೇಳ್ತಿರೋ ಕೆಮಿಸ್ಟ್ರಿ ಸ್ಟೇಟ್ ಅಲ್ಲ, ಮೆಕ್ಯಾನಿಕಲ್ ಸ್ಟೇಟ್ ಅಲ್ಲಿ ಇತ್ತು, ರೆಸ್ಟ್ ಅಲ್ಲಿ ಇತ್ತು, ಮೂವಿಂಗ್ ಅಲ್ಲಿ ಇತ್ತ. ಆಬ್ಜೆಕ್ಟ್ ಈಸ್ ಅಟ್ ರೆಸ್ಟ್. ಈ ಪೋರ್ಷನ್ ಅಲ್ಲಿ ಇಲ್ಲಿಂದ ಇಲ್ಲಿಗೆ ಫೋರ್ಸ್ ಅನ್ನ ಅಪ್ಲೈ ಮಾಡಿದ್ರೆ, ಇಲ್ಲಿಂದ ಇಲ್ಲಿಗೆ ಎಕ್ಸ್ಟರ್ನಲ್ ಫೋರ್ಸ್ ನ ಅಪ್ಲೈ ಮಾಡಿದ್ರೆ ಇದೇನಾಗ್ತಾ ಇತ್ತು, ಎಫ್ ಲಿಮಿಟಿಂಗ್ ವರ್ಗೂ ಹೋಯ್ತು ಅಂಡ್ ಈ ಆಬ್ಜೆಕ್ಟ್ ರೆಸ್ಟ್ ಅಲ್ಲಿ ಇತ್ತು. ಅಟ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಇಲ್ಲಿ ವ್ಯಾಲ್ಯೂ ಏನಿರುತ್ತೋ ಇಲ್ಲೂ ಅದೇ ವ್ಯಾಲ್ಯೂ ಇರುತ್ತೆ. ಎಫ್ ಎಕ್ಸ್ಟರ್ನಲ್ ಇಸ್ ಈಕ್ವಲ್ಸ್ ಟು ಎಫ್ ಲಿಮಿಟಿಂಗ್. ಇದಕ್ಕಿಂತ ಒಂಚೂರು ಸ್ವಲ್ಪ ಜಾಸ್ತಿ ಫೋರ್ಸ್ ನ ಅಪ್ಲೈ ಮಾಡಿದ್ರೆ ಫ್ರಿಕ್ಷನ್ ಏನಾಯ್ತು, ದಬಕ್ ಅಂತ ಕಮ್ಮಿ ಬಿದ್ದೋಯ್ತು. ಸೊ ನೆಕ್ಸ್ಟ್ ಅಪಿಯರ್ ಆಗ್ತಕ್ಕಂತ ಇನ್ನು ಸ್ವಲ್ಪ ಫೋರ್ಸ್ ಜಾಸ್ತಿ ಮಾಡ್ತಾ ಮಾಡ್ತಾ ಹೋದ್ರೆ ಫ್ರಿಕ್ಷನ್ ಇನ್ಕ್ರೀಸ್ ಆಗಲ್ಲ. ಈ ಪೋರ್ಷನ್ ಅಲ್ಲಿ ಆಬ್ಜೆಕ್ಟ್ ಮೂವಿಂಗ್ ಅಲ್ಲಿ ಇತ್ತು. ಸೊ ದಿಸ್ ಇಸ್ ಸ್ಟ್ಯಾಟಿಕ್ ಫ್ರಿಕ್ಷನ್. ಸ್ಟ್ಯಾಟಿಕ್ ಫ್ರಿಕ್ಷನ್. ಈ ರೀಜನ್ ಅಲ್ಲಿ ಆಬ್ಜೆಕ್ಟ್ ಈಸ್ ಅಟ್ ಮೋಷನ್. ಮೋಷನ್ ಅಲ್ಲಿ ಇರ್ಬೇಕಾದ್ರೆ ಬರ್ತಕ್ಕಂಥ ಫ್ರಿಕ್ಷನ್ ಏನಂತ ಕರಿತೀವಿ, ಕೈನೆಟಿಕ್ ಫ್ರಿಕ್ಷನ್ ಅಂತ ಕರಿತೀವಿ. ಕೈನೆಟಿಕ್ ಫ್ರಿಕ್ಷನ್. ಸೊ ಈ ವ್ಯಾಲ್ಯೂನ ಟ್ರೇಸ್ ಔಟ್ ಮಾಡಿದ್ರೆ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ದಿಸ್ ಫ್ರಿಕ್ಷನ್ ಫೋರ್ಸ್? ದಟ್ ಈಸ್ mu k into n. ಎಫ್ ಕೆ is equals to mu k into n. ಇದರ ವ್ಯಾಲ್ಯೂ ಏನಾಗಿರುತ್ತೆ, mu s into n. ಇಲ್ಲಿ ಬರೀತೀನಿ mu s into n. Static value, coefficient of static friction into n. n ಅಂದ್ರೆ normal reaction force. Please make a note on this one. We will move to the problems. Very very important. ಇಷ್ಟೊತ್ತು ಕಲ್ತಿದ್ದು ಸ್ವಿಮ್ಮಿಂಗ್ ಹೇಗ್ ಮಾಡೋದು ಅಂತ ಬುಕ್ಕಲ್ಲಿ ಓದಿದ್ದು. ನೆಕ್ಸ್ಟ್ ಸ್ವಿಮ್ಮಿಂಗ್ ಪೂಲ್ಗೆ ಇಳಿದು ಅಥವಾ ಬಾವಿಗೆ ಇಳಿದು ಸ್ವಿಮ್ಮಿಂಗ್ ನ ಪ್ರಾಕ್ಟೀಸ್ ಮಾಡೋಣ. ಬಾವಿಯಲ್ಲಿ ಈಜೋದು ಕಲ್ತ ಮೇಲೆ ಕೆರೆಗೆ ಹೋಗ್ಬೀಳೋಣ, ಕೆರೆಯಲ್ಲೂ ಕಲ್ತ ಮೇಲೆ ಸಮುದ್ರಕ್ಕೆ ಹೋಗ್ಬೀಳೋಣ, ಅಲ್ಲೂ ಈಜ್ ಕಲ್ತ್ಕೊಂಡು ಬರೋಣ. ಲೆಟ್ ಅಸ್ ಸ್ಟಾರ್ಟ್ ದ ಪ್ರಾಬ್ಲಮ್ಸ್. ಡನ್. Let us start. Ready, steady, 1, 2, 3. Let us go with the problems. The first problem, very very simple problem, faltu problem. Let us consider an object. ಒಂದು ಆಬ್ಜೆಕ್ಟ್ ನ ಕನ್ಸಿಡರ್ ಮಾಡೋಣ. 2 kg ಮಾಸ್ ಇರುತ್ತೆ, ಅದನ್ನ ಮಾಸ್ 2 kg ಇದೆ. ಎಕ್ಸ್ಟರ್ನಲ್ ಫೋರ್ಸ್ F is equals to ಓಕೆ, ಎಫ್ ಅಂತ ಕರಿತೀನಿ. ಮ್ಯೂ ಇಲ್ಲಿ ಅನ್ಇವೆನ್ನೆಸ್ ಇರುತ್ತೆ. ಆ ಅನ್ಇವೆನ್ನೆಸ್ ಇಂದ ಕೋಎಫಿಷಿಯಂಟ್ ಆಫ್ ಸ್ಟ್ಯಾಟಿಕ್ ಫ್ರಿಕ್ಷನ್ ಮತ್ತೆ ಕೈನೆಟಿಕ್ ಫ್ರಿಕ್ಷನ್ ಅವರೇ ಕೊಟ್ಟಿರ್ತಾರೆ ಅಂತ ಹೇಳಿದೆ. ಮ್ಯೂ ಎಸ್ ವ್ಯಾಲ್ಯೂ 0.5 ಇದೆ, ಮ್ಯೂ ಕೆ ವ್ಯಾಲ್ಯೂ 0.4 ಇದೆ. ಲೆಟ್ ಅಸ್ ಅಸ್ಯೂಮ್, ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಮ್ಯೂ ಎಸ್ ವ್ಯಾಲ್ಯೂ, ಮ್ಯೂ ಕೆ ವ್ಯಾಲ್ಯೂ ಎಕ್ಸ್ಪೆರಿಮೆಂಟ್ ಇಂದ ಫೈಂಡ್ ಔಟ್ ಮಾಡ್ತಾರೆ. ಆಲ್ರೆಡಿ ನಿಮಗೆ ಕೊಟ್ಟಿದ್ದಾರೆ 2 kg ಮಾಸ್ ಇದೆ. ರೈಟ್ ಸೈಡ್ ಗೆ ಎಕ್ಸ್ಟರ್ನಲ್ ಫೋರ್ಸ್ ನ ಅಪ್ಲೈ ಮಾಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ಕ್ವಶನ್ ನ ಬರೀತೀನಿ ನೋಡಿ. What is the what is the value of
friction force and its nature, in its nature, comma, also find, also cut ಆಗ್ತಿದೆಯಾ ಬರ್ತಿದೆಯಾ, also find acceleration of 2 kg when F, sub question 1, F is equals to 1 Newton, sub question 2, F is equals to 5 Newton, sub question 3, F is equals to 10 Newton, sub question 4, F is equals to 20 Newton. 15 ತಗೊಳ್ಳೋಣ ಸಾಕು, 15 ನ್ಯೂಟನ್. ನೋಡಿ ಆಪ್ಷನ್ಸ್ ಎಲ್ಲ ಇದು, ಮತ್ತೆ ಯಾವ್ದೋ ಒಂದು ಟಿಕ್ ಮಾಡಬೇಡಿ, 4 ಕ್ವಶನ್ ಕೊಟ್ಟಿದ್ದೀನಿ. ಈ ಎಫ್ 1 ನ್ಯೂಟನ್ ಆಗಿದ್ದಾಗ ಇದ್ರ ಗತಿ ಏನಾಗಿರುತ್ತೆ, 5 ನ್ಯೂಟನ್ ಆಗಿದ್ದಾಗ ಇದ್ರ ಗತಿ ಏನಾಗಿರುತ್ತೆ, 10 ನ್ಯೂಟನ್ ಆಗಿದ್ದಾಗ ಇದ್ರ ಗತಿ ಏನಾಗುತ್ತೆ ನೋಡೋಣ. ಸೊ ಲೆಟ್ ಅಸ್ ಸಾಲ್ವ್. ಆಯ್ತಾ, ಆಪ್ಷನ್ಸ್ ಎಲ್ಲ ಇದು ಪಟ್ ಅಂತ ಟಿಕ್ ಮಾಡ್ಬಿಟ್ಟಿರಿ. ಓಕೆ, ಸೊ ಎಫ್ ವ್ಯಾಲ್ಯೂ ಇನ್ನೊಂದು ಕೊಟ್ಬಿಡ್ತೀನಿ ನೋಡಿ, ಯಾಕೆ ಸುಮ್ಮನೆ. ಎಫ್ ಇಸ್ ಈಕ್ವಲ್ಸ್ ಟು 20 ನ್ಯೂಟನ್. ಈಗ ಎಲ್ಲಾ ಕೇಸಸ್ ನಲ್ಲೂ ಫಸ್ಟ್ ಕೇಸ್ ನಲ್ಲಿ ಎಫ್ ವ್ಯಾಲ್ಯೂ 1 ತಗೊಳ್ಳೋಣ. ಸೊ ಕೇಸ್ 1 when ಎಫ್ ಇಸ್ ಈಕ್ವಲ್ಸ್ ಟು 1 ನ್ಯೂಟನ್, ಫ್ರೀ ಬಾಡಿ ಡಯಾಗ್ರಾಮ್ ಆಫ್ 2 kg ಬರೀತೀನಿ, ಎಫ್ ಬಿ ಡಿ ಆಫ್ 2 kg. 2 kg ಇದು ಫ್ರೀ ಬಾಡಿ ಡಯಾಗ್ರಾಮ್ ಬರೆದ್ರೆ ಫ್ರಿಕ್ಷನ್ ಫೋರ್ಸ್ ಬರಬೇಕಾಗಿರೋದಿಲ್ಲ, ಯು ಹ್ಯಾವ್ ಟು ರೈಟ್. ಓಕೆ, ಪೂರ್ತಿ ಡಯಾಗ್ರಾಮ್ ನೇ ಬರೀತೀನಿ. ಡೌನ್ ಸೈಡ್ ಏನಿರತ್ತಪ್ಪ, ಎಂ ಜಿ ಇರುತ್ತೆ, ಇದು 2 kg ಆದ್ರೆ 2g ಇರುತ್ತೆ. ಮೇಲ್ಗಡೆಗೆ ನಾರ್ಮಲ್ ಇರುತ್ತೆ, ನಾರ್ಮಲ್ ಯಾವಾಗ್ಲೂ ಸರ್ಫೇಸ್ ಗೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ, ಅದು ಆಲ್ರೆಡಿ ನಿಮ್ಗೆ ಗೊತ್ತಿದೆ ಅಂತ ಅನ್ಕೋತೀನಿ. ಆಕ್ಚುಲಿ ಇಲ್ಲಿ ಪರ್ಪೆಂಡಿಕ್ಯುಲರ್, ಸೊ ಇಲ್ಲಿರ್ತಕ್ಕಂಥದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ, ಅದನ್ನ ಎನ್ ಅಂತ ಕರಿತೀನಿ. ಆಲ್ರೆಡಿ ನೀವು ನಾರ್ಮಲ್ ಫೋರ್ಸ್ ಬಗ್ಗೆ ಆಲ್ಮೋಸ್ಟ್ ಇನ್ ಡೀಟೇಲ್ ಡೆಪ್ತ್ ಆಗಿ ಓದ್ಬಿಟ್ಟಿದ್ರೆ. ಇನ್ಯಾವ್ದಾದ್ರು ಫೋರ್ಸ್ ಇದೆಯಾ, ರೈಟ್ ಸೈಡ್ ಗೆ 1 ನ್ಯೂಟನ್ ಫೋರ್ಸ್ ಇದೆ. ನೋಡ್ರಪ್ಪ, ಈ ಆಬ್ಜೆಕ್ಟ್ ನ ರೈಟ್ ಸೈಡ್ ಗೆ ಪುಷ್ ಮಾಡ್ತಾ ಇದ್ದೀನಿ, ಹಾಗಾದ್ರೆ ಫ್ರಿಕ್ಷನ್ ಯಾವ ಕಡೆಗೆ ಇರುತ್ತೆ, ಅರೆ ಅಪೋಸ್ ಮಾಡ್ಬೇಕು, ರಿಲೇಟಿವ್ ಮೋಷನ್ ಅಪೋಸ್ ಮಾಡ್ಬೇಕು ಅಂದ್ರೆ ಫ್ರಿಕ್ಷನ್ ಫೋರ್ಸ್ ಏನ್ ಮಾಡ್ಬೇಕು, ಅದು ಆ ಕಡೆಯಿಂದ ಫೋರ್ಸ್ ಈ ಕಡೆಗೆ ಹೋಗಕ್ ಟ್ರೈ ಮಾಡ್ತಾರೆ, ಇಲ್ಲ ನಾವು ಬಿಡೋಕ್ಕಿಲ್ಲ ಅಂತ ಅಪೋಸ್ ಮಾಡುತ್ತೆ. ಸೊ ಎಲ್ಲಿವರೆಗೂ ಅಪೋಸ್ ಮಾಡುತ್ತೆ, ಲೆಟ್ ಅಸ್ ಚೆಕ್ ಡೌನ್. ಸೊ ಈಗ ಮ್ಯಾಕ್ಸಿಮಮ್ ಎಲ್ಲಿವರೆಗೂ ಅಪೋಸ್ ಮಾಡುತ್ತೆ ಅದನ್ನ ಚೆಕ್ ಮಾಡೋಣ. ಫ್ರಿಕ್ಷನ್ ವ್ಯಾಲ್ಯೂ ಕ್ಯಾನ್ ವೇರಿ ಬಿಟ್ವೀನ್, ಎಫ್ ಸ್ಟ್ಯಾಟಿಕ್ ಕ್ಯಾನ್ ವೇರಿ ಬಿಟ್ವೀನ್ 0 and mu s n. ಆಲ್ರೆಡಿ ಮ್ಯೂ ಎಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಮ್ಯೂ ಎಸ್ ಇಂಟು ಎನ್. ಓಕೆ, ಮ್ಯೂ ಎಸ್ ವ್ಯಾಲ್ಯೂ 0.5 ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಎಫ್ ಲಿಮಿಟಿಂಗ್ ವ್ಯಾಲ್ಯೂ ಏನಾಗತ್ತಪ್ಪ, ಎಫ್ ಲಿಮಿಟಿಂಗ್ ಇಸ್ ಈಕ್ವಲ್ಸ್ ಟು ಮ್ಯೂ ಎಸ್ ಎನ್. ಈ ಮ್ಯಾಕ್ಸಿಮಮ್ ವ್ಯಾಲ್ಯೂನೇ ನಾವೆಂತ ಕರೆದ್ವಿ, ಮ್ಯೂ ಎಸ್ ಎನ್ ಅಂತ ಕರೆದ್ವಿ. ಮ್ಯೂ ಎಸ್ ಇಸ್ 0.5 ಅಂಡ್ ಎನ್ ವ್ಯಾಲ್ಯೂ ನೋಡಿ, ಇಲ್ಲಿ ಅಪ್ ಸೈಡ್ ಮೂವ್ ಆಗ್ತಿಲ್ಲ, ಡೌನ್ ಸೈಡ್ ಮೂವ್ ಆಗ್ತಿಲ್ಲ, ಹಾಗಾಗಿ ನ್ಯೂಟನ್ಸ್ ಫಸ್ಟ್ ಲಾನ ಬರೆದ್ರೆ n is equals to 2g ಬರುತ್ತೆ, ಅಥವಾ ಲೆಟ್ ಇಟ್ ಬಿ n is equal to 2g. ಈ ಕೇಸ್ ನಲ್ಲಿ 2g ನಾರ್ಮಲ್ ಗ್ರೌಂಡ್ ಮೇಲೆ ಇಟ್ಟಿದ್ರೆ n ನಾರ್ಮಲ್ ಏನಾಗಿರುತ್ತೆ, mg ಆಗಿರುತ್ತೆ. ಈ ಕೇಸ್ ನಲ್ಲಿ 2g. ಅದೇ ಒಂಚೂರು ಇನ್ಕ್ಲೈನ್ ಆಗಿದ್ರೆ mg ಆಗಿರಲ್ಲ, ಡಿಫ್ರೆಂಟ್ ಆಗುತ್ತೆ. ನೆಕ್ಸ್ಟ್ ಪ್ರಾಬ್ಲಮ್ ಅಲ್ಲಿ ತಗೊಂತೀನಿ. ಸೊ ಈಗ f ಲಿಮಿಟಿಂಗ್ ವ್ಯಾಲ್ಯೂ ಇಸ್ 0.5 into 2g, n is equals to 20 ನ್ಯೂಟನ್. ಸೊ ಇಂಟು 20 ಮಾಡಿದ್ರೆ 0.5 into 20 10 ನ್ಯೂಟನ್. ಎಫ್ ಲಿಮಿಟಿಂಗ್ ಇಸ್ ಈಕ್ವಲ್ಸ್ ಟು 10 ನ್ಯೂಟನ್. ಅದರ ಅರ್ಥ ಏನಪ್ಪಾ ಅಂದ್ರೆ, ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್, ಲಿಸನ್ ವೆರಿ ಕೇರ್ಫುಲಿ. ತುಂಬಾ ಬೇಸಿಕ್ ಇಂದ ಹೇಳ್ಕೊಡ್ತಾ ಇದ್ದೀನಿ. ಐ ಆಮ್ ಅಸ್ಯೂಮಿಂಗ್ ಯು ಡೋಂಟ್ ನೋ ಎನಿಥಿಂಗ್ ಅಬೌಟ್ ಫ್ರಿಕ್ಷನ್, ಯು ಆರ್ ಜಸ್ಟ್ ಕೇಮ್ ಟು ದ 11th ಸ್ಟ್ಯಾಂಡರ್ಡ್. ಆ ತರ ಅಸ್ಯೂಮ್ ಮಾಡ್ಕೊಂಡು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ನಿಮ್ಗೆ ಏನಾದ್ರು ಗೊತ್ತಿದ್ರೆ ಈ ಸಿಂಪಲ್ ಪ್ರಾಬ್ಲಮ್ ಒಂಚೂರು ಫಾರ್ವರ್ಡ್ ಮಾಡ್ಬೋದು, ಅಬ್ಜೆಕ್ಷನ್ ನನ್ಗೇನ್ ಬೇಜಾರಿಲ್ಲಪ್ಪ. ಗೊತ್ತಿದ್ರೆ ಮುಂದಕ್ಕೆ ಹೋಗಿ, ಗೊತ್ತಿಲ್ಲ ಅಂದ್ರೆ ನಾ ಹೇಳ್ತೇನೆ. ಸೊ 1 ನ್ಯೂಟನ್ ರೈಟ್ ಸೈಡ್ ಅಪ್ಲೈ ಮಾಡಿದ್ರೆ ಲೆಫ್ಟ್ ಸೈಡ್ ಎಷ್ಟು ಅಪ್ಲೈ ಆಗತ್ತೆ, 1 ನ್ಯೂಟನ್ ಆಗತ್ತೆ. 2 ನ್ಯೂಟನ್ ಅಪ್ಲೈ ಮಾಡಿದ್ರೆ ಫ್ರಿಕ್ಷನ್ ಫೋರ್ಸ್ ಏನ್ ಮಾಡುತ್ತೆ, ಈ ಕಡೆಗೆ ಏನಿರುತ್ತೆ, ಎಫ್ ಸ್ಟ್ಯಾಟಿಕ್ ಫ್ರಿಕ್ಷನ್, ಎಫ್ ಸ್ಟ್ಯಾಟಿಕ್. ಈಗ 1 ನ್ಯೂಟನ್ ಅಪ್ಲೈ ಮಾಡಿದ್ರೆ ಲೆಫ್ಟ್ ಸೈಡ್ ಏನಿರುತ್ತೆ, 1 ನ್ಯೂಟನ್ ಇರುತ್ತೆ. ಆಬ್ಜೆಕ್ಟ್ ಮೂವ್ ಆಗತ್ತಾ, ಇಲ್ಲ ಆಗಲ್ಲ, ಇಲ್ಲಿವರೆಗೂ ಅಪೋಸ್ ಮಾಡತ್ತೆ. ಇದ್ರ ತಾಕತ್ ಎಷ್ಟಪ್ಪ ಅಂದ್ರೆ, ಸ್ಟ್ಯಾಟಿಕ್ ಫ್ರಿಕ್ಷನ್ ಇಲ್ಲಿವರೆಗೂ ಅಪೋಸ್ ಮಾಡತ್ತೆ, ಅಪೋಸ್ ಮಾಡೋ ಎಬಿಲಿಟಿ ಇದೆ ಇಷ್ಟು ಬರೋವರೆಗೂ. ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಸೊ ದಟ್ ಈಸ್ ದೇರ್ ಫೋರ್ when the force is 1 Newton, the friction value, F static friction, F static is 1 Newton and acceleration is 0. ಅರೆ ಮೂವ್ ಆಗಲ್ಲ, ರೈಟ್ ಸೈಡ್ 1 ನ್ಯೂಟನ್ ಇದೆ, ಲೆಫ್ಟ್ ಸೈಡ್ಗೂ 1 ನ್ಯೂಟನ್ ಇರುತ್ತೆ. ಸೊ ಅದೇ ತರ ನೆಕ್ಸ್ಟ್ ಏನ್ ಮಾಡೋಣ, ರೈಟ್ ಸೈಡ್ಗೆ ಸಬ್ ಕ್ವಶನ್ 2
ಇದಾಯ್ತು. ಸಬ್ ಕ್ವಶನ್ 2 ತಗೊಂತಾ ಇದೀನಿ. 5 ನ್ಯೂಟನ್ ಅಪ್ಲೈ ಮಾಡಿದ್ರೆ ರೈಟ್ ಸೈಡ್ ಗೆ 5 ನ್ಯೂಟನ್ ಅಪ್ಲೈ ಮಾಡಿದ್ರೆ ಇದು 10 ವರೆಗೂ ತಡೆ ಹಾಕತ್ತೆ. ಹಾಗಾಗಿ ಲೆಫ್ಟ್ ಸೈಡ್ ಗೆ ಎಷ್ಟಾಗತ್ತೆ? 5 ನ್ಯೂಟನ್ ಆಗತ್ತೆ. ಈಗಲೂ ಆಬ್ಜೆಕ್ಟ್ ಮೂವ್ ಆಗಲ್ಲ, ಆದ್ರೆ 5 ನ್ಯೂಟನ್ ಅಪ್ಲೈ ಮಾಡ್ತಿದ್ರೆ ಫ್ರಿಕ್ಷನ್ ಫೋರ್ಸ್ 5 ನ್ಯೂಟನ್ ಅಪ್ಲೈ ಮಾಡ್ತಿದೆ, ಹಾಗಾಗಿ ಈಗಲೂ ಮೂವ್ ಆಗಲ್ಲ. ಸೊ ಅಗೈನ್ ದ ಆಬ್ಜೆಕ್ಟ್ ಈಸ್ ಅಟ್ ರೆಸ್ಟ್. ಸ್ಟ್ಯಾಟಿಕ್ ಫ್ರಿಕ್ಷನ್ ಇದೆ, ಇನ್ನು ಆಬ್ಜೆಕ್ಟ್ ಮೂವ್ ಆಗಿಲ್ಲ ಅಂದ್ರೆ ಎಂತ ಫ್ರಿಕ್ಷನ್? ಸ್ಟ್ಯಾಟಿಕ್ ಫ್ರಿಕ್ಷನ್. ಎಫ್ ಸ್ಟ್ಯಾಟಿಕ್ ಫ್ರಿಕ್ಷನ್ ಇಸ್ ಈಕ್ವಲ್ಸ್ ಟು 5 ನ್ಯೂಟನ್. ಆಕ್ಸಲರೇಷನ್ ಏನಿದೆ? 0 ಇದೆ. ಈಗ ನೋಡಿ ಇಂಪಾರ್ಟೆಂಟ್, ಸೇಮ್ ಕ್ಯಾಲ್ಕುಲೇಷನ್ ಎಲ್ಲ ಸೇಮ್ ಬರುತ್ತೆ. ನೆಕ್ಸ್ಟ್ ಕೇಸ್ 3, when F value is 10 ನ್ಯೂಟನ್, ರೈಟ್ ಸೈಡ್ ಗೆ 10 ನ್ಯೂಟನ್ ಫೋರ್ಸ್ ನ ಅಪ್ಲೈ ಮಾಡೋಣ. ಇದ್ರ ತಾಕತ್ ಎಷ್ಟು? 10 ನ್ಯೂಟನ್ ವರೆಗೂ ಅಪೋಸ್ ಮಾಡುತ್ತೆ. ನಾನ್ 10 ನ್ಯೂಟನ್ ಇದ್ರ ಮೇಲೆ ಅಪ್ಲೈ ಮಾಡಿದ್ರೆ ಫ್ರಿಕ್ಷನ್ ಫೋರ್ಸ್ ಕೂಡ 10 ನ್ಯೂಟನ್ ಅಪೋಸ್ ಮಾಡುತ್ತೆ. ಈಗಲೂ ಆಬ್ಜೆಕ್ಟ್ ಮೂವ್ ಆಗಲ್ಲ. ಇನ್ನೇನು ಬಿಟ್ಬಿಡೋ ಸ್ಟೇಜ್ ಅಲ್ಲಿ ಇದೆ. ಇನ್ನೊಂದ್ ಚೂರ್ ಪಡಕಂತ ಜಾಸ್ತಿ ಮಾಡಿದ್ರೆ ನನ್ ಕೈಲಿ ಆಗಲ್ಲ ಅಂತ ಬಿಟ್ಬಿಡತ್ತೆ. ಸೊ ಹಾಗಾಗಿ ಈ ಸ್ಟೇಜ್ ನಲ್ಲಿ ಸ್ಟ್ಯಾಟಿಕ್ ಫ್ರಿಕ್ಷನ್ ಎಷ್ಟು? ಅದು ಕೂಡ 10 ನ್ಯೂಟನ್ ಇದೆ. ಈಗ್ಲೂ ಬಾಡಿ ರೆಸ್ಟ್ ನಲ್ಲೇ ಇದೆ, ಇಲ್ಲೂ ರೆಸ್ಟ್ ಅಲ್ಲಿ ಇದೆ. ಬಾಡಿ ಈಸ್ ಅಟ್ ರೆಸ್ಟ್. ಈ ಮೂರೂ ಕೇಸ್ ನಲ್ಲಿ ರೆಸ್ಟ್ ಅಲ್ಲಿ ಇದೆ. ಈಗ ಎಫ್ ಸ್ಟ್ಯಾಟಿಕ್ ವ್ಯಾಲ್ಯೂ ಏನಿದೆ? 10 ನ್ಯೂಟನ್ ಇದೆ. ಆಕ್ಸಲರೇಷನ್ ಇಸ್ 0. ಇಷ್ಟು ಆಯ್ತು ಅಂತ ಅನ್ಕೊಂತೀನಿ. ನೆಕ್ಸ್ಟ್ ನೋಡಿ, ಮುಂದೆ ಇದೆ ಸ್ಟೋರಿ, ಇನ್ನೊಂದ್ಸತಿ ಬರೀತೀನಿ. ಸೊ ಲೆಟ್ ಅಸ್ ಸಿ ದ ಫೋರ್ತ್ ಕೇಸ್. 4ನೇ ಕೇಸು ಸ್ವಲ್ಪ ಇಂಪಾರ್ಟೆಂಟ್ ಆಗಿರುತ್ತೆ. ನೋಡಿ ಇಲ್ಲಿ ಥರ್ಡ್ ಕೇಸ್ ವರೆಗೂ ಆಬ್ಜೆಕ್ಟ್ ರೆಸ್ಟ್ ಅಲ್ಲಿ ಇತ್ತು ಅಂಡ್ ಥರ್ಡ್ ಕೇಸ್ ವರೆಗೂ ಆಬ್ಜೆಕ್ಟ್ ರೆಸ್ಟ್ ಅಲ್ಲಿ ಇತ್ತು. ಈ ಥರ್ಡ್ ಕೇಸ್ ನಲ್ಲಿ ಸ್ಟ್ಯಾಟಿಕ್ ವ್ಯಾಲ್ಯೂ ಏನಾಗಿತ್ತು? ಮ್ಯಾಕ್ಸಿಮಮ್ ಆಗಿತ್ತು. ಸೊ ಹಾಗಾದ್ರೆ ಇದನ್ನ ನಾನು ಎಫ್ ಲಿಮಿಟಿಂಗ್ ವ್ಯಾಲ್ಯೂ ಅಂತ ಕರಿಬಹುದಾ? ಎಫ್ ಲಿಮಿಟಿಂಗ್ ಇಸ್ ಈಕ್ವಲ್ಸ್ ಟು 10 ನ್ಯೂಟನ್. ನಾವು ಆಲ್ರೆಡಿ ನೋಡಿದ್ವಿ 10 ನ್ಯೂಟನ್ ಗಿಂತ ಜಾಸ್ತಿ ಅಪ್ಲೈ ಮಾಡಿದ್ರೆ ಅಪೋಸಿಷನ್ ಫೋರ್ಸ್ ಏನಾಗುತ್ತೆ? ಕಮ್ಮಿ ಆಗ್ಬಿಡುತ್ತೆ. ಬಟ್ 10 ವರೆಗೂ ಇನ್ಕ್ರೀಸ್ ಆಗುತ್ತೆ, ಆಮೇಲೆ ಕಮ್ಮಿ ಆಗುತ್ತೆ. ನೆಕ್ಸ್ಟ್ ಕೇಸ್ ನ ನೋಡೋಣ. ದಟ್ ಈಸ್ ಕೇಸ್ 4. ಎಫ್ ಇಸ್ ಈಕ್ವಲ್ಸ್ ಟು 15 ನ್ಯೂಟನ್. ಸೊ ರೈಟ್ ಸೈಡ್ ಗೆ ಈಗ ನಾನೇನಾದ್ರೂ 15 ನ್ಯೂಟನ್ ಅಪ್ಲೈ ಮಾಡಿದ್ರೆ, ಎಫ್ ಇಸ್ ಈಕ್ವಲ್ಸ್ ಟು 15 ನ್ಯೂಟನ್ ಅಪ್ಲೈ ಮಾಡಿದ್ರೆ ಆಬ್ವಿಯಸ್ಲಿ ಲೆಫ್ಟ್ ಸೈಡ್ ಗೆ ಒಂದು ಫ್ರಿಕ್ಷನ್ ಇರುತ್ತೆ. ಅದೆಂತ ಫ್ರಿಕ್ಷನ್ ನಂಗೆ ಇನ್ನೂ ಗೊತ್ತಿಲ್ಲ, ಕನ್ಫರ್ಮ್ ಆಗಿ ನಾನು ಇನ್ನೂ ಹೇಳ್ತಿಲ್ಲ. ಡೌನ್ ಸೈಡ್ 2g ಇರುತ್ತೆ, ಸೊ ಅಥವಾ 20 ನ್ಯೂಟನ್ ಇರುತ್ತೆ. ಮೇಲ್ಗಡೆಗೆ ನಾರ್ಮಲ್ ಫೋರ್ಸ್ ಇರುತ್ತೆ. ಇನ್ ದಿಸ್ ಕೇಸ್ ನಾರ್ಮಲ್ ಇಸ್ ಈಕ್ವಲ್ ಟು 20 ನ್ಯೂಟನ್ ಆಸ್ ಯೂಶುವಲ್. ಅಂಡ್ ರೈಟ್ ಸೈಡ್ ಫೋರ್ಸ್ 15 ನ್ಯೂಟನ್. ಚೆಕ್ ಮಾಡೋಣ. ಲಿಮಿಟಿಂಗ್ ವ್ಯಾಲ್ಯೂಗಿಂತ ಎಕ್ಸ್ಟರ್ನಲ್ ಫೋರ್ಸ್ ಜಾಸ್ತಿ ಇದ್ರೆ ಆಬ್ಜೆಕ್ಟ್ ಮೂವ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ನಾವು ಆಲ್ರೆಡಿ ಫೈಂಡ್ ಮಾಡಿದ್ವಿ ಲಿಮಿಟಿಂಗ್ ವ್ಯಾಲ್ಯೂ. F limit is equals to mu sn, that is equals to 0.5 into 20 ಏನ್ ಬಂದಿತ್ತು? 10 ನ್ಯೂಟನ್ ಬಂದಿತ್ತು. ಬಟ್ ನಾವು ಅಪ್ಲೈ ಮಾಡ್ತಾ ಇರ್ತಕ್ಕಂಥ ಎಕ್ಸ್ಟರ್ನಲ್ ಫೋರ್ಸ್ ಲಿಮಿಟಿಂಗ್ ವ್ಯಾಲ್ಯೂಗಿಂತ ಜಾಸ್ತಿ ಇದೆ. ಹಾಗಾದ್ರೆ ಆಬ್ಜೆಕ್ಟ್ ಏನಾಗ್ತಾ ಇರುತ್ತೆ? ಮೂವ್ ಆಗ್ತಿರತ್ತೆ. ಮೂವ್ ಆಗ್ತಾ ಇರ್ಬೇಕಾದ್ರೆ ಬರ್ತಕ್ಕಂಥ ಫ್ರಿಕ್ಷನ್ ಎಂತ ಫ್ರಿಕ್ಷನ್ ಆಗಿರತ್ತೆ? ಕೈನೆಟಿಕ್ ಫ್ರಿಕ್ಷನ್ ಆಗಿರತ್ತೆ. ಆಯ್ತು ಅಂತ ಅನ್ಕೊಂತೀನಿ. ಸೊ ಈಗ ಕೈನೆಟಿಕ್ ಫ್ರಿಕ್ಷನ್, since external force is greater than F limiting, object ಏನಾಗತ್ತೆ? starts sliding and therefore kinetic friction appear ಆಗತ್ತೆ. kinetic friction ಎಷ್ಟಿರುತ್ತೆ? F ಗೆ ಎಷ್ಟಿರುತ್ತೆ? mu k into n ಇರುತ್ತೆ. mu k ವ್ಯಾಲ್ಯೂ ಆಲ್ರೆಡಿ ಇಲ್ಲಿ ಕೊಟ್ಟಿದ್ದಾರೆ, 0.4 ಇದೆ. ನಾರ್ಮಲ್ ವ್ಯಾಲ್ಯೂ 20 ಇರುತ್ತೆ. ಸೊ ಏನ್ ಬರುತ್ತೆ? 0.4 8 ಬರುತ್ತಾ? 8 Newton will be the kinetic friction. Fk is equals to 8 Newton. So ಇಲ್ಲಿ ಆಬ್ಜೆಕ್ಟ್ ಮೂವ್ ಆಗ್ತಾ ಇದೆ, ಹಾಗಾಗಿ F kinetic ಬರುತ್ತೆ. ಎಷ್ಟು ಬರುತ್ತೆ? 8 ನ್ಯೂಟನ್ ಬರುತ್ತೆ. ಕೈನೆಟಿಕ್ ಫ್ರಿಕ್ಷನ್ ಇದೆ ಅಂದ್ರೆ ಆಬ್ಜೆಕ್ಟ್ ಮೂವ್ ಆಗ್ತಾ ಇದೆ, ಸ್ಲೈಡ್ ಆಗ್ತಿದೆ, ಅಥವಾ ಆಕ್ಸಲರೇಷನ್ ಇದೆ ಅಂತ ಚೆಕ್ ಮಾಡ್ಕೋಬಹುದಾ? ಸೊ ನೋಡಿ, ರೈಟ್ ಸೈಡ್ ಗೆ ಎಷ್ಟಿದೆ? 15 ನ್ಯೂಟನ್ ಇದೆ. ಲೆಫ್ಟ್ ಸೈಡ್ ಗೆ ಕೈನೆಟಿಕ್ ಫ್ರಿಕ್ಷನ್ 8 ನ್ಯೂಟನ್ ಇದೆ. ಟೋಟಲ್ ಆಗಿ ಆಬ್ಜೆಕ್ಟ್ ಯಾವ ಕಡೆಗೆ ಆಕ್ಸಲರೇಟ್ ಆಗುತ್ತೆ? ರೈಟ್ ಸೈಡ್ ಗೆ ಆಕ್ಸಲರೇಟ್ ಆಗುತ್ತೆ. ನ್ಯೂಟನ್ ಅಂಕಲ್ ಸೆಕೆಂಡ್ ಲಾ ಯೂಸ್ ಮಾಡಿದ್ರೆ ಎಫ್ ನೆಟ್ ಇಸ್ ಈಕ್ವಲ್ಸ್ ಟು ma. ಎಂತ ma? ಮಾಸ್ ಇಂಟು ಆಕ್ಸಲರೇಷನ್. ನೆಟ್ ಫೋರ್ಸ್ ರೈಟ್ ಸೈಡ್ ಇರೋದ್ರಿಂದ 15 minus 8. 15 minus 8 is equals to 2 into a. 15 minus 8 ಎಷ್ಟಪ್ಪ? 7 is equals to 2 into a, ಅಥವಾ a is equals to 7/2 meter per second square. That's it. So a is equals to 7/2 meter per second square.
ಡನ್. ಕೇಸ್ 5 ನ ನೀವೇ ಸಾಲ್ವ್ ಮಾಡಿ. ಈಗ ಮಾಡ್ಬೋದು, ಐಡಿಯಾ ಬಂತು ಅಂತ ಅನ್ಕೊಂತೀನಿ. ಕಾನ್ಸಂಟ್ರೇಟ್ ಕೇಳಿ, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಏನಾದ್ರು ಕನ್ಫ್ಯೂಷನ್ ಇದ್ರೆ ಒಂಚೂರು ನೀಟಾಗಿ ಸ್ಲೋ ಮೋಷನ್ ನೋಡ್ಕೊಳ್ಳಿ. ನಂಗೆ ಗೊತ್ತು ನೀವು 2x ಸ್ಪೀಡ್ ಅಲ್ಲೆಲ್ಲ ನೋಡಬಾರ್ದು ಈ ವಿಡಿಯೋ, ಅಪರಾಧ. ಸೊ 2x ಸ್ಪೀಡ್ ಅನ್ನ ಈ ವಿಡಿಯೋನ ನೋಡೋದು ಶಿಕ್ಷಾರ್ಹ ಅಪರಾಧ. ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಲೆಟ್ ಅಸ್ ಸಿ ಲಾಸ್ಟ್ ಕೇಸ್ ನಲ್ಲಿ ಏನಾಗ್ತಾ ಇದೆ, 20 ನ್ಯೂಟನ್ ಅಪ್ಲೈ ಮಾಡ್ತಾ ಇದೆ. ಎಂತ ಇದು 5th ಕೇಸ್. F is equals to 20 ನ್ಯೂಟನ್ ಅಪ್ಲೈ ಮಾಡ್ತಾ ಇದ್ದೀನಿ. ಆಬ್ವಿಯಸ್ಲಿ ಲಿಮಿಟಿಂಗ್ ವ್ಯಾಲ್ಯೂ ಗಿಂತ ಜಾಸ್ತಿ ಇದೆ, ಹಾಗಾಗಿ ಆಬ್ಜೆಕ್ಟ್ ಸ್ಟಾರ್ಟ್ ಆಗತ್ತೆ ಮೂವ್ ಆಗೋದಕ್ಕೆ. ಇನ್ ಮಿಕ್ಕಿದೆಲ್ಲ ಚೇಂಜ್ ಮಾಡ್ಕೊಂತೀನಿ. ಎಫ್ ಕೆ ವ್ಯಾಲ್ಯೂ ಸೇಮ್ ಅಷ್ಟೇ ಇರತ್ತೆ, ಎಫ್ ಕೆ ವ್ಯಾಲ್ಯೂ ಚೇಂಜ್ ಆಗಲ್ಲ. ಅಂದ್ರೆ ನೀವು 15 ಆದ್ರೂ ಹಾಕಿ, 20 ಆದ್ರೂ ಹಾಕಿ, 30 ಆದ್ರೂ ಹಾಕಿ, ಆ ವ್ಯಾಲ್ಯೂ ಅಷ್ಟೇ ಇರತ್ತೆ. 0.4 into 20 ದಟ್ ಈಸ್ 8 ನ್ಯೂಟನ್. ಲೆಫ್ಟ್ ಸೈಡ್ಗೆ 8 ನ್ಯೂಟನ್ ಇದೆ, ರೈಟ್ ಸೈಡ್ಗೆ ಎಷ್ಟಿದೆ, 20 ನ್ಯೂಟನ್ ಇದೆ. ಆಕ್ಸಲರೇಷನ್ ರೈಟ್ ಸೈಡ್ಗೆ ಇರುತ್ತೆ, ಹಾಗಾಗಿ ಎಫ್ ನೆಟ್ ಇಸ್ ಈಕ್ವಲ್ಸ್ ಟು ಎಂ ಎ. ಎಫ್ ನೆಟ್ ಇಸ್ ಈಕ್ವಲ್ಸ್ ಟು ಎಂ ಎ. 20 minus 8 is equals to 2 into a. In other words, a is equals to 20 minus 8 ಎಷ್ಟಪ್ಪ, 12. 12 divided by 2, that is 6 meter per second square. That's it. So fk value ಅಷ್ಟೇ ಇರುತ್ತೆ, 8 ನ್ಯೂಟನ್. Acceleration is 6 meter per second square. 6 meter per second square. ನೋಡ್ಕೊಳ್ಳಿ ಒಂದ್ಸತಿ, ಏನಾದ್ರು ಡೌಟ್ ಇದ್ರೆ ಮತ್ತೆ ವಾಪಸ್ ಹೋಗಿ ಚೆಕ್ ಮಾಡ್ಕೊಳ್ಳಿ. ಸರ್ ಇಲ್ಲೇನ್ ಕೈನೆಟಿಕ್ ಫ್ರಿಕ್ಷನ್ ವೇರಿ ಆಗಲ್ಲ, ಇಲ್ಲ ಕಂದ ಅದು ಕಾನ್ಸ್ಟೆಂಟ್. ಇದಾದ್ರೆ ವೇರಿ ಆಗ್ತಾ ಇದೆ. ಎಂತ ಫ್ರಿಕ್ಷನ್ ಇದು, ಸ್ಟ್ಯಾಟಿಕ್ ಫ್ರಿಕ್ಷನ್. ಸ್ಟ್ಯಾಟಿಕ್ ಫ್ರಿಕ್ಷನ್ ಇಸ್ ಅ ಸೆಲ್ಫ್ ಅಡ್ಜಸ್ಟಿಂಗ್ ಫೋರ್ಸ್, ಮತ್ತೆ ಕೈನೆಟಿಕ್ ಫ್ರಿಕ್ಷನ್ ಕಾನ್ಸ್ಟೆಂಟ್ ಆಗಿರುತ್ತೆ. ಹಾಗಾಗಿ ಇವು ಮೂರು ಒಂದು ಕ್ಯಾಟಗರಿಯಲ್ಲಿ ಬರುತ್ತೆ, ಇವೆರಡು ಒಂದು ಕ್ಯಾಟಗರಿಯಲ್ಲಿ ಬರುತ್ತೆ. ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಸೊ ಇನ್ ಸ್ವಲ್ಪ ಕಾಂಪ್ಲಿಕೇಟ್ ಮಾಡೋಣ, ಲೆಟ್ ಅಸ್ ಕಾಂಪ್ಲಿಕೇಟ್. ಇನ್ ಸ್ವಲ್ಪ ನೆಕ್ಸ್ಟ್ ಸ್ಟೆಪ್, ಬಾವಿಯಲ್ಲಿ ಈಜಿದಾಯ್ತು, ಈ ಕೆರೆಗೆ ಹೋಗಿ ಬೀಳೋಣ. ಲೆಟ್ ಅಸ್ ಡೂ. ಇನ್ನೇನ್ ಮಾಡೋಣ ನೆಕ್ಸ್ಟ್, ಸಿಕ್ತು ನೋಡಿ. 2 kg ಮಾಸ್, ಸೇಮ್ ಅದನ್ನೇ ಕನ್ಸಿಡರ್ ಮಾಡೋಣ. ಒಂದು 2 kg ಮಾಸ್ ನ ಕನ್ಸಿಡರ್ ಮಾಡಿ. ಚಿಕ್ಕದಾಗಿ ಬರೀತೀನಿ, ಬೋರ್ಡ್ ಜಾಗ ಸಾಕಾಗಲ್ಲ. ಲೆಟ್ ಅಸ್ ಕನ್ಸಿಡರ್ 2 kg ಮಾಸ್. ಒಂದು 2 kg ಮಾಸ್ ನ ಒಂದು ಸರ್ಫೇಸ್ ಮೇಲೆ ಇಟ್ಟಿದ್ದಾರೆ. 2 kg ಮಾಸು. ಇದರ ಕೋಎಫಿಷಿಯಂಟ್ ಆಫ್ ಸ್ಟ್ಯಾಟಿಕ್ ಫ್ರಿಕ್ಷನ್ 0.4, mu k is equal to 0. mu s is equal to 0.5, mu k is equal to 0.4. ಈಗ ಈ ಆಬ್ಜೆಕ್ಟ್ ನ ಸೀದಾ ಹೀಗೆ ಎಳೆಯೋ ಬದಲು ಒಂಚೂರು ಮೇಲೆಗೆ ಈ ತರ ಎಳಿತೀನಿ, ಸಚ್ ದಟ್ ಎ ಆಂಗಲ್ ಏನಿದೆಯಪ್ಪ ಅಂದ್ರೆ 45 ಡಿಗ್ರಿ ಇದೆ. ಇದು ಎಫ್ ಎಕ್ಸ್ಟರ್ನಲ್. ಎಕ್ಸ್ಟರ್ನಲ್ ಫೋರ್ಸ್ 45 ಡಿಗ್ರಿಯಲ್ಲಿ ನಾನು ಅಪ್ಲೈ ಮಾಡ್ತಾ ಇದ್ದೀನಿ. ಸೇಮ್ ಕ್ವಶನ್, ದ ಕ್ವಶನ್ ಇಸ್ ಲೈಕ್ ದಿಸ್: ಫೈಂಡ್ ದ ಫ್ರಿಕ್ಷನ್ ಬಿಟ್ವೀನ್ two surfaces and its nature. And the static friction or kinetic friction. Also find its acceleration. Full stop. When F external, sub question A, F external is equals to 5√2. Sub question B, F external is equals to 10√2. Sub question C, F external is equals to 20√2. ಒಂದನ್ನ ಟ್ರೈ ಮಾಡಿ ನೋಡೋಣ. ಪಾಸ್ ದ ವಿಡಿಯೋ ಅಂಡ್ ಟ್ರೈ ಬೈ ಯುವರ್ ಸೆಲ್ಫ್. ಒಂದು 5 ನಿಮಿಷ ಟೈಮ್ ಕೊಡಿ, ಪರವಾಗಿಲ್ಲ. ರೆಸಲ್ಯೂಷನ್ ಯೂಸ್ ಮಾಡ್ಬೇಕಾಗತ್ತೆ. ಆಯ್ತಾ? ಪಕ್ಕ ಚೀಟಿಂಗ್ ಇಲ್ಲ. ಪಾಸ್ ಮಾಡಿ, ಟ್ರೈ ಮಾಡಿ, ಒಂದು 5 ನಿಮಿಷ ಅಟೆಂಪ್ಟ್ ಮಾಡಿ. ನಾನು ಸಾಲ್ವ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ದ ಫಸ್ಟ್ ಒನ್ ನೋಡಿ, ಎಫ್ ಎಕ್ಸ್ಟರ್ನಲ್ 5√2 ಇದ್ದಾಗ ಆಬ್ಜೆಕ್ಟ್ ಮೂವ್ ಆಗತ್ತಾ ಇಲ್ವಾ ಅಂತ ಚೆಕ್ ಮಾಡೋಣ. ಫ್ರೀ ಬಾಡಿ ಡಯಾಗ್ರಾಮ್ ಬರೀತೀನಿ. ಲೆಟ್ ಅಸ್ ರೈಟ್ ದ ಫ್ರೀ ಬಾಡಿ ಡಯಾಗ್ರಾಮ್. ಅಥವಾ ಸ್ಮಾಲ್ ಮಾಸ್ ನ ಅಪ್ಲೈ ಮಾಡ್ಕೊಂತೀನಿ. ಒಂದು ಮಾಸ್ ನ ತಗೊಂಡಿದ್ದೀನಿ, ಒಂದು ಆಕ್ಸಿಸ್ ನ ತಗೊಳ್ಳೋಣ. ಅದು 2 kg ಮಾಸ್, ಪಾಯಿಂಟ್ ಮಾಸ್ ತರ ಅಪ್ಲೈ ಮಾಡ್ತಾ ಇದ್ದೀನಿ. ಎಫ್ external is equals to 5√2 ನ್ಯೂಟನ್. 5√2 ನ್ಯೂಟನ್, ಎಲ್ಲ ನ್ಯೂಟನ್ ಅಲ್ಲಿ ಇದೆ. ನ್ಯೂಟನ್ ಅಂಡರ್ಸ್ಟುಡ್. ಇನ್ನೇನೇನು ಫೋರ್ಸ್ ಆಗ್ತಾ ಇದೆ, ಡೌನ್ ಸೈಡ್ 2g ಅಥವಾ 20 ನ್ಯೂಟನ್. 2g ದಟ್ ಈಸ್ ಈಕ್ವಲ್ಸ್ ಟು 2g mg. ಬರೆಯೋದು ಬೇಕಾಗಿಲ್ಲ ಅಂತ ಅನ್ಕೊಂತೀನಿ, ಆಲ್ರೆಡಿ
ಅರ್ಧ ಚಾಪ್ಟರ್ ಮುಗ್ದಿದೆ, ಗೊತ್ತಿದೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ನಾರ್ಮಲ್ ಫೋರ್ಸ್ ಮೇಲೆಗಿದೆ. ಈಗ ಸಪೋಸ್ ಆಬ್ಜೆಕ್ಟ್ ಮೂವ್ ಆದ್ರೆ ಯಾವ ಕಡೆಗೆ ಮೂವ್ ಆಗ್ಬೋದು? ರೈಟ್ ಸೈಡ್ಗೆ ತಾನೇ ಮೂವ್ ಆಗೋದು, ಪಕ್ಕಾ ರೈಟ್ ಸೈಡ್ಗೆ ಮೂವ್ ಆಗೋದು. ಅರೆ ಆ ಕಡೆಗೆ ಹೇಳಿದ್ರೆ ಈ ಕಡೆಗಂತೂ ಮೂವ್ ಆಗಲ್ಲ ತಾನೆ. ಇನ್ ಕೇಸ್ ಆಬ್ಜೆಕ್ಟ್ ಮೂವ್ ಆದ್ರೆ ರೈಟ್ ಸೈಡ್ಗೆ ಮೂವ್ ಆಗೋದು. ಆಬ್ಜೆಕ್ಟ್ ರೈಟ್ ಸೈಡ್ ಮೂವ್ ಆಗ್ತಿದ್ರೆ ಫ್ರಿಕ್ಷನ್ ಯಾವ ಕಡೆಗೆ ಇರುತ್ತೆ? ಲೆಫ್ಟ್ ಸೈಡ್ಗೆ ಇರುತ್ತೆ. ಅದೇ ಫೋರ್ಸ್ ಈ ಕಡೆಗೆ ಇದ್ರೆ ಫ್ರಿಕ್ಷನ್ ಉಲ್ಟಾ ಆಗ್ತಿತ್ತು. ಸೊ ಈ ಕೇಸ್ ನಲ್ಲಿ ಪಕ್ಕಾ ಫ್ರಿಕ್ಷನ್ ಲೆಫ್ಟ್ ಸೈಡ್ಗೆ ಬರುತ್ತೆ. ಸೊ ಫ್ರಿಕ್ಷನ್ ವ್ಯಾಲ್ಯೂ ಇನ್ನೂ ಗೊತ್ತಿಲ್ಲ ನನಗೆ ಯಾವ್ಯಾವ ಫ್ರಿಕ್ಷನ್ ಯಾವ್ಯಾವ ತರ ವೇರಿ ಆಗತ್ತೆ, ಐ ಡೋಂಟ್ ನೋ. ಎಫ್ ಎಕ್ಸ್ಟರ್ನಲ್ 5√2 ಇದ್ದಾಗ ಈ ಆಂಗಲ್ 45 ಇದೆ. ಇದನ್ನ ಏನ್ ಮಾಡೋಣ, ಒಂಚೂರು ರೆಸಾಲ್ವ್ ಮಾಡ್ಕೊಳ್ಳೋಣ. ಸೊ 5√2 cos 45 ಇಲ್ಲಿ ಬರೀತೀನಿ. ಇನ್ನೊಂದು ಡಯಾಗ್ರಾಮು, ಈ ಕಡೆಗೆ 5√2 cos of 45, ಮೇಲೆಗೆ ಏನ್ ಬರುತ್ತೆ? ನಾರ್ಮಲ್ ಆಲ್ರೆಡಿ ಒಂದಿದೆ, ಅದ್ರ ಜೊತೆಗೆ ಇನ್ನೊಬ್ಬ ಸೇರ್ಕೊಂತಿದ್ದಾನೆ, ದಟ್ ಈಸ್ 5√2 sin 45. ಅರೆ ಇದು ಈ ಕಡೆಗೆ ರೆಸಾಲ್ವ್ ಮಾಡಿದ್ರೆ 5√2 sin 45, ಈ ಕಡೆಗೆ ರೆಸಾಲ್ವ್ ಮಾಡಿದ್ರೆ 5√2 cos 45. ಹಾಗಾಗಿ ಇದನ್ನ ರಿಮೂವ್ ಮಾಡ್ಬೋದು. ನೆಕ್ಸ್ಟ್ ಲೆಫ್ಟ್ ಸೈಡ್ ಫ್ರಿಕ್ಷನ್ ವ್ಯಾಲ್ಯೂ ಇದೆ. ಫ್ರಿಕ್ಷನ್ ಇನ್ನು ನಾನು ಯಾವುದು ಅಂತ ಹೇಳ್ತಿಲ್ಲ. ಡೌನ್ ಸೈಡ್ 2g, ಡೌನ್ ಸೈಡ್ ಇಸ್ 2g ಅಥವಾ 20 ನ್ಯೂಟನ್. ಈಗ ವರ್ಟಿಕಲ್ ಫೋರ್ಸಸ್ ಯೂಸ್ ಮಾಡಿ ನಾರ್ಮಲ್ ಒಂದು ಈಕ್ವೇಶನ್ ಬರೆದ್ರೆ ಅಪ್ ಸೈಡ್ ಫೋರ್ಸ್ ನಾರ್ಮಲ್ ಪ್ಲಸ್, ನೋಡಿ ಇದು sin 45 1/√2 ಆಗಿರೋ √2 ಕ್ಯಾನ್ಸಲ್ ಆಗುತ್ತೆ, ಯು ಆರ್ ಗೋಯಿಂಗ್ ಟು ಗೆಟ್ 5. ಸೊ ಇದು 1/√2 ಆಗಿರೋದ್ರಿಂದ √2 ಕ್ಯಾನ್ಸಲ್ ಆಗುತ್ತೆ, ಮತ್ತೆ 5 ಸಿಗುತ್ತೆ. ಸೊ ಹಾಗಾಗಿ ಮಿಕ್ಕಿದೆಲ್ಲ ಎಲಿಮಿನೇಟ್ ಮಾಡ್ಕೊಂತಾ ಇದೆ. ನಾರ್ಮಲ್ ಪ್ಲಸ್ 5 ಇಸ್ ಈಕ್ವಲ್ಸ್ ಟು 20 ನ್ಯೂಟನ್. 20. ಸೊ ಹಾಗಾದ್ರೆ ನಾರ್ಮಲ್ ಎಷ್ಟಾಯ್ತು? 15 ನ್ಯೂಟನ್ ಆಯ್ತು. ಓ ಮೈ ಗಾಡ್, ಓ ಮೈ ಗಾಡ್. ಅದೇ ಆಬ್ಜೆಕ್ಟ್ ಗೆ ಲಾಸ್ಟ್ ಕೇಸ್ ನಲ್ಲಿ ನಾರ್ಮಲ್ ಎಷ್ಟು ಬಂದಿತ್ತು? 20. ಈಗ ನೋಡಿದ್ರೆ 15 ಬರ್ತಿದೆ. ಅಂದ್ರೆ ಎಫ್ ಎಕ್ಸ್ಟರ್ನಲ್ ಮೇಲೆ ಕೂಡ ಡಿಪೆಂಡ್ ಆಗತ್ತೆ. ಎಫ್ ಎಕ್ಸ್ಟರ್ನಲ್ ಹೀಗೇನಾದ್ರು ಅಪ್ಲೈ ಮಾಡಿದ್ರೆ ಇನ್ನೂ ಕಮ್ಮಿ ಆಗ್ತಿತ್ತು. ಅರೆ ಇದು ಆಪೋಸಿಂಗ್ ಫೋರ್ಸ್ ತಾನೆ, ಇದೇನ್ ಮಾಡ್ತಿದೆ? ಒಂಚೂರು ಕಮ್ಮಿ ಮಾಡಿಸ್ತಿದೆ ಎಫೆಕ್ಟ್ ನ. ಹಾಗಾಗಿ ನಾರ್ಮಲ್ ಫೋರ್ಸ್ ಇಸ್ ಈಕ್ವಲ್ಸ್ ಟು 15 ನ್ಯೂಟನ್. ಸೊ ಹಾಗಾದ್ರೆ ಲಿಮಿಟಿಂಗ್ ವ್ಯಾಲ್ಯೂನ ಚೆಕ್ ಮಾಡ್ಕೊಡೋಣ. ಲೆಟ್ ಅಸ್ ಚೆಕ್ ದ ಲಿಮಿಟಿಂಗ್ ವ್ಯಾಲ್ಯೂ. ಸ್ಟ್ಯಾಟಿಕ್ ವ್ಯಾಲ್ಯೂ ಮ್ಯಾಕ್ಸಿಮಮ್ ಎಷ್ಟಿರುತ್ತೆ ಅದನ್ನೇ ನಾವು ಲಿಮಿಟಿಂಗ್ ವ್ಯಾಲ್ಯೂ ಆಫ್ ದ ಸ್ಟ್ಯಾಟಿಕ್ ಫ್ರಿಕ್ಷನ್ ಅಂತ ಕರಿತೀವಿ. ಇದರ ವ್ಯಾಲ್ಯೂ ಎಷ್ಟಿರುತ್ತೆ? μs ಇಂಟು ಎನ್. μs ವ್ಯಾಲ್ಯೂ ಕೊಟ್ಟಿದಾರ 0.5 ಇದೆ. ಎನ್ ವ್ಯಾಲ್ಯೂ ಎಷ್ಟಿದೆ? 15 ನ್ಯೂಟನ್ ಇದೆ. ಸೊ ಯು ಆರ್ ಗೋಯಿಂಗ್ ಟು ಗೆಟ್ 4.5. ಸೊ ದಿಸ್ ಇಸ್ 4.5 ನ್ಯೂಟನ್ ಬರುತ್ತೆ. ನಮ್ಗೆ ಎಫ್ ಎಕ್ಸ್ಟರ್ನಲ್ ನೋಡಿ. ಈಗ ಇನ್ ಕೇಸ್ ಆಬ್ಜೆಕ್ಟ್ ಏನಾದ್ರೂ ಮೂವ್ ಆಗ್ತಿದೆ ಅಂದ್ರೆ ಅದಕ್ಕೆ ಯಾರು ಜವಾಬ್ದಾರಿ? ನಾಟ್ ಕಂಪ್ಲೀಟ್ಲಿ ದಿಸ್ ಒನ್, ಇವನೊಬ್ಬ ಅಲ್ಲ, ಇವನ್ ಜವಾಬ್ದಾರಿ ಆಗ್ತದೆ. ನೆಟ್ ಫೋರ್ಸ್ ಈ ಕಡೆಗಿದೆ, ಅಲ್ಲಿ ಎಕ್ಸ್ಟರ್ನಲ್ ಫೋರ್ಸ್ ಈ ಕಡೆಗೆ ಅಪ್ಲೈ ಮಾಡ್ತಾ ಇದ್ದೀನಿ, ಬಟ್ ದ ಎಫೆಕ್ಟಿವ್ ಫೋರ್ಸ್ ಇದನ್ನ ಕನ್ಸಿಡರ್ ಮಾಡ್ಬೇಕಾಗತ್ತೆ. ಇನ್ ಕೇಸ್ ಆಬ್ಜೆಕ್ಟ್ ಒಂದ್ ವೇಳೆ ಮೂವ್ ಆದ್ರೆ ರೈಟ್ ಸೈಡ್ಗೆ ತಾನೇ ಮೂವ್ ಆಗುತ್ತೆ. ರೈಟ್ ಸೈಡ್ ಮೂವ್ ಆಗ್ತಿದೆ ಅಂದ್ರೆ ಇಷ್ಟು ಫೋರ್ಸ್ ಗಳಲ್ಲಿ ರೈಟ್ ಸೈಡ್ ಮೂವ್ ಆಗೋದಕ್ಕೆ ಜವಾಬ್ದಾರಿ ಯಾರು ವಹಿಸ್ಬೇಕಾಗತ್ತೆ? ಇವನು. ಯಾರು ಇವನು? 5 ನ್ಯೂಟನ್. ಈಗ 5 ನ್ಯೂಟನ್ ಅಪ್ಲೈ ಮಾಡಿದ್ರೆ ಈ ಆಬ್ಜೆಕ್ಟ್ ಮೂವ್ ಆಗತ್ತಾ ಇಲ್ವಾ? 5√2 ಅಲ್ಲ, 5√2 ಹೀಗೆ ಅಪ್ಲೈ ಮಾಡಿದ್ರೆ ಈಗಿರೋ ಕಾಂಪೊನೆಂಟ್ 5 ಬರುತ್ತೆ. ದಿಸ್ ವಿಲ್ ಬಿ ದ ಎಫ್ ಫಾರ್ ಎಫ್ ನೆಟ್ ಫಾರ್ ಮೋಷನ್. ಅದನ್ನ ಕನ್ಸಿಡರ್ ಮಾಡಬೇಕು. ಎಫ್ ಎಕ್ಸ್ಟರ್ನಲ್ ಯಾವಾಗ್ಲೂ ಇದನ್ನೇ ಅಲ್ಲ, ಯಾವ ಫೋರ್ಸು ಮೋಷನ್ಗೆ ರೆಸ್ಪಾನ್ಸಿಬಲ್ ಆಗತ್ತೋ ಅದರ ವ್ಯಾಲ್ಯೂನ ಚೆಕ್ ಮಾಡ್ಕೋಬೇಕಾಗತ್ತೆ. ಫ್ರಿಕ್ಷನಲ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಲಿಮಿಟ್ ಸ್ಟ್ಯಾಟಿಕ್ ವ್ಯಾಲ್ಯೂ ಏನಾದ್ರೂ ಇದಕ್ಕಿಂತ ಕಮ್ಮಿ ಇದ್ರೆ ಆಬ್ಜೆಕ್ಟ್ ಮೂವ್ ಆಗ್ತಿರತ್ತೆ. ಸೊ therefore ಎಫ್ ನೆಟ್ is greater than am I doing right? ಇಲ್ಲಿ ಏನಾದ್ರು ಮಿಸ್ ಮಾಡಿದೀನ? 0.5, it's 7.5 ಕಂಡ್ರು. I am very sorry. 7.5. 0.5 into 15, this is 7.5 ಬರುತ್ತೆ. I am very sorry. 7.5 ನ್ಯೂಟನ್. ಓಕೆ, ಡೋಂಟ್ ವರಿ. ಲಿಮಿಟಿಂಗ್ ವ್ಯಾಲ್ಯೂ ಏನಾಗಿರುತ್ತೆ? 75 ನ್ಯೂಟನ್ ಆಗಿರುತ್ತೆ. ಅಂದ್ರೆ ನೀವು ಈ ಕಡೆಗೆ ಬರ್ತಕ್ಕಂಥ ಫೋರ್ಸ್ ನ 75 ಅಲ್ಲ, 7.5, ವೆರಿ ಸಾರಿ, ಒಂದು ಪಾಯಿಂಟ್ ಇದೆ. 7.5 ವರೆಗೂ ಇದನ್ನ ಇನ್ಕ್ರೀಸ್ ಮಾಡಬಹುದು, ಆದ್ರೂ ಆಬ್ಜೆಕ್ಟ್ ಮೂವ್ ಆಗಲ್ಲ. ಇವನೇನಿದೆ, ಎಷ್ಟಿದೆ ಇವನ ಹತ್ರ ಫೋರ್ಸ್? 5 ನ್ಯೂಟನ್ ಇದೆ. 5 ನ್ಯೂಟನ್ ಇದ್ರೆ it is less than the limiting value. So therefore F net is less than F limiting value. Therefore object is at rest. Object ellide? Rest alle ide. Since the object is at rest,
ಎಂತ ಫೋರ್ಸ್ ಬರುತ್ತೆ? ಸ್ಟ್ಯಾಟಿಕ್ ಫ್ರಿಕ್ಷನ್ ಬರುತ್ತೆ. ಎಫ್ ಸ್ಟ್ಯಾಟಿಕ್ ವ್ಯಾಲ್ಯೂ ಎಷ್ಟಿರುತ್ತೆ ಸರ್? ಮತ್ತೆ ಇದೇ ವ್ಯಾಲ್ಯೂನ ಹಾಕ್ಬೇಡಿ ಅಲ್ಲಿ. ಐ ರಿಪೀಟ್, ಈ ವ್ಯಾಲ್ಯೂನ ತಗೊಂಡೋಗಿ ಇಲ್ಲಿ ಹಾಕ್ಬೇಡಿ. ಇದು ಹೇಳ್ತಿರೋದು ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಲ್ಲಿವರೆಗೂ ಹೋಗ್ಬೋದು ಅಂತ. ಈಗ ರೈಟ್ ಸೈಡ್ಗೆ ಎಷ್ಟು ಫೋರ್ಸ್ ಇದೆ? 5 ನ್ಯೂಟನ್ ಇದೆ. ಹಾಗಾದ್ರೆ ಫ್ರಿಕ್ಷನ್ ಎಷ್ಟಿರುತ್ತೆ? ಸೆಲ್ಫ್ ಅಡ್ಜಸ್ಟಿಂಗ್ ಫೋರ್ಸ್ ಅದು ಕೂಡ 5 ನ್ಯೂಟನ್ ಇರಬೇಕು. ಹಾಗಾಗಿ ಆಬ್ಜೆಕ್ಟ್ ನಿಂತ್ಕೊಂಡೇ ಇದೆ, ಈಗಲೂ ಆಬ್ಜೆಕ್ಟ್ ನಿಂತ್ಕೊಂಡೇ ಇದೆ. ಸೊ ದೇರ್ಫೋರ್ ಆಕ್ಸಲರೇಷನ್ ಇಸ್ 0. ಸೊ ಸ್ಟ್ಯಾಟಿಕ್ ಫ್ರಿಕ್ಷನ್ ಇಲ್ಲಿ ಆನ್ಸರ್ ಬರೀತೀನಿ. ಎಫ್ ಸ್ಟ್ಯಾಟಿಕ್ ಇಸ್ ಈಕ್ವಲ್ಸ್ ಟು 5 ನ್ಯೂಟನ್, ಆಕ್ಸಲರೇಷನ್ ಇಸ್ 0. ಆನ್ಸರ್ ಒಂದಕ್ಕೆ ಸಿಕ್ತು. ನೆಕ್ಸ್ಟ್ ನೋಡೋಣ, ಕೇಸ್ 2. when external force is ಎಷ್ಟು ಬರೆಯೋಣ? 10√2 ಬರೆದ್ರೆ. ಸೊ ದಿಸ್ ಇಸ್ ಸೆಕೆಂಡ್ ಕೇಸ್ ನ ಸಾಲ್ವ್ ಮಾಡ್ತಾ ಇದೀನಿ. ಸಬ್ ಕ್ವಶನ್ ಬಿ. 10√2 ಸಾಲ್ವ್ ಮಾಡಿದ್ರೆ ಈ ಕಡೆ ಏನ್ ಬರುತ್ತೆ? 10√2 cos 45 ಮತ್ತೆ √2 ಕ್ಯಾನ್ಸಲ್ ಆಗಿ, ಸೊ ಅಗೇನ್ ದಿಸ್ ವಿಲ್ ಬಿ 5. ಅದೇ ತರ ಇದೇನಾಗತ್ತೆ? 5 ಆಗತ್ತೆ. ಸಾರಿ 5 ಅಲ್ಲ, 10 ನ್ಯೂಟನ್. ಯಾವ್ದೋ ಗಾಳಿ ಬೀಸ್ತಾ ಇದೆ ಅನ್ಸುತ್ತೆ. 10 ನ್ಯೂಟನ್ 10√2 ಡಿವೈಡೆಡ್ ಬೈ √2, 10√2 ಡಿವೈಡೆಡ್ ಬೈ √2. ಸೊ ಈಗ ಎಫ್ ಎಕ್ಸ್ಟರ್ನಲ್ ಹೇಳ್ತೀರಾ ಯಾವ್ದು ಅಂತ? ಎಫ್ ಎಕ್ಸ್ಟರ್ನಲ್ ಇದೆ, ಬಟ್ ಯಾವ ರೆಸ್ಪಾನ್ಸಿಬಲ್ ಆಗತ್ತೆ? 10 ನ್ಯೂಟನ್ ತಾನೆ. ಇನ್ ಕೇಸ್ ಆಬ್ಜೆಕ್ಟ್ ಸಪೋಸ್ ಮೂವ್ ಆದ್ರೆ ಅದಕ್ಕೆ ಇವನೇ ಜವಾಬ್ದಾರಿ. ಹಾಗಾಗಿ ಎಫ್ ನೆಟ್ ಇಸ್ 10 ನ್ಯೂಟನ್. ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ದ ಸ್ಟ್ಯಾಟಿಕ್ ಫ್ರಿಕ್ಷನ್ ಏನಿದೆ? 7.5 ಇರುತ್ತೆ. ಸೊ ಈಗ 7.5 ಮ್ಯಾಕ್ಸಿಮಮ್ ವ್ಯಾಲ್ಯೂ ಇದೆ. ಈ ಕಡೆಗೆ ಏನಾಗ್ತಾ ಇದೆ? ರೈಟ್ ಸೈಡ್ಗೆ 10 ನ್ಯೂಟನ್ ಇರೋದ್ರಿಂದ ಎಫ್ ನೆಟ್ ಇಸ್ ಗ್ರೇಟರ್ ದ್ಯಾನ್ ಎಫ್ ಲಿಮಿಟಿಂಗ್ ವ್ಯಾಲ್ಯೂ. ಹಾಗಾದ್ರೆ ಆಬ್ಜೆಕ್ಟ್ ರೆಸ್ಟ್ ಅಲ್ಲಿ ಇರತ್ತೆ, ಮೂವಿಂಗ್ ಇರತ್ತೆ. ಸೊ ಆಬ್ಜೆಕ್ಟ್ ವಿಲ್ ಬಿ ಅಟ್ ಮೂವಿಂಗ್, ಆಬ್ಜೆಕ್ಟ್ ವಿಲ್ ಬಿ ಸ್ಲೈಡಿಂಗ್ ಅಲ್ಲಿ ಇರತ್ತೆ. ಅಂದ್ರೆ 10 ನ್ಯೂಟನ್ ಇಸ್ ಗ್ರೇಟರ್ ದ್ಯಾನ್ 7.5. ಸೊ ಹಾಗಾದ್ರೆ ಅಪೋಸ್ ಮಾಡ್ತಕ್ಕಂಥ ಫ್ರಿಕ್ಷನ್ ಏನಾಗಿರುತ್ತೆ? ಎಫ್ ಕೈನೆಟಿಕ್ ಆಗಿರುತ್ತೆ ಈ ಕೇಸ್ ನಲ್ಲಿ. ಸೊ ದ ಫ್ರಿಕ್ಷನ್ ವಿಲ್ ಬಿ ಎಫ್ ಕೈನೆಟಿಕ್ ಇನ್ ದಿಸ್ ಕೇಸ್. ಕೈನೆಟಿಕ್ ಫ್ರಿಕ್ಷನ್ ಎಷ್ಟಾಗಿರುತ್ತೆ? ಎಫ್ ಕೆ ಇಸ್ ಈಕ್ವಲ್ಸ್ ಟು ಮ್ಯೂ ಕೆ ಇಂಟು ಎನ್. ಮ್ಯೂ ಕೆ ವ್ಯಾಲ್ಯೂ ಕೊಟ್ಟಿದ್ದಾರೆ 0.4 ಇಂಟು ಎನ್ ವ್ಯಾಲ್ಯೂ ಇಲ್ಲಿ ಫೈಂಡ್ ಔಟ್ ಮಾಡಿದ್ವಿ 15. ಯು ಆರ್ ಗೋಯಿಂಗ್ ಟು ಗೆಟ್ 6 ನ್ಯೂಟನ್. 6 ನ್ಯೂಟನ್ ಇಸ್ ಅ ನೆಟ್ ಸ್ಟ್ಯಾಟಿಕ್ ಅಲ್ಲ, ಕೈನೆಟಿಕ್ ಫ್ರಿಕ್ಷನ್ ಏನ್ ಬರುತ್ತೆ? 6 ನ್ಯೂಟನ್ ಬರುತ್ತೆ. ಸೊ ದಿಸ್ ಇಸ್ ಈಕ್ವಲ್ ಟು 6 ನ್ಯೂಟನ್. ಇನ್ ಕೇಸ್ ಆಬ್ಜೆಕ್ಟ್ ಮೂವ್ ಆದ್ರೆ ರೈಟ್ ಸೈಡ್ ಗೆ ತಾನೇ ಮೂವ್ ಆಗ್ಬೇಕಾದ್ರೆ ಆಕ್ಸಲರೇಷನ್ ರೈಟ್ ಸೈಡ್ ಇರುತ್ತೆ. ರೈಟಿಂಗ್ ನ್ಯೂಟನ್ ಸೆಕೆಂಡ್ ಲಾ, ರೈಟ್ ಸೈಡ್ ಫೋರ್ಸ್ ಮೈನಸ್ ಲೆಫ್ಟ್ ಸೈಡ್ ಫೋರ್ಸ್, 10 minus 6 is equals to mass into acceleration. Mass 2 kg ಇದೆ, acceleration a ಇದೆ. So acceleration is equals to 10 minus 6, 4 divided by 2 meter per second square. Acceleration F kinetic ಬರುತ್ತೆ ಇಲ್ಲಿ. F kinetic is equals to 6 Newton and acceleration is 2 meter per second square. That's the answer for the sub question B. So ಈಗ next ಹೋಗೋಣ, ಅದೇ ತರ ಸಾಲ್ವ್ ಮಾಡಿ. Obviously next sub question C ಕೂಡ ಸೇಮ್ ಇದೇ ತರ ಬರುತ್ತೆ. Try to do by yourself. Kinetic friction Fk ಸೇಮ್ ಬರುತ್ತೆ. Fk is equals to 6 Newton. Acceleration ಒಂದು ನೀವೇ ಸಾಲ್ವ್ ಮಾಡ್ಕೊಳ್ಳಿ. You are going to get the answer. Done. ಈಗ ಇನ್ನೊಂಚೂರು ಮುಂದಕ್ಕೆ ಹೋಗೋಣ. I am going to the next level problem. Yeah. Next level ಒಂಚೂರು ವೇರಿ ಮಾಡೋಣ. ಒಂದು ವೆಡ್ಜ್ ಮೇಲೆ ಒಂದು ಮಾಸ್ ನ ಪ್ಲೇಸ್ ಮಾಡ್ತೀನಿ such that this angle is 37 degree. ಇದು 37 ಡಿಗ್ರಿ ಇರೋ ತರ ಒಂದು ವೆಡ್ಜ್ ನ ಪ್ಲೇಸ್ ಮಾಡಿದ್ದೀನಿ. ಇಲ್ಲೊಂದು ಮಾಸ್ ಇದೆ, ಆ ಮಾಸು ಮತ್ತೆ ಅದೇ ಹಳೆ ಮಾಸು 2 kg. 2 kg ಮೇಲೆ ರೈಟ್ ಸೈಡ್ ಗೆ ನಾನು 4 ನ್ಯೂಟನ್ ಅಪ್ಲೈ ಮಾಡ್ತಾ ಇದ್ದೀನಿ. ಐ ಆಮ್ ಅಪ್ಲೈಯಿಂಗ್ 4 ನ್ಯೂಟನ್ ಟುವರ್ಡ್ಸ್ ರೈಟ್ ಸೈಡ್. ಈ ತರ ಮೇಲೆಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಗಿವೆನ್ the mu s value is 0.4, mu k value is 0.3. Coefficient of static friction mu s 0.4, idu 0.3 already given data. Now the question is find the friction between two surfaces and its nature, also find the acceleration. Same question
ಸ್ವಲ್ಪ ಅಪ್ಡೇಟೆಡ್ ಆಗಿದೆ. ಟ್ರೈ ಮಾಡ್ತೀರಾ? ಒಂದು 2 ಮಿನಿಟ್ಸ್ ಟೈಮ್ ಕೊಡಿ, ಅಟ್ಲೀಸ್ಟ್ ಯೋಚನೆ ಮಾಡಿ, ವಿಡಿಯೋನ ಪಾಸ್ ಮಾಡಿ ಯಾವ ತರ ಮಾಡಬಹುದು ಅಂತ ಯೋಚನೆ ಮಾಡಿ. ನಿಮ್ಗೆ ಗೊತ್ತು ಆಲ್ರೆಡಿ. ಸೊ ನಾನು ಸಾಲ್ವ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಇನ್ 3, 2, 1 ಡನ್. ಸೊ ಈಗ ಇದು ಫ್ರೀ ಬಾಡಿ ಡಯಾಗ್ರಾಮ್ ಬರೀತೀನಿ ನೋಡಿ. ಆ 2 kg ಮಾಸ್ಗೆ ಫ್ರೀ ಬಾಡಿ ಡಯಾಗ್ರಾಮ್ ಬರೆಯೋಣ. 2 kg ಮಾಸ್ಗೆ ಡೌನ್ ಸೈಡ್ ಒಂದು ಫೋರ್ಸ್ ಇದೆ 2g ಇದೆ ಅಥವಾ 20 ನ್ಯೂಟನ್. ಈ ಕಡೆಗೆ ಒಂದು ಫೋರ್ಸ್ ಇದೆ, ಅದೆಷ್ಟಿದೆ 4 ನ್ಯೂಟನ್ ಇದೆ. ಇನ್ನೇನಾದ್ರೂ ಇದೆಯಪ್ಪ? ಒಂದು ವೇಳೆ ಆಬ್ಜೆಕ್ಟ್ ಏನಾದ್ರೂ ಮೂವ್ ಆದ್ರೆ ಮೇಲೆಗೆ ಆಗ್ಬೋದು ಅಥವಾ ಡೌನ್ ಸೈಡ್ ಆಗ್ಬೋದು, ಅಷ್ಟೇ ತಾನೆ. ಸೊ ನಾವೇನ್ ಮಾಡೋಣ, ಈ 2g ಇದೆಯಲ್ಲ, 2g ಇದು 37 ಆದ್ರೆ ಈ ಆಂಗಲ್ ಏನಾಗುತ್ತೆ 53 ಡಿಗ್ರಿ ಆಗುತ್ತೆ. ಅರೆ ಇದು 90 ಇದೆ ತಾನೆ, ಇದು 90 ಇದ್ರೆ ಅದು 53 ಆಗ್ಲೇಬೇಕು. ಹಾಗಾಗಿ ಈ ಆಂಗಲ್ 53 ಇದೆ. 2g ಡೈರೆಕ್ಟ್ ಆಗಿ 20 ಅಂತ ಬರ್ಕೊತೀನಿ. 2g cos 53 ಇದನ್ನ ಈ ಕಡೆಗೆ ರೆಸಾಲ್ವ್ ಮಾಡಿದ್ರೆ 2g cos of 53 ಮತ್ತೆ ಇದನ್ನ ಈ ಕಡೆಗೆ ರೆಸಾಲ್ವ್ ಮಾಡಿದ್ರೆ 2g sin 53 ಅಥವಾ 20 sin 53 ನಾನು ಡೈರೆಕ್ಟ್ ಆಗಿ ರೆಸಾಲ್ವ್ ಮಾಡ್ಕೊಂಡು 20 cos 53 20 sin 53. ಈಗ ಈ ಫೋರ್ಸ್ ನ ಎಲಿಮಿನೇಟ್ ಮಾಡಬಹುದು. ಇನ್ನೇನಾದ್ರೂ ಫೋರ್ಸ್ ಇದೆಯಾ ಅಂದ್ರೆ ಹೌದು ಇದೆ. ನಾರ್ಮಲ್ ಫೋರ್ಸ್ ಪರ್ಪೆಂಡಿಕ್ಯುಲರ್ ಆಗಿದೆ, ಇಲ್ಲಿ ಬೇಕಾದ್ರೆ ಬರ್ಕೋಬಹುದು. ಇದು ನಾರ್ಮಲ್ ಫೋರ್ಸ್ ಡೌನ್ ಸೈಡ್ ವರ್ಟಿಕಲಿ ಟುವರ್ಡ್ಸ್ ಅರ್ತ್ ಸೆಂಟರ್ ಕಡೆಗೆ 2g ಇದೆ. ಆ 2g ನ ನಾನು ಆಪರೇಷನ್ ಮಾಡಿ 2 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದ್ದೀನಿ. ಈಗ ಇನ್ ಕೇಸ್ ಆಬ್ಜೆಕ್ಟ್ ಮೂವ್ ಆದ್ರೆ ಮೇಲೆಗೆ ಆಗ್ಬೋದು ಅಥವಾ ಡೌನ್ ಸೈಡ್ ಆಗ್ಬೋದು. ಮೇಲೆಗೆ ಏನಾದ್ರೂ ಆಬ್ಜೆಕ್ಟ್ ಮೂವ್ ಆದ್ರೆ ಫ್ರಿಕ್ಷನ್ ಈ ಕಡೆಗೆ ಇರುತ್ತೆ. ಆಬ್ಜೆಕ್ಟ್ ಏನಾದ್ರೂ ಡೌನ್ ಸೈಡ್ ಮೂವ್ ಆಗಕ್ಕೆ ಟ್ರೈ ಮಾಡಿದ್ರೆ ಫ್ರಿಕ್ಷನ್ ಆಪೋಸಿಟ್ ಸೈಡ್ ಅಲ್ಲಿ ಇರುತ್ತೆ. ಒಂದು ವೇಳೆ ಆದ್ರೆ ಗೊತ್ತಿಲ್ಲ ನಂಗೆ ಇನ್ನು ಯಾವ ಕಡೆಗೆ ಹೋಗುತ್ತೆ ಅಂತ. ಸೊ ಈಗ sin 53 ವ್ಯಾಲ್ಯೂ ಬೇಕಾಗಿರೋದ್ರಿಂದ ಯು ನೋ ದ ಫೇಮಸ್ ಟ್ರಯಾಂಗಲ್. ಈ ಆಂಗಲ್ 53 ಇದ್ರೆ ಪೈಥಾಗರನ್ ಟ್ರಿಪ್ಲೆಟ್ಸ್, ಇಲ್ಲಿ 5 ಇರುತ್ತೆ, ಇಲ್ಲಿ 4 ಇರುತ್ತೆ, ಇಲ್ಲಿ 3 ಇರುತ್ತೆ. ಇನ್ನೊಂದು ಟ್ರಯಾಂಗಲ್ ಇದೆ, ಇನ್ನೊಂದ್ಸತಿ ಹೇಳ್ತೀನಿ. ಇದೇನಾದ್ರೂ 37 ಇದ್ರೆ ಸೊ ಸ್ಮಾಲರ್ ಆಂಗಲ್ ಗೆ ಸ್ಮಾಲರ್ ಅಪೋಸಿಟ್, ಈ ಕಡೆ 4 ಈ ಕಡೆ 5, ಇವೆರಡೇ ಸ್ವಾಪ್ ಆಗೋದು, ಹೈಪೋಟೆನಸ್ ಸೇಮ್ ಇರುತ್ತೆ. ಸೊ ಇಲ್ಲಿ ನೋಡಿ cos of 53 ಏನ್ ಬರುತ್ತಪ್ಪ, ಅಡ್ಜಸೆಂಟ್ ಬೈ ಹೈಪೋಟೆನಸ್ 3 divided by 5, adjacent divided by 5, 3 divided by 5. ಇದೇನಾಗುತ್ತೆ ಆಪೋಸಿಟ್ ಡಿವೈಡೆಡ್ ಬೈ ಹೈಪೋಟೆನಸ್ 4 divided by 5, 4 divided by 5. ಸೊ ಬೇಕಾದ್ರೆ ಕ್ಯಾನ್ಸಲ್ ಮಾಡ್ಕೊಳ್ಳಿ. 5 4 3s 12 ನ್ಯೂಟನ್, ಈ ಕಡೆಗೆ 12 ನ್ಯೂಟನ್. ಇದೇನಾಗುತ್ತೆ 5 1s 5 4s 4 4s 16 ನ್ಯೂಟನ್, 16 ನ್ಯೂಟನ್. ಇದು 12 ನ್ಯೂಟನ್. ಆಬ್ಜೆಕ್ಟ್ ಈಗ ಯಾವ ಕಡೆಗೆ ಬರಬಹುದು? ಆಬ್ಜೆಕ್ಟ್ ಒಂದು ವೇಳೆ ಆಬ್ಜೆಕ್ಟ್ ಬಂದ್ರೆ, ಇನ್ನು ಗ್ಯಾರಂಟಿ ನಾ ಹೇಳ್ತಿಲ್ಲ, ಬಂದ್ರೆ ಈ ಕಡೆಗೆ ಬರಬೇಕು. ಆದ್ರೆ ಇಲ್ಲಿ 4 ನ್ಯೂಟನ್ ಇದೆ, ಇಲ್ಲಿ 12 ನ್ಯೂಟನ್ ಇದೆ, ಬಂದ್ರೆ ಡೌನ್ ಸೈಡ್ ಬರ್ಬೇಕು ತಾನೆ. ಓಕೆ, ಡೌನ್ ಸೈಡ್ ಬರ್ಬೇಕಾದ್ರೆ ಅದನ್ನ ಅಪೋಸ್ ಮಾಡಕ್ ಇನ್ನೊಬ್ಬ ಬರ್ತಾನೆ, ಅದ್ಯಾರು? ಫ್ರಿಕ್ಷನ್. ಅದೇ ಆಬ್ಜೆಕ್ಟ್ ಮೇಲೆ ಹೋಗಿದ್ರೆ ಈ ಕಡೆಗೆ ಫ್ರಿಕ್ಷನ್ ಇರ್ತಿತ್ತು. ಸೊ ಈಗ ಬಂದ್ರೆ ಆಕ್ಸಲರೇಷನ್ ಈ ಕಡೆಗೆ ಬರೋ ಚಾನ್ಸಸ್ ಇದೆ, ಹಾಗಾಗಿ ಈ ಕಡೆಗೆ ಫ್ರಿಕ್ಷನ್ ಆಗತ್ತೆ. ಸೊ ಇನ್ನೊಂದು ಸ್ವಲ್ಪ ರೆಸಾಲ್ವ್ ಮಾಡ್ಕೊಂತೀನಿ ಆ ಡಯಾಗ್ರಾಮ್ ನ. ಹಾಗೆ ನೋಡಿ, ಈ 4 ನ್ಯೂಟನ್ ಇದನ್ನ 12 ನ್ಯೂಟನ್ ನ ರೆಸಾಲ್ವ್ ಆಡ್ ಮಾಡ್ಕೊಂಡ್ರೆ ನೆಟ್ ಫೋರ್ಸ್ ಈ ಕಡೆಗೆ ಎಷ್ಟು ಬರ್ತದೆ? 12 minus 4 that is 8 ನ್ಯೂಟನ್ ಬರುತ್ತೆ. ಈ ಕಡೆಗೆ ಫ್ರಿಕ್ಷನ್ ಇದೆ, ಅದೆಂತ ಫ್ರಿಕ್ಷನ್ ಇನ್ನು ನಂಗೆ ಗೊತ್ತಿಲ್ಲ. ಆಬ್ಜೆಕ್ಟ್ ಮೂವ್ ಆಗ್ತಿದ್ಯಾ, ರೆಸ್ಟ್ ಅಲ್ಲಿ ಇದೆಯಾ, ಮೂವ್ ಆಗ್ತಿಲ್ಲ, ಇನ್ನು ಗ್ಯಾರಂಟಿ ಇಲ್ಲ. ರೆಸ್ಟ್ ಅಲ್ಲಿ ಇದ್ರೆ ಸ್ಟ್ಯಾಟಿಕ್ ಫ್ರಿಕ್ಷನ್, ಮೂವ್ ಆಗ್ತಿದ್ರೆ ಕೈನೆಟಿಕ್ ಫ್ರಿಕ್ಷನ್. ಡೌನ್ ಸೈಡ್ ಈ ಕಡೆಗೆ 16 ನ್ಯೂಟನ್ ಇದೆ. am I right? 2g sin 53, 20 sin 53 is opposite divided by 5. ಯಾ ಕರೆಕ್ಟ್ ಆಗಿದೆ. 16 ನ್ಯೂಟನ್, 16 ನ್ಯೂಟನ್ ಡೌನ್ ಸೈಡ್ ಇದೆ. ಮೇಲ್ಗಡೆಗೆ ಏನಿದೆ? ನಾರ್ಮಲ್ ಇದೆ. ಪ್ಲೀಸ್ ಟೆಲ್ ಮಿ ದ ವ್ಯಾಲ್ಯೂ ಆಫ್ ನಾರ್ಮಲ್. ನಾರ್ಮಲ್ ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ಎಷ್ಟು ಬಂದಿತ್ತು? 2g ಬಂದಿತ್ತು, 20 ಬಂದಿತ್ತು. ಬಟ್ ಇಲ್ಲಿ 16 ಬರ್ತಿದೆ. ನಾನು ಆಲ್ರೆಡಿ ಬೇಜಾನ್ ಪ್ರಾಬ್ಲಮ್ ಮಾಡ್ತೀನಿ. ಇದೇನಾದ್ರೂ ನಾರ್ಮಲ್ ಸರ್ಫೇಸ್ ಮೇಲೆ ಇದ್ರೆ 2g ಆಗ್ತಿತ್ತು ನಾರ್ಮಲ್ ಫೋರ್ಸ್, ಬಟ್ ಇನ್ಕ್ಲೈನ್ ಆಗಿರೋದ್ರಿಂದ ಬೇರೆದಾಗತ್ತೆ. ಸೊ ದೇರ್ ಫೋರ್ ನಾರ್ಮಲ್ ಫೋರ್ಸ್ ಇಸ್ ಈಕ್ವಲ್ಸ್ ಟು 16 ನ್ಯೂಟನ್. ಪ್ಲೀಸ್ ಮೇಕ್ ಎ ನೋಟ್ ಆನ್ ದಿಸ್ ಒನ್. ಫಸ್ಟ್ ನಾರ್ಮಲ್ ಬೇಕು. ನೀವು ಯಾವುದೇ ಫ್ರಿಕ್ಷನ್ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಬೇಕಾದ್ರೆ, ಕೈನೆಟಿಕ್ ಫ್ರಿಕ್ಷನ್ ಆಗ್ಲಿ ಸ್ಟ್ಯಾಟಿಕ್ ಫ್ರಿಕ್ಷನ್ ಆಗ್ಲಿ, ಫಸ್ಟ್ ನಮಗೆ ಬೇಕಾಗಿರೋ ಡೇಟಾ ನಾರ್ಮಲ್. ನಾರ್ಮಲ್ ಸಿಕ್ಕಿದೆ. ಲೆಟ್ ಅಸ್ ಗೋ ಟು ದ
ಚೆಕ್ ಮಾಡೋಣ. ಇದನ್ನ ರೇಸ್ ಮಾಡ್ತೀನಿ ಟ್ರಯಾಂಗಲ್ಸ್ ನ. ವಾಟ್ ಈಸ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ದ ಸ್ಟಾಟಿಕ್ ಫ್ರಿಕ್ಷನ್? ಅದನ್ನೇ ನಾವು ಎಫ್ ಲಿಮಿಟಿಂಗ್ ಅಂತ ಕರೆದ್ವಿ, ಹೌದಾ? ಲಿಮಿಟಿಂಗ್ ವ್ಯಾಲ್ಯೂ ಆಫ್ ದ ಸ್ಟಾಟಿಕ್ ಫ್ರಿಕ್ಷನ್ ಇಸ್ mu s into n. mu s ವ್ಯಾಲ್ಯೂ ಕೊಟ್ಟಿದ್ದಾರೆ 0.4 into ನಾರ್ಮಲ್ ವ್ಯಾಲ್ಯೂ 16. 16 4s are 64 on decimal point ಇಲ್ಲಿದೆ 6.4 ನ್ಯೂಟನ್. f limiting value is 6.4 ನ್ಯೂಟನ್. ಅದರ ಅರ್ಥ ಏನು? ಅಪೋಸಿಂಗ್ ಮಾಡೋದಕ್ಕೆ ಇಟ್ ಇಸ್ ದ ಲಾಸ್ಟ್ ಲಿಮಿಟಿಂಗ್ ವ್ಯಾಲ್ಯೂ. ಇಷ್ಟುವರೆಗೂ ಅಪೋಸ್ ಮಾಡಿದೆ, ಇದಕ್ಕಿಂತ ಎಕ್ಸ್ಟರ್ನಲ್ ಫೋರ್ಸ್ ಜಾಸ್ತಿ ಆಗೋದ್ರೆ ತವಕ್ ಅಂತ ಬಿಡ್ಬಿಡುತ್ತೆ. ನೋಡಿ ಇಲ್ಲಿ, ಅಂದ್ರೆ ಈ ಫೋರ್ಸ್ ಏನಾದ್ರು 6.4 ವರೆಗೂ ಇದ್ದಿದ್ರೆ ಅಪೋಸ್ ಮಾಡ್ತಾ ಇತ್ತು, ಬಟ್ ಇಲ್ಲಿ ಏನಾಗ್ತಾ ಇದೆ 8 ನ್ಯೂಟನ್ ಬರ್ತದೆ. ಸೊ ದೇರ್ ಫೋರ್ ಎಫ್ ಎಫೆಕ್ಟಿವ್ ಇಸ್ ಗ್ರೇಟರ್ ದ್ಯಾನ್ ಎಫ್ ಲಿಮಿಟಿಂಗ್ ವ್ಯಾಲ್ಯೂ. ದ ಆಬ್ಜೆಕ್ಟ್ ಸ್ಟಾರ್ಟ್ ಸ್ಲೈಡಿಂಗ್. ದ ಆಬ್ಜೆಕ್ಟ್ is in motion. ಹಾಗಾಗಿ ಕೈನೆಟಿಕ್ ಫ್ರಿಕ್ಷನ್ ಬರುತ್ತೆ. ಕೈನೆಟಿಕ್ ಫ್ರಿಕ್ಷನ್ ವ್ಯಾಲ್ಯೂ ಏನಾಗಿರುತ್ತೆ? mu k n ಆಗಿದೆ. ಸೊ ಕನ್ಫರ್ಮ್ ಆಯ್ತು, ಈ ಆಬ್ಜೆಕ್ಟ್ ಮೂವ್ ಆಗ್ತಿದೆ ಅಂತ. ಮೂವ್ ಆದ್ರೆ ಅಪೋಸಿಷನ್ ಫೋರ್ಸ್ ಎಂತ ಫೋರ್ಸ್ ಆಗಿರುತ್ತೆ? ಕೈನೆಟಿಕ್ ಫ್ರಿಕ್ಷನ್ ಆಗಿರುತ್ತೆ, ಎಫ್ ಕೆ ಆಗಿರುತ್ತೆ. ಎಫ್ ಕೆ ವ್ಯಾಲ್ಯೂ ಕೊಟ್ಟಿದ್ದಾರೆ 0.3, mu k ವ್ಯಾಲ್ಯೂ ಕೊಟ್ಟಿದ್ದಾರೆ ಇಂಟು n ವ್ಯಾಲ್ಯೂ ಇಲ್ಲಿ ಸಾಲ್ವ್ ಮಾಡಿದ್ವಿ 16 ಏನ್ ಬರತ್ತಪ್ಪ? 16 3 is 48, 4.8 ನ್ಯೂಟನ್. 4.8 ನ್ಯೂಟನ್ ಕರೆಕ್ಟ್ ಆಗಿದೆಯಾ? ಈಗ ಆಪೋಸಿಂಗ್ ಫೋರ್ಸ್ ಎಷ್ಟಿದೆ? 4.8 ನ್ಯೂಟನ್. ನಾರ್ಮಲ್ ಫೋರ್ಸ್ ಇದು 16 ಬ್ಯಾಲೆನ್ಸ್ ಆಗಿದೆ. ಈ ತರ ಮೋಷನ್ ನ ಸಾಲ್ವ್ ಮಾಡಿದ್ರೆ, ಇನ್ಕ್ಲೈನ್ಡ್ ಮೋಷನ್ ಸಾಲ್ವ್ ಮಾಡಿದ್ರೆ, ಈ ಕಡೆಗೆ 4.8 ನ್ಯೂಟನ್ ಇದೆ, ಈ ಕಡೆಗೆ ಎಷ್ಟಿದೆ? 8 ನ್ಯೂಟನ್ ಇದೆ. ನೆಟ್ ಆಕ್ಸಲರೇಷನ್ ಕೂಡ ಡೌನ್ ಸೈಡ್ ಇರುತ್ತೆ. ಆಮ್ ಐ ರೈಟ್? ನಾವ್ ನ್ಯೂಟನ್ ಸೆಕೆಂಡ್ ಲಾ ಅಪ್ಲೈ ಮಾಡಿದ್ರೆ, ನ್ಯೂಟನ್ ಸೆಕೆಂಡ್ ಲಾ 8 minus 4.8 is equals to m into a. ಮಾಸ್ ಎಷ್ಟಿದೆ? 2 ಇದೆ, ಆಕ್ಸಲರೇಷನ್ a. ಎಷ್ಟು ಬರುತ್ತೆ? 3.2. 3.2 is equals to 2a. a is equals to 1.6 meter per second square. So that's the acceleration of this object. Finally object to downside move ಆಗ್ತಿರುತ್ತೆ with an acceleration 1.6 meter per second square. Please make a note on this one. We'll move to the next question in 3, 2, 1. Done. ಆಯ್ತಾ? ನೋಟ್ ಮಾಡ್ಕೊಳ್ಳಿ, ಪಾಸ್ ಮಾಡಿ. I'm going to erase. ಚಿಕ್ಕ ಬುಕ್ಕು ರೈಲು ನಿಲ್ಲೋದಿಲ್ಲ ಎಲ್ಲೂ, ಯಾಕಿಂಗೆ ಓಡ್ತಾ ಇತ್ತು ಅಜೋಗಯ್ಯೋ. ಗೊತ್ತಾ ಜೋಗಿ ಮೂವಿ? ಶಿವಣ್ಣ ಲಾಂಗ್ ಹಿಡ್ಕೊಂಡು ಡ್ಯಾನ್ಸ್ ಆಡ್ತಿದ್ರು, ಒಂದು ರೇಂಜ್ ಅಲ್ಲಿ ಫ್ಯಾನ್ಸ್ ಇದ್ರು ಆ ಮೂವಿಗೆ. Let us go to the next problem. Same ಬೇಡ, ಒಂಚೂರು ಚೇಂಜ್ ಮಾಡ್ತೀನಿ. Let us draw this one. First of all, ಒಂದು 2 kg ಮಾಸ್ ಇದೆ. ಇಲ್ಲೊಂದು pulley system ಆಲ್ರೆಡಿ ನಾವು ಸಾಲ್ವ್ ಮಾಡಿದೀವಿ. This is m value given mu s is equal to 0.2. mu s is equal to 0.2. ನೋಡಿ, mu s ಮತ್ತೆ mu k ಗೆ ಯಾವುದೇ ರೀತಿ ಆಗಿರ್ತಕ್ಕಂಥ ಡೈಮೆನ್ಷನ್ಸ್ ಇಲ್ಲ, ಯೂನಿಟ್ಸ್ ಇರಲ್ಲ. ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಎಫ್ ಕೆ ಇಸ್ ಈಕ್ವಲ್ಸ್ ಟು mu k n. mu k is equals to ಎಫ್ ಕೆ ಡಿವೈಡೆಡ್ ಬೈ n. ಎಫ್ ಕೆ ಅಂದ್ರೆ ಏನಪ್ಪಾ? ಅದೊಂದು ಫೋರ್ಸ್, ಅದಕ್ಕೂ ನ್ಯೂಟನ್ ಇರುತ್ತೆ. ಇದೇನಿದು ನಾರ್ಮಲ್, ಅದಕ್ಕೂ ನ್ಯೂಟನ್ ಇರುತ್ತೆ. ನ್ಯೂಟನ್ ಒಬ್ರನ್ನೊಬ್ರು ಸಾಯಿಸ್ಕೊಂಡು ಫೈನಲಿ ಡೈಮೆನ್ಷನ್ಲೆಸ್, ಯೂನಿಟ್ಲೆಸ್ ಬರುತ್ತೆ. ಅದೇ ತರ ಬೇಕಾದ್ರೆ ಸ್ಟಾಟಿಕ್ ಫ್ರಿಕ್ಷನ್ mu s ಕೂಡ ಚೆಕ್ ಮಾಡ್ಕೊಳ್ಳಿ. ಬನ್ನಿ, let us come back to the question. Find the maximum value of m such that both blocks will be at rest. So ಎಲ್ಲಿವರೆಗೂ ಮಾಸ್ ನ ಅಪ್ಲೈ ಮಾಡಬಹುದು? ಒಂದು ಸ್ವಲ್ಪನೇ 0.1, 0.2, 0.3 ಆಡ್ ಮಾಡ್ತಾ ಹೊಡ್ಕೊಳ್ಳಿ. ಎಲ್ಲಿವರೆಗೂ ಆ ಆಬ್ಜೆಕ್ಟ್, ಎರಡು ಆಬ್ಜೆಕ್ಟ್ಸ್ ಮೂವ್ ಆಗದಿರಾ ಇರುತ್ತೆ. given the string and pulley are massless and frictionless. Pulley is a frictionless and massless. String is a inextensible and massless. So options ಬೇಕಾದ್ರೆ ಕೊಡ್ತೀನಿ. option A 0.2 kg, option B 0.4 kg, option C 2 kg, option D 4 kg. So please make an attempt, try ಮಾಡಿ.
ಇಲ್ಲಿ ಫ್ರಿಕ್ಷನ್ ಇಲ್ಲ, ಇಲ್ಲಿ ಫ್ರಿಕ್ಷನ್ μs 0.4 ಕೊಟ್ಟಿದ್ದಾರೆ. ಸೊ ಐ ಆಮ್ ಗೋಯಿಂಗ್ ಟು ಸಾಲ್ವ್ ಇನ್ 3 2 1 ಡನ್. ಡೌನ್ ಸೈಡ್ ಏನಿರತ್ತಪ್ಪ mg ಇರುತ್ತೆ, ಮೇಲ್ಗಡೆಗೆ ಟೆನ್ಷನ್ ಇರುತ್ತೆ, ರೈಟ್ ಸೈಡ್ಗೆ ಇಲ್ಲೂ ಟೆನ್ಷನ್ ಇರುತ್ತೆ. ಹೌದಾ? ಇನ್ ಕೇಸ್ ಈ ಆಬ್ಜೆಕ್ಟ್ ಏನಾದ್ರೂ ಮೂವ್ ಆದ್ರೆ ಅದಕ್ಕೆ ಜವಾಬ್ದಾರಿ ಯಾರು ತಗೋಬೇಕು? ಇವನ್ ತಗೋಬೇಕು. ಯಾರು ಇವನು? ಟೆನ್ಷನ್. ಈ ಟೆನ್ಷನ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ? ಈ mg ಮೇಲೆ ಡಿಪೆಂಡ್ ಆಗುತ್ತೆ. ಅರ್ಥ ಆಯ್ತಾ? ಇನ್ನೊಂದ್ಸತಿ ಹೇಳ್ತೀನಿ ನೋಡಿ. ಸಪೋಸ್ ಕೇಳಿಸ್ಕೊಳ್ಳಿ ಮಕ್ಳೇ, ಕೇಳಿ 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 ಇನ್ನೊಂದ್ಸತಿ ಕೇಳಿ. ಈ ಆಬ್ಜೆಕ್ಟ್ ಏನಾದ್ರೂ ಮೂವ್ ಆದ್ರೆ ಯಾರು ಅದಕ್ಕೆ ಜವಾಬ್ದಾರಿ? ಇವನು. ಅದೇ ತಾನೆ, ಅವನೇ ತಾನೇ ಪುಲ್ ಮಾಡ್ತಿರೋದು ರೈಟ್ ಸೈಡ್ಗೆ ಅಥವಾ ಲೆಫ್ಟ್ ಸೈಡ್ಗೆ. ರೈಟ್ ಸೈಡ್ಗೆ ಮೂವ್ ಆಗ್ಬೇಕು, ರೈಟ್ ಸೈಡ್ ಮೂವ್ ಆದ್ರೆ ಇವನೇ ತಾನೇ ಪುಲ್ ಮಾಡ್ಬೇಕು. ಇವನ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗ್ತಾನೆ? ಇವನ್ ಮೇಲೆ ಡಿಪೆಂಡ್ ಆಗ್ತಾನೆ, mg. ಈ mg ಯಾವ್ದ ಮೇಲೆ ಡಿಪೆಂಡ್ ಆಗುತ್ತೆ? m ಮೇಲೆ ಡಿಪೆಂಡ್ ಆಗುತ್ತೆ. ಹಾಗಾದ್ರೆ t is equal to mg. ಸಿಕ್ಕೋಯ್ತು ಕಳ್ಳ. t is equal to mg. t is equal to mg. ಸೊ ಈಗ ಫ್ರೀ ಬಾಡಿ ಡಯಾಗ್ರಾಮ್ ಆಫ್ ದಿಸ್ ಒನ್, FBD ಆಫ್ 2 kg, 2 kg ಯ ಫ್ರೀ ಬಾಡಿ ಡಯಾಗ್ರಾಮ್ ಅನ್ನ ಬರೆದರೆ ರೈಟ್ ಸೈಡ್ಗೆ ಟೆನ್ಷನ್ 2 ಇದೆ, ಮೇಲೆಗೆ ನಾರ್ಮಲ್ ಇದೆ, ಡೌನ್ ಸೈಡ್ಗೆ 2g ಇದೆ. ಡನ್. ಅರ್ಥ ಆಯ್ತಾ? ಅವ್ನ್ ಮೂವ್ ಆದ್ರೆ ರೈಟ್ ಸೈಡ್ಗೆ ಮೂವ್ ಆಗ್ಬೇಕು, ಬೇರೆ ಗತಿ ಇಲ್ಲ ಅವನ್ಗೆ. ಲೆಫ್ಟ್ ಸೈಡ್ ಅಂತೂ ಮೂವ್ ಆಗಂಗೆ ಇಲ್ಲ. ಹಾಗಾದ್ರೆ ಫ್ರಿಕ್ಷನ್ ಯಾವ ಕಡೆಗೆ ಇರುತ್ತೆ? ಲೆಫ್ಟ್ ಸೈಡ್ ಇರುತ್ತೆ. ಎಂತ ಫ್ರಿಕ್ಷನ್? ಸ್ಟ್ಯಾಟಿಕ್ ಫ್ರಿಕ್ಷನ್. ಸ್ಟ್ಯಾಟಿಕ್ ಫ್ರಿಕ್ಷನ್ ಎರಡು ರೆಸ್ಟ್ ಅಲ್ಲಿ ಇರ್ಬೇಕಾದ್ರೆ ಸ್ಟ್ಯಾಟಿಕ್ ಫ್ರಿಕ್ಷನ್. F limiting value is equals to, let us check the limiting value of the static friction. ನೋಡಿ ಟೆನ್ಷನ್ ಜಾಸ್ತಿ ಆಗ್ತಾ ಇದ್ರೆ ನಿಧಾನ 0 ಇಂದ ಸ್ಟಾರ್ಟ್ ಮಾಡ್ತೀನಿ, ಜಾಸ್ತಿ ಮಾಡ್ತಾ ಹೋದ್ರೆ ಇದು ಕೂಡ ಏನಾಗುತ್ತೆ? ಜಾಸ್ತಿ ಆಗ್ತಾ ಹೋಗುತ್ತೆ. ಫೈನಲ್ ಆಗಿ ಯಾವ್ದೋ ಒಂದು ಟಿ ಮ್ಯಾಕ್ಸ್ ಅಲ್ಲಿ ಬಂದಾಗ ಇದು ಕೂಡ ಏನ್ ರೀಚ್ ಆಗುತ್ತೆ? F limiting value ರೀಚ್ ಆಗುತ್ತೆ. ವಾಟ್ ಈಸ್ ದ ವ್ಯಾಲ್ಯೂ ಆಫ್ F limiting? μs into n. μs ಎಷ್ಟಪ್ಪ? 0.2. n ವ್ಯಾಲ್ಯೂ 2g. ಅರೆ ನಾರ್ಮಲ್ ಆಗಿ ಇದು ಸರ್ಫೇಸ್ ಮೇಲೆ ನಿಂತಿದೆ, ಹಾಗಾಗಿ 2g ಬರುತ್ತೆ ಅಥವಾ 20. ಸೊ ಯು ಆರ್ ಗೋಯಿಂಗ್ ಟು ಗೆಟ್ 4 ನ್ಯೂಟನ್. 4 ನ್ಯೂಟನ್ ಇಸ್ ಅ ಲಿಮಿಟಿಂಗ್ ವ್ಯಾಲ್ಯೂ. ಸೊ ಮ್ಯಾಕ್ಸಿಮಮ್ ಅಂದ್ರೆ ಇದು 4 ನ್ಯೂಟನ್ ಇರ್ಬೋದಪ್ಪ. ಇದು 4 ನ್ಯೂಟನ್ ಇರುತ್ತೆ, ಇದು ಟಿ ಮ್ಯಾಕ್ಸ್ ಇರುತ್ತೆ. ಟಿ ಮ್ಯಾಕ್ಸ್ ಇಸ್ ಈಕ್ವಲ್ಸ್ ಟು 4 ನ್ಯೂಟನ್. ಟಿ ಮ್ಯಾಕ್ಸ್ ಅಂದ್ರೆ ಟಿ ಮ್ಯಾಕ್ಸ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ? m max into g. m max into g is equals to 4 Newton. So m max is equals to 4 divided by 10, that is 0.4 kg. Mass can be 0.4 kg. The option B is a right answer. So 0.2 ಆದ್ರೆ ಏನ್ ಮಾಡುತ್ತೆ? ಟೆನ್ಷನ್ ಕಮ್ಮಿ ಇರುತ್ತೆ. ಟೆನ್ಷನ್ ಕಮ್ಮಿ ಇದ್ರೆ ಈ ವ್ಯಾಲ್ಯೂಗಿಂತ ಒಂಚೂರು ಕಮ್ಮಿ ಇರುತ್ತೆ, ಹಾಗಾಗಿ ಆಬ್ಜೆಕ್ಟಿವ್ ಕಿಲ ಬರಕಿಲ್ಲ ಅಂತದೆ. ಸೊ ದೇರ್ ಫೋರ್ ಇನ್ ಆರ್ಡರ್ ಟು ಮೂವ್ ದಟ್ ಒನ್, ಇನ್ನೊಂದು ಕ್ವಶನ್ ಕೇಳ್ತೀನಿ ನೋಡಿ. ಈಗ ಈ ಆಬ್ಜೆಕ್ಟ್ಸ್ ನ ಮೂವ್ ಮಾಡ್ಬೇಕಾದ್ರೆ ಇಲ್ಲಿ ಎಷ್ಟು ಮಾಸ್ ಆಗ್ಬೇಕು? 0.4 ಅಲ್ಲ, 0.4 ವರೆಗೂ ಸುಮ್ನೆ ನಿಂತಿರತ್ತೆ. 0.4 ಗಿಂತ ಒಂಚೂರು ಜಾಸ್ತಿ ಆಗ್ಬಿಟ್ರೆ ಮೂವ್ ಆಗ್ಬಿಡತ್ತೆ. ದಿಸ್ ಇಸ್ ಅ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ದ ಮಾಸ್. ಅರ್ಥ ಆಯ್ತಾ? ನೋಟ್ ಮಾಡ್ಕೊಳ್ಳಿ. ವಿ ವಿಲ್ ಗೋ ಟು ದ ನೆಕ್ಸ್ಟ್ ಪ್ರಾಬ್ಲಮ್. Pseudo force problem. Done? Pseudo force ಗಿಂತ ರಿಲೇಟೆಡ್ ಗಿಂತ ಇನ್ನೊಂದು ಚೂರ್ ಲೋ ಲೆವೆಲ್ ಪ್ರಾಬ್ಲಮ್ ಅನ್ನು ಮಾಡ್ತೀನಿ ನೋಡಿ. ವೆರಿ ಇಂಟ್ರೆಸ್ಟಿಂಗ್ ಒನ್. ಒಂದು ಆಬ್ಜೆಕ್ಟ್ ನ ತಗೊಳ್ಳೋಣ. ಲೆಟ್ ಮಿ ಟೇಕ್ ಎನ್ ಆಬ್ಜೆಕ್ಟ್. ಓಕೆ, ಸೊ ಐ ವಿಲ್ ಕನ್ಸಿಡರ್ ಒನ್ ಬುಕ್. ಸೊ ಈ ಬುಕ್ ಮೇಲೆ ಅನ್ಇವೆನ್ನೆಸ್ ಇರುತ್ತೆ, ಸರ್ಫೇಸಸ್ ಅನ್ಇವೆನ್ ಆಗಿರುತ್ತೆ. ಸೊ ನೋಡಿ, ಈ ಬುಕ್ ನ ನಾನು ಈ ತರ ಫೋರ್ಸ್ ಅನ್ನ ಅಪ್ಲೈ ಮಾಡಿ ಅಲ್ಲಿ ಸ್ಟ್ಯಾಟಿಕ್ ಮಾಡಿದ್ದೀನಿ. ಸೊ ಐ ರಿಪೀಟ್, ಬೈ ಅಪ್ಲೈಯಿಂಗ್ ಸರ್ಟೆನ್ ಎಕ್ಸ್ಟರ್ನಲ್ ಫೋರ್ಸ್, ಈ ತರ ಫೋರ್ಸ್ ಅನ್ನ ಅಪ್ಲೈ ಮಾಡಿ ಆಬ್ಜೆಕ್ಟ್ ನ ಅಲ್ಲೇ ನಿಂತ್ಕೊಳ್ಳೋ ತರ ಮಾಡಿದ್ದೀನಿ. ನಾನು ಈ ತರ ಅಪ್ಲೈ ಅಂದ್ರೆ ಪರ್ಪೆಂಡಿಕ್ಯುಲರ್ ಟು ದ ಬೋರ್ಡ್ ಗೆ ಅಪ್ಲೈ ಮಾಡ್ತಕ್ಕಂಥ ಫೋರ್ಸ್ ನ ಒಂಚೂರು ಕಮ್ಮಿ ಮಾಡಿದ್ರೆ ಆಬ್ಜೆಕ್ಟ್ ಏನಾಗ್ತಾ ಇರುತ್ತೆ? ಸ್ಲೈಡ್ ಆಗ್ತಾ ಇರುತ್ತೆ. ನಾನು ಅಪ್ಲೈ ಮಾಡ್ತಿರೋ ಈ ಫೋರ್ಸು ಈ ಮೋಷನ್ ನ ಡಿಸೈಡ್ ಮಾಡ್ತಿದೆ. ಕರೆಕ್ಟ್ ಆಗಿ ಯೋಚನೆ ಮಾಡಿ, ಕಾನ್ಸಂಟ್ರೇಟ್ ಮಕ್ಕಳಿಗೆ ಕೇಳಿ. ಇಲ್ಲಿ ನಾನು ಈ ತರ ಫೋರ್ಸ್ ಅಪ್ಲೈ ಮಾಡ್ತಾ ಇರೋದ್ರಿಂದ ಒಂದು ಆಬ್ಜೆಕ್ಟ್ ಮೇಲೆ ಅದು ಸ್ಟ್ಯಾಟಿಕ್ ಆಗಿದೆ. ನಾನು ಪರ್ಪೆಂಡಿಕ್ಯುಲರ್ ಫೋರ್ಸ್ ನ ಕಮ್ಮಿ ಮಾಡಿದ್ರೆ ಆಬ್ಜೆಕ್ಟ್ ಸ್ಲೈಡ್ ಆಗಕ್ಕೆ ಶುರು ಮಾಡ್ತಾ ಇದೆ. ಇಸ್ ದೇರ್ ಎನಿ ರಿಲೇಷನ್ ಬಿಟ್ವೀನ್ ದ ಪರ್ಪೆಂಡಿಕ್ಯುಲರ್ ಫೋರ್ಸ್ ಅಂಡ್ ದಿಸ್ ಮೋಷನ್? ಈ ಫೋರ್ಸ್ಗೂ ಪರ್ಪೆಂಡಿಕ್ಯುಲರ್ ಫೋರ್ಸ್ಗೂ ಈ ಮೋಷನ್ ಏನಾದ್ರು ರಿಲೇಷನ್ ಇದೆಯಾ? ಅದ್ರ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡೋಣ. ಸೊ ಲೆಟ್ ಅಸ್ ಸಾಲ್ವ್
ಒಂದು ಪ್ರಾಬ್ಲಮ್, ಒಂದು ಆಬ್ಜೆಕ್ಟ್ ಇದೆ, ಈ ಆಬ್ಜೆಕ್ಟ್ ಮಾಸ್ 2 kg, 2 kg ಮಾಸ್ ಇದೆ. ಗೋಡೆ, ದಿಸ್ ಇಸ್ ವಾಲ್, ಪರ್ಪೆಂಡಿಕ್ಯುಲರ್ ವಾಲ್, ದಿಸ್ ಇಸ್ ವಾಲ್. mu s is 0.3, mu k is 0.2. ಈ ಕಡೆಗೆ ನಾನು ಫೋರ್ಸ್ ನ ಅಪ್ಲೈ ಮಾಡ್ತಾ ಇದ್ದೇನೆ. F is equals to 80 Newton. Now please tell me what is the acceleration of the object. So ಈಗ ಆಬ್ಜೆಕ್ಟ್ ಫಸ್ಟ್ ಆಫ್ ಆಲ್ ನಿಂತಿರತ್ತಾ ಅಥವಾ ಮೂವ್ ಆಗ್ತಿರತ್ತಾ? That's what my question is. Check whether the object is at rest or motion. Check whether object is at rest or motion. ಇನ್ನೊಂದು ಕ್ವಶನ್, ಫೈಂಡ್ ದ ಫ್ರಿಕ್ಷನಲ್ ವ್ಯಾಲ್ಯೂ, ನೇಚರ್ ಆಫ್ ಫ್ರಿಕ್ಷನ್ ಅಂಡ್ ಆಕ್ಸಲರೇಷನ್ ಫೈಂಡ್ ಔಟ್ ಮಾಡಿ. ಸೊ ದಟ್ಸ್ ವಾಟ್ ದ ಕ್ವಶನ್. 3 ಕ್ವಶನ್ ಇದೆ. ಫಸ್ಟ್ ಆಫ್ ಆಲ್ ಆಬ್ಜೆಕ್ಟ್ ಮೂವ್ ಆಗ್ತಿದ್ಯಾ ಇಲ್ವಾ ಚೆಕ್ ಮಾಡ್ಕೊಳ್ಳಿ. ಮೂವ್ ಆಗ್ತಿದ್ರೆ ಕೈನೆಟಿಕ್ ಫ್ರಿಕ್ಷನ್, ಇಲ್ಲ ಅಂದ್ರೆ ಸ್ಟಾಟಿಕ್ ಫ್ರಿಕ್ಷನ್. ಇನ್ ಕೇಸ್ ಮೂವ್ ಆಗ್ತಿದ್ರೆ ಸಾಲ್ವ್ ಮಾಡ್ಕೊಳ್ಳಿ. ಯು ಕ್ಯಾನ್ ರೈಟ್ ದ ಈಕ್ವೇಶನ್, ನ್ಯೂಟನ್ ಸೆಕೆಂಡ್ ಲಾ ಬರೆದು ಸಾಲ್ವ್ ಮಾಡಬಹುದು. ನಾನು ಮಾಡ್ಲಿಕ್ಕೆ ಹೊರಟಿದ್ದೇನೆ, ಕಾನ್ಸಂಟ್ರೇಟ್ ಮಾಡಿ ಮಕ್ಕಳೇ, ಒಂದ್ಸತಿ ಕೇಳಿಸ್ಕೊಳ್ಳಿ. ಫಸ್ಟ್ ಆಫ್ ಆಲ್ ಇದು ಮೇ ಬಿ ಒಂಚೂರು ಕನ್ಫ್ಯೂಸ್ ಆಗೋ ಸಾಧ್ಯತೆ ಇದೆ. ಈಗ ಈ ತರ ಫೋರ್ಸ್ ನ ಅಪ್ಲೈ ಮಾಡ್ತಾ ಇದ್ರೆ ಆಬ್ಜೆಕ್ಟ್ ಅಲ್ಲೇ ನಿಂತಿದೆ ಅಂತ ಅನ್ಕೊಳ್ಳ, ಈ ಫೋರ್ಸ್ ನ ಕಮ್ಮಿ ಮಾಡ್ತಾ ಹೋದ್ರೆ ಈ ಆಬ್ಜೆಕ್ಟ್ ಸ್ಲೈಡ್ ಆಗತ್ತೆ ಯಾವ್ದೋ ಒಂದು ಪಾಯಿಂಟ್ ಅಲ್ಲಿ. ಸೇಮ್ ನಾನು ಬುಕ್ ನ ಕೊಟ್ಟನಲ್ಲ, ಬುಕ್ ಈ ತರ ಅಪ್ಲೈ ಮಾಡಿದ್ರೆ ಈಗ ಅದನ್ನೇ ಈ ಓರಿಯಂಟೇಷನ್ ಅಲ್ಲಿ ಚೇಂಜ್ ಮಾಡಿದೆ. ಅರೆ ಈ ತರ ಇರೋ ಡಯಾಗ್ರಾಮ್ ನ ನಾನು ಈ ತರ ಬರೀತಾ ಇದ್ದೀನಿ. ದಟ್ಸ್ ವಾಟ್ ಐ ಆಮ್ ರಿಟನ್ ಹಿಯರ್. 2 kg ಮಾಸ್, ಇಲ್ಲಿ ಫ್ರಿಕ್ಷನ್ ಇರುತ್ತೆ, ಈ ಸರ್ಫೇಸಸ್ ಅಲ್ಲಿ ಫ್ರಿಕ್ಷನ್ ಇರುತ್ತೆ. ಇನ್ ಕೇಸ್ ಆಬ್ಜೆಕ್ಟ್ ಏನಾದ್ರೂ ಮೂವ್ ಆದ್ರೆ ಯಾವ ಕಡೆಗೆ ಮೂವ್ ಆಗುತ್ತೆ? ಅರೆ ಗೋಡೆಗಂತೂ ಹೊಡ್ಕೊಂಡು ಆ ಕಡೆಗೆ ಹೋಗಲ್ಲ. ಆಬ್ಜೆಕ್ಟ್ ಬಂದ್ರೆ ಡೌನ್ ಸೈಡ್ ಗೆ ಬರಬೇಕು, ಬೇರೆ ವಿಧಿ ಇಲ್ಲ, ಯಾಕಂದ್ರೆ ಡೌನ್ ಸೈಡ್ ಗ್ರಾವಿಟೇಷನ್ ಇದೆ. ಸೊ ಹಾಗಾದ್ರೆ 2g ಫೋರ್ಸ್ ಡೌನ್ ಸೈಡ್ ಆಗ್ತಾ ಇದೆ. ಇನ್ ಕೇಸ್ ಆಬ್ಜೆಕ್ಟ್ ಏನಾದ್ರೂ ಡೌನ್ ಸೈಡ್ ಬಂದ್ರೆ ಫ್ರಿಕ್ಷನ್ ಅಪೋಸಿಟ್ ಅಲ್ಲೇ ಇರಬೇಕು, ಬಂದಿಲ್ಲ ಅಂದ್ರೂ ಫ್ರಿಕ್ಷನ್ ಅಪೋಸಿಟ್ ಅಲ್ಲೇ ಇರಬೇಕು. ಅರೆ ನಾವು ಎಕ್ಸ್ಟರ್ನಲ್ ಫೋರ್ಸ್ ಈಗ ಅಪ್ಲೈ ಮಾಡ್ತಿದೀವಿ ಅಂತ ಹೇಳಿ ಫ್ರಿಕ್ಷನ್ ಈ ಕಡೆಗೆ ಬರಲ್ಲ ತಾನೆ. ರಿಲೇಟಿವ್ ಮೋಷನ್ ಅಪೋಸ್ ಮಾಡಬೇಕು. ಸರ್ಫೇಸ್, ಎರಡು ಸರ್ಫೇಸ್ ಗಳ ನಡುವೆ ಇರ್ತಕ್ಕಂಥ ರಿಲೇಟಿವ್ ಮೋಷನ್ ಯಾವ್ದಿದೆ? ಆಬ್ಜೆಕ್ಟ್ ಬಂದ್ರೆ ಈ ತರ ಬರುತ್ತೆ, ಅಲ್ಲಿ ಫ್ರಿಕ್ಷನ್ ಎಲ್ಲಿ ಅಪಿಯರ್ ಆಗತ್ತೆ? ಈ ಕಡೆ ಫ್ರಿಕ್ಷನ್ ಅಪಿಯರ್ ಆಗತ್ತೆ. ಸೊ ದೇರ್ ಫೋರ್ ದ ಫ್ರಿಕ್ಷನ್ ವಿಲ್ ಬಿ ಇನ್ ಆಪೋಸಿಟ್ ಟು ದ ರಿಲೇಟಿವ್ ಮೋಷನ್. ಸೊ ದಿಸ್ ಈಸ್ ದ ಫ್ರಿಕ್ಷನ್. ಬಂದ್ರೆ ಡೌನ್ ಸೈಡ್ ಬರೋದು ಆಬ್ಜೆಕ್ಟ್ ಪಕ್ಕಾ, ನೋ ಡೌಟ್, ನಿಜವಾಗ್ಲೂ ಡೌನ್ ಸೈಡ್ ಬರೋದು, ಯಾವ ಕಡೆಗೂ ಹೋಗೋ ಚಾನ್ಸೇ ಇಲ್ಲ. ಸೊ ಈ ಕಡೆ ಬಂದ ಟ್ರೈ ಮಾಡಿದ್ರೆ ಫ್ರಿಕ್ಷನ್ ಆಪೋಸಿಟ್ ಇರುತ್ತೆ. ಒಂದ್ ವೇಳೆ ಮೂವ್ ಆಗ್ತಿಲ್ಲ ಅಂದ್ರೆ ಅದಕ್ಕೆ ಸ್ಟಾಟಿಕ್ ಫ್ರಿಕ್ಷನ್, ಮೂವ್ ಆಗ್ತಿದೆ ಅಂದ್ರೆ ಕೈನೆಟಿಕ್ ಫ್ರಿಕ್ಷನ್. ಫಸ್ಟ್ ಆಫ್ ಆಲ್ ನಾರ್ಮಲ್ ಫೋರ್ಸ್ ನ ಫೈಂಡ್ ಔಟ್ ಮಾಡೋಣ. ಫ್ರೀ ಬಾಡಿ ಡಯಾಗ್ರಾಮ್ ಆಫ್ 2 kg, 2 kg ದ ಫ್ರೀ ಬಾಡಿ ಡಯಾಗ್ರಾಮ್ ಬರೀತೀನಿ. ಡೌನ್ ಸೈಡ್ 2g ಇದೆ, ಮೇಲ್ಗಡೆಗೆ ಏನಿದೆ? ನಾರ್ಮಲ್ ಅಲ್ಲ, ಇದು ಏನಿದು? ಫ್ರಿಕ್ಷನ್. ರೈಟ್ ಸೈಡ್ ಏನಿದೆಯಪ್ಪ? 80 ನ್ಯೂಟನ್. ಅದನ್ನೇ ನಾನು ಈ ಕಡೆ ಬರ್ದಿದ್ದೀನಿ, 80 ನ್ಯೂಟನ್. ಈಗ ನಾರ್ಮಲ್ ಯಾವ ಕಡೆಗೆ ಇರುತ್ತೆ? ಅರೆ ನಾರ್ಮಲ್ ಇಸ್ ಆಲ್ವೇಸ್ ಪರ್ಪೆಂಡಿಕ್ಯುಲರ್ ಟು ದ ಸರ್ಫೇಸ್. ಸೊ ಇದು ತಾನೇ ಪರ್ಪೆಂಡಿಕ್ಯುಲರ್ ಟು ದ ಸರ್ಫೇಸ್. ದಿಸ್ ಈಸ್ ಅ ನಾರ್ಮಲ್, ಹಾಗಾಗಿ ನಾರ್ಮಲ್ ಈ ಕಡೆಗೆ ಇರುತ್ತೆ. Can you please tell me what is the value of the normal? Normal is equal to 2g ಅಲ್ಲ, ಈಗ 80 ನ್ಯೂಟನ್ ಬರುತ್ತೆ. ಅರೆ ನಾನು ಇಲ್ಲಿ 80 ನ್ಯೂಟನ್ ಅಪ್ಲೈ ಮಾಡ್ತಿದ್ದೆ, ಬುಕ್ ಕೂಡ ನನ್ನ ಮೇಲೆ 80 ನ್ಯೂಟನ್ ಅಪ್ಲೈ ಮಾಡ್ತಿರತ್ತೆ, ಹೌದಾ? Therefore the normal is equals to 80 ನ್ಯೂಟನ್, 2g ಅಲ್ಲ. ತಪ್ಪು ಮಾಡ್ತೀರಿ, ವೆರಿ ವೆರಿ ಇಂಪಾರ್ಟೆಂಟ್. ಈ ಕೇಸ್ ನಲ್ಲಿ ನಾರ್ಮಲ್ 80 ನ್ಯೂಟನ್. ಗೋಡೆ ಮೇಲೆ ಎಷ್ಟು ಫೋರ್ಸ್ ನ ಅಪ್ಲೈ ಮಾಡ್ತೀನಿ, ಗೋಡೆನ ನನ್ನ ಮೇಲೆ ಅಷ್ಟೇ ಫೋರ್ಸ್ ಅಪ್ಲೈ ಮಾಡುತ್ತೆ. ಸೊ ಅದು ನಾರ್ಮಲ್ ಆಗಿರುತ್ತೆ. ಸೊ ನಾನು ನೆಲದ ಮೇಲೆ ಎಷ್ಟು ಫೋರ್ಸ್ ಅಪ್ಲೈ ಮಾಡ್ತೀನಿ, ನೆಲ ನನ್ನ ಮೇಲೆ ಅಷ್ಟೇ ಫೋರ್ಸ್ ಅಪ್ಲೈ ಮಾಡ್ತೀನಿ. ಆಲ್ವೇಸ್ ನಾರ್ಮಲ್ ಇಸ್ ಪರ್ಪೆಂಡಿಕ್ಯುಲರ್ ಟು ದ ಸರ್ಫೇಸಸ್ ಇನ್ ಕಾಂಟ್ಯಾಕ್ಟ್. ಇದು ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದೀವಿ. ಸೊ ಈಗ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ದಿಸ್, ಪಕ್ಕಾ ಮಿಸ್ಟೇಕ್ ಮಾಡ್ತೀರಿ, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ, ನಾನ್ ಗ್ಯಾರಂಟಿ 99% ಮಿಸ್ಟೇಕ್ ಮಾಡ್ತೀರಿ. ಲಿಸನ್, ನೀವೇನಾದ್ರು 2x ಸ್ಪೀಡ್ ಅಲ್ಲಿ ನೋಡ್ತಿದ್ರೆ ದಯವಿಟ್ಟು ಈ ವಿಡಿಯೋನ 1x ಸ್ಪೀಡ್ ಅಲ್ಲಿ ನೋಡಿ, ಅಟ್ಲೀಸ್ಟ್ ಈ ಪಾರ್ಟ್ ನ ನಾನು ಸಾಲ್ವ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಸೊ ವಾಟ್ ಇಸ್ ದ ಎಫ್ ಲಿಮಿಟಿಂಗ್ ವ್ಯಾಲ್ಯೂ? ಎಫ್ ಲಿಮಿಟಿಂಗ್ ವ್ಯಾಲ್ಯೂ ಇಸ್ ಮ್ಯೂ ಎಸ್ ಇಂಟು ಎನ್. ಮ್ಯೂ ಎಸ್ ಎಷ್ಟಿದೆಯಪ್ಪ? ಇಲ್ಲಿ ಎಷ್ಟು ಕೊಟ್ಟಿದ್ದೀನ? 0.3 ಇಂಟು ನಾರ್ಮಲ್ ವ್ಯಾಲ್ಯೂ 80. 8 3s 24, 240 ಬರುತ್ತೆ, 24 ನ್ಯೂಟನ್. ಎಫ್ ಲಿಮಿಟಿಂಗ್ ವ್ಯಾಲ್ಯೂ ಇಸ್ 20 ನ್ಯೂಟನ್.
ನಾನು ಆಲ್ರೆಡಿ ಎಫ್ ಲಿಮಿಟಿಂಗ್ ವ್ಯಾಲ್ಯೂ ಹೇಳಿದ್ದೀನಿ. ಈಗ ಹೇಳಿ ಮಕ್ಕಳೇ, ಕ್ವಶನ್ ಕೇಳ್ತೀನಿ, ಕರೆಕ್ಟ್ ಆಗಿ ಆನ್ಸರ್ ಮಾಡಿ. ಎಫ್ ಲಿಮಿಟಿಂಗ್ ವ್ಯಾಲ್ಯೂ ಅದ್ರ ಯೋಗ್ಯತೆ ಎಲ್ಲ ಯೂಸ್ ಮಾಡಿದ್ರು 24 ನ್ಯೂಟನ್ ಅಪೋಸ್ ಮಾಡ್ಬೋದು. ಹಾಗಾದ್ರೆ ಈ ಆಬ್ಜೆಕ್ಟ್ ರೆಸ್ಟ್ ಅಲ್ಲಿ ಇದೆಯಾ, ಮೂವಿಂಗ್ ಆಗ್ತಿದ್ಯಾ? ರೆಸ್ಟ್ ಅಲ್ಲಿ ಇದೆಯಾ, ಮೂವಿಂಗ್ ಆಗ್ತಿದ್ಯಾ? ಸೊ ಒಂದು 5 ಸೆಕೆಂಡ್ ಟೈಮ್ ತಗೊಳ್ಳಿ, ವಿಡಿಯೋನ್ ಬೇಕಾದ್ರೆ ಪಾಸ್ ಮಾಡಿ, ಯೋಚನೆ ಮಾಡಿ. ಎಫ್ ಲಿಮಿಟಿಂಗ್ ಇಸ್ 24, ನಾನು 80 ನ್ಯೂಟನ್ ಅಪ್ಲೈ ಮಾಡ್ತಾ ಇದ್ದೀನಿ. ಹಾಗಾದ್ರೆ ಆಬ್ಜೆಕ್ಟ್ ಮೂವ್ ಆಗತ್ತಾ, ಇಲ್ವಾ? ಸೊ ನಿಮ್ಮ ಆನ್ಸರ್ ಏನಾದ್ರೂ ರೆಸ್ಟ್ ಅಂತ ಇದ್ರೆ ರಾಂಗ್ ಆನ್ಸರ್. ದಯವಿಟ್ಟು ಮಿಸ್ಟೇಕ್ ನ ಕರೆಕ್ಷನ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ನಾನು ಅಪ್ಲೈ ಮಾಡ್ತಾ ಇರೋದು 80 ನ್ಯೂಟನ್. ಅದ್ ಯಾವ್ದು ಕಾಂಟ್ರಿಬ್ಯೂಟ್ ಮಾಡುತ್ತೆ? ನಾರ್ಮಲ್ಗೆ. ಸಪೋಸ್ ಫೋರ್ಸ್ ಆಬ್ಜೆಕ್ಟ್ ಏನಾದ್ರೂ ಮೂವ್ ಆದ್ರೆ ಅದಕ್ಕೆ ಯಾವ ರೆಸ್ಪಾನ್ಸಿಬಲ್? ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ದಟ್ ಒನ್? ಇವನು. ಇವನ್ ತಾನೇ ಜವಾಬ್ದಾರಿ. ಹಾಗಾದ್ರೆ ಎಫ್ ಎಕ್ಸ್ಟರ್ನಲ್ ಇವನ್ ಆಗ್ತಾನೆ. ವಾಟ್ ಇಸ್ ಎಫ್ ಎಕ್ಸ್ಟರ್ನಲ್? ಅರೆ ಆಬ್ಜೆಕ್ಟ್ ಮೂವ್ ಆದ್ರೆ ಡೌನ್ ಸೈಡ್ ಮೂವ್ ಆಗುತ್ತೆ, 2G. ಇವನೇ ಜವಾಬ್ದಾರಿ ಡೌನ್ ಸೈಡ್ ಮೂವ್ ಆದ್ರೆ. ದಿಸ್ ಈಸ್ ಎಫ್ ಎಕ್ಸ್ಟರ್ನಲ್, ದಿಸ್ ಈಸ್ ಅಪೋಸಿಂಗ್ ಫೋರ್ಸ್. ಅರ್ಥ ಆಯ್ತಾ? ಸೊ ಹಾಗಾದ್ರೆ ಎಫ್ ಎಕ್ಸ್ಟರ್ನಲ್ ರೆಸ್ಪಾನ್ಸಿಬಲ್ ಫಾರ್ ಮೋಷನ್. ನನ್ನ ವರ್ಡ್ಸ್ ನ ತುಂಬಾ ಕೇರ್ಫುಲ್ ಆಗಿ ಚೂಸ್ ಮಾಡ್ತೇನೆ. ಎಫ್ ಎಕ್ಸ್ಟರ್ನಲ್ ನೀವು ಇದನ್ನೇ ತಗೊಂತೀರಿ. ಎಫ್ ಎಕ್ಸ್ಟರ್ನಲ್ ರೆಸ್ಪಾನ್ಸಿಬಲ್ ಫಾರ್ ಮೋಷನ್ ಈಸ್ 2G ಅಥವಾ 20 ನ್ಯೂಟನ್. ಇವನ್ ಜವಾಬ್ದಾರಿ, ಇವನ್ಗಲ್ಲ. ಇವನ್ ಮೇಲೆ ಹೊಣೆ ಹಾಕಕ್ಕಾಗಲ್ಲ. ಇವನ್ ಏನಿದ್ರು ಬರೀ ನಾರ್ಮಲ್ ಫೋರ್ಸ್ ನ ಇನ್ಕ್ರೀಸ್ ಮಾಡ್ತಾರೆ. ಅದೇ ನಾರ್ಮಲ್ ಫೋರ್ಸ್ ವೇರಿ ಆದ್ರೆ ಲಿಮಿಟಿಂಗ್ ವ್ಯಾಲ್ಯೂ ವೇರಿ ಆಗುತ್ತೆ. ಲಿಮಿಟಿಂಗ್ ವ್ಯಾಲ್ಯೂ ಇದನ್ನ ನೋಡ್ಕೊಂಡು ಚೆಕ್ ಮಾಡ್ಕೋಬೇಕಾಗತ್ತೆ. ಸೊ ನೆಕ್ಸ್ಟ್ 20 ನ್ಯೂಟನ್. ಹಾಗಾದ್ರೆ 20 ನ್ಯೂಟನ್ ಇಸ್ ಲೆಸ್ ದ್ಯಾನ್ 24. ಎಫ್ ಎಕ್ಸ್ಟರ್ನಲ್ ರೆಸ್ಪಾನ್ಸಿಬಲ್ is less than F limiting value. ಹಾಗಾದ್ರೆ ಆಬ್ಜೆಕ್ಟ್ ಮೂವ್ ಆಗತ್ತಾ? ಮೂವ್ ಆಗಲ್ಲ. Therefore object is at rest. Object is at rest. ಆಬ್ಜೆಕ್ಟ್ ರೆಸ್ಟ್ ಅಲ್ಲಿ ಇದೆ. ರೆಸ್ಟ್ ಅಲ್ಲಿ ಇದ್ರೆ ಫ್ರಿಕ್ಷನ್ ವ್ಯಾಲ್ಯೂ ಏನಿರುತ್ತೆ? ಫ್ರಿಕ್ಷನ್ ಇಸ್ ಸ್ಟ್ಯಾಟಿಕ್. ಸ್ಟ್ಯಾಟಿಕ್ ಫ್ರಿಕ್ಷನ್ ಇದೆ. ಆ ಸ್ಟ್ಯಾಟಿಕ್ ಫ್ರಿಕ್ಷನ್ ವ್ಯಾಲ್ಯೂ ಎಷ್ಟು? ಪಟ್ ಅಂತ ಇದನ್ನ ಹಾಕ್ಬೇಡಿ. ನೋ. ದಿಸ್ ಇಸ್ ಅ ಮ್ಯಾಕ್ಸಿಮಮ್ ವ್ಯಾಲ್ಯೂ. 1 ನ್ಯೂಟನ್ ಇದ್ರೆ ಅದು 1 ನ್ಯೂಟನ್ ಇರುತ್ತೆ. ಈ ಕಡೆಗೆ 1 ನ್ಯೂಟನ್ ಇದ್ರೆ ಮೇಲೆಗೂ 1 ನ್ಯೂಟನ್ ಇರುತ್ತೆ. 2 ಇದ್ರೆ ಈ ಕಡೆಗೂ 2 ಇರುತ್ತೆ. ಈ ಕಡೆ 10 ಇದ್ರೆ ಈ ಕಡೆಗೂ 10 ಇರುತ್ತೆ. ಈ ಕಡೆ 20 ಇದೆ. ಹಾಗಾದ್ರೆ ಮೇಲೆ ಎಷ್ಟಿರುತ್ತೆ? 20ನೇ ಇರುತ್ತೆ. ಸೊ ಎಫ್ ಸ್ಟ್ಯಾಟಿಕ್ ಇಸ್ 20 ನ್ಯೂಟನ್. ವೆರಿ ವೆರಿ ಇಂಪಾರ್ಟೆಂಟ್. ನೀವೇನ್ ಮಾಡ್ತೀರಿ? ಪಟ್ ಅಂತ ಇದನ್ನ ಹಾಕ್ತೀರಿ. ಮಿಸ್ಟೇಕ್. ಆಯ್ತಾ? ಈ ಕ್ವಶನ್ ನ ಆನ್ಸರ್ ಮಾಡಿದ್ವಿ. ಈಗ ಇನ್ನೊಂಚೂರು ಎಡವಟ್ ಮಾಡೋಣ ಇದೇ ಕ್ವಶನ್ಗೆ. 20 ನ್ಯೂಟನ್ ಕಟ್ ಆಗ್ತಿದ್ಯಾ? ಇದು ಇಲ್ಲಿ ಬರ್ದಿರೋದು 20 ನ್ಯೂಟನ್. ಸೊ ಎಫ್ ಸ್ಟ್ಯಾಟಿಕ್ ಇಸ್ ಈಕ್ವಲ್ಸ್ ಟು 20 ನ್ಯೂಟನ್. ಪ್ಲೀಸ್ ಮೇಕ್ ಎ ನೋಟ್ ಆನ್ ದಟ್ ಒನ್. ಐ ಆಮ್ ಗೋಯಿಂಗ್ ಟು ಎರೇಸ್ ಇನ್ 3, 2, 1. ಡನ್. ಈ ಪ್ರಾಬ್ಲಮ್ಗೆ ಒಂಚೂರು ಆಪರೇಷನ್ ಮಾಡ್ತೀನಿ. ಇನ್ನೊಂದು ಪ್ರಾಬ್ಲಮ್ ನ ಕೊಡ್ತೀನಿ ನೋಡಿ. ಎರೇಸ್ ಮಾಡ್ಬಿಡ್ತೀನಿ. ಇನ್ನೊಂದ್ಸತಿ ನೀಟಾಗಿ ಬರೀತೀನಿ ನೋಡಿ. ಸಖತ್ತಾಗಿದೆ ಸರ್ ಫ್ರಿಕ್ಷನ್. ಮಜಾ ಬರ್ತಿದೆ ಸರ್ ಸಾಲ್ವ್ ಮಾಡ್ತಾ ಇದ್ರೆ. ಹಾಗೆ ನೋಡಿ, 2 kg ಸೇಮ್ ವಾಲ್, ದ ಗ್ರೇಟ್ ವಾಲ್ ಆಫ್ ಫಿಸಿಕ್ಸ್ ರೂಮ್. ಇದೇನಿದು 2 kg ಮಾಸ್. ಇಲ್ಲಿರ್ತಕ್ಕಂಥ ಸ್ಟ್ಯಾಟಿಕ್ ಫ್ರಿಕ್ಷನ್ ಎಷ್ಟು ಕೊಟ್ಟಿದೆ ಆಗ್ಲೇ? I think I have given 0.3. ms is 0.3. mu k is 0.2. ಆಗ್ಲೇ 80 ನ್ಯೂಟನ್ ಕೊಟ್ಟಿದೆ. ಈಗ ಏನ್ ಮಾಡ್ತೀನಿ? ಅರ್ಧ ಕೊಡ್ತೀನಿ ನೋಡಿ. ಎಫ್ ಇಸ್ 40 ನ್ಯೂಟನ್. ಸೇಮ್ ಕ್ವಶನ್, ಕಾಪಿ ಪೇಸ್ಟ್. ಆಬ್ಜೆಕ್ಟ್ ಮೂವ್ ಆಗ್ತಿದ್ಯಾ ಇಲ್ವಾ? ಮೂವ್ ಆಗ್ತಿದ್ರೆ ಕೈನೆಟಿಕ್ ಫ್ರಿಕ್ಷನ್, ಇಲ್ಲಿದ್ರೆ ಸ್ಟ್ಯಾಟಿಕ್ ಫ್ರಿಕ್ಷನ್. ಸೊ ಕೈನೆಟಿಕ್ ಫ್ರಿಕ್ಷನ್ ಇದ್ರೆ ಎಷ್ಟಿರುತ್ತೆ? ಅದರ ಆಕ್ಸಲರೇಷನ್ ಎಷ್ಟಿರುತ್ತೆ? ಸೇಮ್ ಕ್ವಶನ್. ಸೊ ನಾನು ಸಾಲ್ವ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಸೊ ದಿಸ್ ಇಸ್ ಅ ವಾಲ್. ಅಂಡರ್ಸ್ಟುಡ್. ಸೇಮ್ ಕ್ವಶನ್ ಆಗಿರೋದ್ರಿಂದ ಅಂಡರ್ಸ್ಟುಡ್. ಈಗ ಫ್ರೀ ಬಾಡಿ ಡಯಾಗ್ರಾಮ್. ಎಫ್ ಬಿ ಡಿ ಆಫ್ 2 kg 2 kg. ಎಫ್ ಬಿ ಡಿ ಆಫ್ 2 kg. ಏನೇನ್ ಫೋರ್ಸಸ್ ಇದೆ? ಒಂದು ಡೌನ್ ಸೈಡ್ 2G ಇದೆ. ಸೇಮ್ ಮಾಸ. ನಾರ್ಮಲ್ ಈಗ ಎಕ್ಸ್ಟರ್ನಲ್ ಫೋರ್ಸ್ 40 ನ್ಯೂಟನ್ ಇದೆ. ನಾರ್ಮಲ್ ಫೋರ್ಸ್ ಯಾವ ಕಡೆಗೆ ಇರುತ್ತೆ? ಈ ಕಡೆ ತಾನೆ. ಹಾಗಾದ್ರೆ ಇದು ನಾರ್ಮಲ್ ಫೋರ್ಸ್ ಇರುತ್ತೆ. ಇನ್ ಕೇಸ್ ಆಬ್ಜೆಕ್ಟ್ ಬಿದ್ರೆ ಅಥವಾ ಬೀಳೋ ಸಾಧ್ಯತೆ ಇದ್ರೆ ಡೌನ್ ಸೈಡ್ ಬೀಳ್ಬೇಕು.
ಅರೆ ಗೋಡೆಗೆ ಹೊತ್ಕೊಂಡೆ ಡೌನ್ ಸೈಡ್ ಬೀಳ್ಬೇಕು. ಹಾಗಾದ್ರೆ ಫ್ರಿಕ್ಷನ್ ಯಾವ ಕಡೆಗಿರತ್ತೆ? ಮೇಲ್ಗಡೆಗಿರತ್ತೆ. ಎಂತ ಫ್ರಿಕ್ಷನ್? ನಮ್ಗೆ ಇನ್ನೂ ಗೊತ್ತಿಲ್ಲ, ನಿಜವಾಗ್ಲೂ ಗೊತ್ತಿಲ್ಲ ಎಂತ ಫ್ರಿಕ್ಷನ್, ಸ್ಟ್ಯಾಟಿಕ್ ಫ್ರಿಕ್ಷನ್ ಕೈನೆಟಿಕ್ ಫ್ರಿಕ್ಷನ್ ಅಂತ ಇನ್ನೂ ಗೊತ್ತಿಲ್ಲ. ಲೆಟ್ ಅಸ್ ಚೆಕ್. ನಾರ್ಮಲ್ ವ್ಯಾಲ್ಯೂ ಏನು ಈ ಕೇಸ್ ನಲ್ಲಿ? 60 ಅಲ್ಲ, ಸಾರಿ 40 ನ್ಯೂಟನ್. ಅರೆ ಆಗ್ಲೇ 80 ಇತ್ತಲ್ಲ ಸರ್. ನಾರ್ಮಲ್ ವ್ಯಾಲ್ಯೂ ಡಿಪೆಂಡ್ಸ್ ಆನ್ ಎಕ್ಸ್ಟರ್ನಲ್ ಫೋರ್ಸ್. ಈ ಸಿಚುವೇಶನ್ ನಲ್ಲಿ ಎಷ್ಟು ಬರ್ತಿದೆ? 40 ಬರ್ತಿದೆ. ನಾರ್ಮಲ್ ಇಸ್ 40. ಹಾಗಾದ್ರೆ ಎಫ್ ಲಿಮಿಟಿಂಗ್ ವ್ಯಾಲ್ಯೂ ಹೇಳ್ತೀರಾ? ಎಫ್ ಲಿಮಿಟಿಂಗ್ ವ್ಯಾಲ್ಯೂ ಇಸ್ ಮ್ಯೂ ಎಸ್ ಇಂಟು ಎನ್. ಮ್ಯೂ ಎಸ್ ವ್ಯಾಲ್ಯೂ ಆಲ್ರೆಡಿ ಕೊಟ್ಟಿದ್ದಾರೆ 0.3. ಎನ್ ವ್ಯಾಲ್ಯೂ 40 ಇದೆ, 40. ಸೊ ಏನ್ ಬರುತ್ತೆ? 4 3s are 12 ನ್ಯೂಟನ್. ಎಫ್ ಲಿಮಿಟಿಂಗ್ ಇಸ್ 12 ನ್ಯೂಟನ್. ಮೇಲ್ಗಡೆಗೆ ಮ್ಯಾಕ್ಸಿಮಮ್ ಲಿಮಿಟಿಂಗ್ ವ್ಯಾಲ್ಯೂ ಏನ್ ಬರ್ಬೋದು? 12 ನ್ಯೂಟನ್ ಬರ್ಬೋದು. ಅಪ್ಪರ್ ಫೋರ್ಸ್ ಲಿಮಿಟಿಂಗ್ ವ್ಯಾಲ್ಯೂ. ಡೌನ್ ಸೈಡ್ ಎಷ್ಟಿದೆ? 20 ಇದೆ. ದಿಸ್ ಇಸ್ ಈಕ್ವಲ್ಸ್ ಟು 20 ಇದ್ರೆ ಪ್ಲೀಸ್ ಟೆಲ್ ಮಿ ವೆದರ್ ದ ಆಬ್ಜೆಕ್ಟ್ ಇಸ್ ಅಟ್ ರೆಸ್ಟ್ ಆರ್ ಮೂವಿಂಗ್. ಮ್ಯಾಕ್ಸಿಮಮ್ ಮೇಲೆಗೆ ಎಷ್ಟು ಬರುತ್ತೆ? 12 ನ್ಯೂಟನ್. ಡೌನ್ ಸೈಡ್ ಗೆ ಪುಲ್ ಮಾಡ್ತಿರೋದು 20 ಇದೆ. ಸೊ ದೇರ್ ಫೋರ್ ಎಫ್ ಎಕ್ಸ್ಟರ್ನಲ್ ವಿಚ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಮೋಷನ್. ಐ ಆಮ್ ಚೂಸಿಂಗ್ ಮೈ ವರ್ಡ್ಸ್ ಕೇರ್ಫುಲಿ. ನನ್ನ ಮಾತುಗಳನ್ನು ಬಹಳ ಹುಷಾರಾಗಿ ನಾನು ಆಯ್ಕೊಂತ ಇದ್ದೀನಿ. ಡೌನ್ ಸೈಡ್ ಫೋರ್ಸ್ ಇರೋದೇ ತಾನೇ ರೆಸ್ಪಾನ್ಸಿಬಲ್. ಹಾಗಾಗಿ ಇದು ಎಫ್ ಎಕ್ಸ್ಟರ್ನಲ್ ಆಗತ್ತೆ, ಈಸ್ ಗ್ರೇಟರ್ ದ್ಯಾನ್ ಎಫ್ ಲಿಮಿಟಿಂಗ್ ವ್ಯಾಲ್ಯೂ. ಹಾಗಾದ್ರೆ ಎಂತ ಫ್ರಿಕ್ಷನ್ ಬರುತ್ತೆ? ಆಬ್ಜೆಕ್ಟ್ ವಿಲ್ ಬಿ ಸ್ಲೈಡಿಂಗ್. ಆಬ್ಜೆಕ್ಟ್ ಸ್ಲೈಡ್ಸ್ ಡೌನ್ ಸೈಡ್ ಮೂವ್ ಆಗತ್ತೆ. ಡೌನ್ ಸೈಡ್ ಮೂವ್ ಆದ್ರೆ ಆಲ್ರೆಡಿ ಮೂವ್ ಅಲ್ಲಿರೋ ಆಬ್ಜೆಕ್ಟ್ ಗೆ ಎಂತ ಫ್ರಿಕ್ಷನ್ ಬರುತ್ತೆ? ಕೈನೆಟಿಕ್ ಫ್ರಿಕ್ಷನ್ ಬರುತ್ತೆ. ಅದ್ರ ವ್ಯಾಲ್ಯೂ ಕಾನ್ಸ್ಟೆಂಟ್ ಇರುತ್ತೆ. ಸೊ ದೇರ್ ಫೋರ್ ಎಫ್ ಕೆ ಅಪಿಯರ್ಸ್. ಕೈನೆಟಿಕ್ ಫ್ರಿಕ್ಷನ್ ಅಪಿಯರ್ ಆಗುತ್ತೆ. ಎಫ್ ಕೆ ಇಸ್ ಈಕ್ವಲ್ಸ್ ಟು ಮ್ಯೂ ಕೆ ಇಂಟು ಎನ್. ಮ್ಯೂ ಕೆ ವ್ಯಾಲ್ಯೂ ಕೊಟ್ಟವ್ರೆ, ಎಷ್ಟು ಕೊಟ್ಟವ್ರೆ? 0.2 ಕೊಟ್ಟವ್ರೆ ಇಂಟು ನಾರ್ಮಲ್ ವ್ಯಾಲ್ಯೂ 40. ದಟ್ ಈಸ್ ಈಕ್ವಲ್ಸ್ ಟು 8 ನ್ಯೂಟನ್. 8 ನ್ಯೂಟನ್. ಈಗ ನೋಡಿ, ಅದನ್ನೇ ಫ್ರೀ ಬಾಡಿ ಡಯಾಗ್ರಾಮ್ ನ ಸ್ವಲ್ಪ ಸಿಂಪ್ಲಿಫೈ ಮಾಡ್ತೀನಿ. ಮೇಲ್ಗಡೆಗೆ 8 ನ್ಯೂಟನ್ ಇದೆ, ಡೌನ್ ಸೈಡ್ ಎಷ್ಟಿದೆ? 20 ಇದೆ. ಹಾಗಾದ್ರೆ ಆಕ್ಸಲರೇಷನ್ ಡೌನ್ ಸೈಡ್ ಆಗ್ಬೇಕು. 20 minus 8 is equals to 2 into A. So A is equals to 12 divided by 2, 6 meter per second square. Acceleration is 6 meter per second square. The object is at motion. Object move alide, hagagi kinetic friction, adra acceleration 6 meter per second square. Done. Iga pseudo force problem ಮಾಡ್ಲಿಕ್ಕೆ ಹೊರಟಿದ್ದೀನಿ. So make a note on this one. Done. ಒಂದು ರೈಲ್ ಪ್ರಾಬ್ಲಮ್ ಮಾಡೋಣ. ಚಿಕ್ಕ ಬುಕ್ ರೈಲು ನಿಲ್ಲೋದಿಲ್ಲ ಎಲ್ಲೂ, ಯಾಕಿಂಗೆ ಓಡ್ತಾ ಇತ್ತು ಜೋಗಯ್ಯೋ. Yeah, let us take a rail problem, pseudo force problem from NEET 2010. NEET 2010. ಸರ್ ಹಳೆ ಪ್ರಾಬ್ಲಮ್ ಅಲ್ಲ ಸರ್. ಅರೆ ಮಜಾ ಬರುತ್ತೆ ಕಣ್ಣ. ಪ್ರಾಬ್ಲಮ್ ಎಷ್ಟು ಹಳೇದಾದ್ರೆ ಏನು, ಒಳ್ಳೆ ಮಜಾ ಬರ್ತಕ್ಕಂಥ ಪ್ರಾಬ್ಲಮ್ ಇದ್ರೆ ಸಾಕು ನಮ್ಗೆ. ಸೊ ಲೆಟ್ ಅಸ್ ಕನ್ಸಿಡರ್ ಎ ರೈಲ್ ಅಥವಾ ಯಾವುದೋ ಒಂದು ಕಾರ್ಟ್, ಯಾವುದೋ ಒಂದು ಇಂಜಿನ್ ಮೂವ್ ಆಗ್ತದೆ, ಒಂದು ಮೋಟರ್ ಮೂವ್ ಆಗ್ತಿದೆ ಅಂತ ಅನ್ಕೊಳ್ಳೋಣ, ವಿತ್ ಅನ್ ಆಕ್ಸಲರೇಷನ್ ಎ. ಈಗ ಇದ್ರ ಮುಂದೆ ತಗೊಂಬಂದು ಒಂದು ಆಬ್ಜೆಕ್ಟ್ ನ ಸುಮ್ಮನೆ ಅಲ್ಲಿ ಇಟ್ಟಿದ್ದೀನಿ, ಮೆಚ್ಚಿಲ್ಲ, ಪೇಸ್ಟ್ ಮಾಡಿಲ್ಲ, ನಾನು ಸುಮ್ಮನೆ ಅಲ್ಲಿ ಇಟ್ಟಿದ್ದೀನಿ. ನೌ ದ ಕ್ವಶನ್ ಇಸ್, ಇಲ್ಲಿ ವ್ಯಾಲ್ಯೂ ಮ್ಯೂ ಕೊಟ್ಟಿದ್ದೀನಿ. ಸ್ಟ್ಯಾಟಿಕ್ ಫ್ರಿಕ್ಷನ್ ವ್ಯಾಲ್ಯೂ, ಐ ಮೀನ್ ಕೋಎಫಿಷಿಯಂಟ್ ಆಫ್ ಸ್ಟ್ಯಾಟಿಕ್ ಫ್ರಿಕ್ಷನ್ ಇಸ್ ಮ್ಯೂ. ಎಂ ಅಲ್ಲ, ಮ್ಯೂ. ಇದರ ಮಾಸ್ ಸ್ಮಾಲ್ ಎಂ. ಕನ್ಫ್ಯೂಸ್ ಆಗಬೇಡಿ. ಈ ಎರಡೂ ಸರ್ಫೇಸ್ ಗಳ ನಡುವೆ ಇರ್ತಕ್ಕಂಥ ಕೋಎಫಿಷಿಯಂಟ್ ಆಫ್ ಸ್ಟ್ಯಾಟಿಕ್ ಫ್ರಿಕ್ಷನ್ ಮ್ಯೂ ಇದೆ. ಮಾಸ್ ಎಷ್ಟಿದೆ? ಸ್ಮಾಲ್ ಎಂ ಇದೆ. ಈ ಪೂರ್ತಿ ಗಾಡಿ ಏನಾಗ್ತದೆ? ರೈಟ್ ಸೈಡ್ ಮೂವ್ ಆಗ್ತಾ ಇದೆ. ಈಗ ಗಾಡಿ ಒಳಗಡೆ ನಿಂತ್ಕೊಂಡು ನೋಡೋಣ ಆ ಮಾಸ್ ನ. ನಾನು ಒಳಗಡೆಗೆ ಹೋಗಿ ನಿಂತ್ಕೊಂಡು ನೋಡ್ತೀನಿ, ಅಲ್ಲೆಲ್ಲೆಲ್ಲೆ ಹೌ ಆರ್ ಯು ಮಾಸ್ ಅಂತ ಕೇಳ್ತೀನಿ. ಹಾಯ್ ಮಾಸ್, ಹೌ ಆರ್ ಯು ಅಂತ ಕೇಳಿದ್ರೆ, ನೋ ಐ ಆಮ್ ನಾಟ್ ವೆಲ್. ನನ್ನ ಮೇಲೆ ಯಾವುದೋ ಒಂದು ಹೊಸ ಫೋರ್ಸ್, ಗೊತ್ತಿಲ್ಲದೆ ಇರ್ತಕ್ಕಂಥ ಫೋರ್ಸ್ ಆಕ್ಟ್ ಆಗ್ತಾ ಇದೆ. ಅವನ ಹೆಸರು ಸೂಡೋ ಫೋರ್ಸ್. ಇದ್ರ ಮೇಲೆ ಒಂದು ಸೂಡೋ ಫೋರ್ಸ್ ಆಕ್ಟ್ ಆಗ್ತಾ ಇದೆ. ಯಾಕಂದ್ರೆ ಈ ಮಾಸ್ ಏನಾದ್ರೂ ರೈಟ್ ಸೈಡ್ ಗೆ ಮೂವ್ ಆಗ್ತಾ ಇದೆ, ಕಾರ್ಟ್ ಏನಾದ್ರೂ ರೈಟ್ ಸೈಡ್ ಗೆ ಮೂವ್ ಆಗ್ತಾ ಇದ್ರೆ, ಆ ಮಾಸ್ ಕೂಡ ಅದ್ರ ಜೊತೆಗೆ ಮೂವ್ ಆಗ್ತಾ ಇರಬೇಕು. ಹಾಗಾದ್ರೆ ಫ್ರೀ ಬಾಡಿ ಡಯಾಗ್ರಾಮ್ ಆಫ್, ಸಾರಿ, ಕ್ವಶನ್ ಕಂಪ್ಲೀಟ್ ಆಗಿಲ್ಲ. ಲೆಟ್ ಅಸ್ ರೈಟ್ what should be the value of acceleration A for which
M does not fall down. ಸೊ ಆ ಮಾಸ್ ಎಂ ಡೌನ್ಗೆ ಬೀಳ್ತೀರಾ, ಎಷ್ಟು ಆಕ್ಸಲರೇಷನ್ ಇಂದ ಮೂವ್ ಆದ್ರೆ ಆ ಆಬ್ಜೆಕ್ಟ್ ಅಲ್ಲೇ ಇರುತ್ತೆ. ಮೆಚ್ಚಿಲ್ಲ, ನಾನು ಫೆವಿಕಲ್ ಹಾಕಿ ಮೆಚ್ಚಿಲ್ಲ, ಹಾಗೆ ಇದೆ. ಅದು ಡೌನ್ ಸೈಡ್ ಬರಬಾರ್ದು ಅಂದ್ರೆ ಅದ್ರ ಮೇಲೆ ಯಾರೋ ಒಬ್ರು ಈ ಕಡೆಯಿಂದ ತಳ್ಬೇಕು ತಾನೆ. ಅಲ್ಲಿ ತಳ್ಳಕ್ ಆಗಲ್ಲ, ಯಾಕಂದ್ರೆ ರೈಲ್ ಮೂವ್ ಆಗ್ತಾ ಇದೆ, ಚಿಕ್ಕ ಬುಕ್ ಅಂತ ಮುಂದೆ ಹೋಗಿ ನಿಂತ್ಕೊಂಡು ಕಂಪ್ರೆಸ್ ಮಾಡಕ್ ಆಗಲ್ಲ. ಸೂಡೋ ಫೋರ್ಸ್ ನ ಯೂಸ್ ಮಾಡೋಣ. ನೋಡಿ, ಈ ಆಬ್ಜೆಕ್ಟ್ ರೈಟ್ ಸೈಡ್ ಮೂವ್ ಆಗ್ತಿದ್ರೆ ಅದ್ರ ಮೇಲೆ ಒಂದು ಸೂಡೋ ಫೋರ್ಸ್, ಸುಳ್ಳು ಫೋರ್ಸ್, ನಿಜವಲ್ಲದ ಫೋರ್ಸ್ ಒಂದು ಆಕ್ಟ್ ಆಗ್ತಾ ಇದೆ. ಅದು ಯಾವ ಕಡೆಗೆ ಇರುತ್ತೆ? ಲೆಫ್ಟ್ ಸೈಡ್ ಇರುತ್ತೆ. ಫ್ರೀ ಬಾಡಿ ಡಯಾಗ್ರಾಮ್ ಆಫ್ ಮಾಸ್ ಎಂ. ಸೊ ಎಂ ಮೇಲೆ ಯಾವ್ಯಾವ ಫೋರ್ಸ್ ಆಕ್ಟ್ ಆಗ್ತಾ ಇದೆ? ಡೌನ್ ಸೈಡ್ ಎಂ ಜಿ ಫೋರ್ಸ್ ಆಕ್ಟ್ ಆಗ್ತಾ ಇದೆ. ಪಕ್ಕ. ಸಪೋಸ್ ಈ ಆಬ್ಜೆಕ್ಟ್ ಏನಾದ್ರು ಮೂವ್ ಆದ್ರೆ ಅಫ್ಕೋರ್ಸ್ ರೈಟ್ ಸೈಡ್ ಮೂವ್ ಆಗುತ್ತೆ, ನೋ ವರಿ, ಆಕ್ಸಲರೇಟ್ ಆಗ್ತಾ ಇರುತ್ತೆ. ಅಂದ್ರೆ ರಿಲೇಟಿವ್ ಮೋಷನ್, ಈ ಸರ್ಫೇಸ್ ಗಳ ನಡುವೆ ರಿಲೇಟಿವ್ ಮೋಷನ್ ಆದ್ರೆ ಮೇಲೆ ಹೋಗುತ್ತೆ, ಡೌನ್ ಸೈಡ್ ಬರುತ್ತೆ, ಪಕ್ಕ ಡೌನ್ ಸೈಡ್ ಬರ್ಬೇಕು ತಾನೆ. ಸೊ ಹಾಗಾದ್ರೆ ಡೌನ್ ಸೈಡ್ ಬಂದ್ರೆ ಅಪೋಸಿಂಗ್ ಫೋರ್ಸ್ ಯಾವ ಕಡೆ ಇರಬೇಕು? ಮೇಲ್ಗಡೆಗೆ ಇರಬೇಕು. ಫ್ರಿಕ್ಷನ್ ವಿಲ್ ಬಿ ಅಪ್ ಸೈಡ್. ಇನ್ನೇನಿದೆ? ಲೆಫ್ಟ್ ಸೈಡ್ಗೆ ಒಂದು ಫೋರ್ಸ್ ಇದೆ, ಅದೇನದು? ಎಫ್ ಸೂಡೋ ಫೋರ್ಸ್ ಇದೆ. ರೈಟ್ ಸೈಡ್ಗೆ ನಾರ್ಮಲ್ ಇದೆ. Am I right? ಅರೆ, ಸರ್ಫೇಸ್ ನಾರ್ಮಲ್ ಇದೆ. Can you please tell me normal is equals to F pseudo. Pseudo force ವ್ಯಾಲ್ಯೂ ಏನಿರತ್ತಪ್ಪ? MA ಇರುತ್ತೆ. ಅರೆ, ರೈಟ್ ಸೈಡ್ಗೆ ಆಕ್ಸಲರೇಟ್ ಆಗ್ತಾರೆ, ಸೂಡೋ ಫೋರ್ಸ್ ಲೆಫ್ಟ್ ಸೈಡ್ ಇರುತ್ತೆ. ನಾರ್ಮಲ್ ಇಸ್ ಈಕ್ವಲ್ಸ್ ಟು M into A. We got ನಾರ್ಮಲ್ ಫೋರ್ಸ್. ಈಗ ಆಬ್ಜೆಕ್ಟ್ ಮೂವ್ ಆದ್ರೆ ಡೌನ್ ಸೈಡ್ಗೆ ತಾನೇ ಮೂವ್ ಆಗೋದು. F ಎಕ್ಸ್ಟರ್ನಲ್ ಯಾವುದು? ಡೌನ್ ಸೈಡ್ ಫೋರ್ಸ್ ಇಸ್ mg. ಮೇಲೆಗೆ ಏನಿರುತ್ತೆ? ಫ್ರಿಕ್ಷನ್ ಎಲ್ಲಿವರೆಗೂ ಸಪೋರ್ಟ್ ಮಾಡತ್ತೆ? ಲಿಮಿಟಿಂಗ್ ವ್ಯಾಲ್ಯೂವರೆಗೂ ಸಪೋರ್ಟ್ ಮಾಡತ್ತೆ. ಎಫ್ ಲಿಮಿಟಿಂಗ್ ವ್ಯಾಲ್ಯೂ ಇಸ್ ಈಕ್ವಲ್ಸ್ ಟು mg. ಎಫ್ ಲಿಮಿಟಿಂಗ್ ವ್ಯಾಲ್ಯೂ ಮೇಲೆಗಿದೆ, ಡೌನ್ ಸೈಡ್ ಈಕ್ವಲ್ ಟು ಅಲ್ಲ, ಡೌನ್ ಸೈಡ್ mg ಇದೆ. ರೈಟ್ ಸೈಡ್ಗೆ ನಾರ್ಮಲ್ ಇದೆ, ಲೆಫ್ಟ್ ಸೈಡ್ಗೆ ma ಇದೆ. ಸೊ ಆಲ್ರೆಡಿ ನಾವಿಲ್ಲಿ ನಾರ್ಮಲ್ಗೆ ಬರ್ದಿಕೊಂಡಿದ್ದೀವಿ ಈಕ್ವೇಶನ್. ಈಗ ಆಬ್ಜೆಕ್ಟ್ ಡೌನ್ ಸೈಡ್ ಹೋಗ್ಬಾರ್ದು ಅಂದ್ರೆ ಇವೆರಡು ಈಕ್ವಲ್ ಆಗಿರ್ಬೇಕಾ? ಅರೆ, ಎಫ್ ಲಿಮಿಟಿಂಗ್ ಶುಡ್ ಬಿ ಈಕ್ವಲ್ ಟು mg. ಫಾರ್ ಆಬ್ಜೆಕ್ಟ್ not to slide down, f limiting should be equal to mg. ಅರೆ, f limiting value ಏನು? mu s value mu ಕೊಟ್ಟಿದ್ದಾರೆ, mu s into n, that is equal to mg. n value ಆಲ್ರೆಡಿ ಇಲ್ಲಿ ಬರ್ತಿದೆ. mu into m into a is equals to m into g. m ಡಮಾರ್ ಆಗತ್ತೆ. ಸೊ a is equals to did I do any mistake? g divided, ಇಲ್ಲ, ಕರೆಕ್ಟ್ ಆಗಿದೆ, g divided by mu. ನೋಡಿ, ಇಷ್ಟು ಆಕ್ಸಲರೇಷನ್ ಇಂದ ಮೂವ್ ಆದ್ರೆ ಈ ಮಾಸು ಹಾಗೆ ಇರುತ್ತೆ. ಇದಕ್ಕಿಂತ ಜಾಸ್ತಿ ಹೋದ್ರೆ ಸರ್, ಅದಕ್ಕಿಂತ ಜಾಸ್ತಿ ಹೋದ್ರೂ ಹಾಗೆ ಅಲ್ಲೇ ಇರುತ್ತೆ. ಬಟ್ ಇದಕ್ಕಿಂತ ಕಮ್ಮಿ ಹೋದ್ರೆ ಲಪಕ್ ಅಂತ ಡೌನ್ ಸೈಡ್ ಬೀಳುತ್ತೆ. ಸೊ therefore the acceleration for which the object does not slide is a should be greater than or equal to g by mu. m ಅಲ್ಲ, ಅದು mu, coefficient of static friction. 2010 ಅಲ್ಲಿ ಕೇಳಿರ್ತಕ್ಕಂಥ ಒಂದು ನೀಟ್ ಕ್ವಶನ್. ಪ್ಲೀಸ್ ಮೇಕ್ ಎ ನೋಟ್ ಆನ್ ದಿಸ್ ಒನ್. ಸೊ ಲಾಸ್ಟ್ ಕ್ವಶನ್ ಆಫ್ ದಿಸ್ ಕ್ಲಾಸ್. ತುಂಬಾ ಲೆಂತಿ ಆಗ್ತಿದೆ ವಿಡಿಯೋ. ಫ್ರಮ್ JEE 2022. ಆಯ್ತಾ? ಐ ಆಮ್ ಗೋಯಿಂಗ್ ಟು erase in 3 2 1 ಡೈಲ್. ಬೇಕಾದ್ರೆ ಪಾಸ್ ಮಾಡ್ಕೊಳ್ಳಿ, ನೋಟ್ ಮಾಡ್ಕೊಳ್ಳಿ. JEE 2022 ಸ್ವಲ್ಪ ಸರ್ ಯಾಕೋ ರಿಲ್ಯಾಕ್ಸಿಂಗ್ ಆಗಿದೆ, ರೀಸೆಂಟ್ ಪ್ರಾಬ್ಲಮ್. ಅರೆ ಕಂದ, ಅದು ಲಾಸ್ಟ್ 2010 ಪ್ರಾಬ್ಲಮ್ ಅಲ್ಲಿ ಗೊತ್ತಿತ್ತು. ನೋಡಿ, ಅದೇ ತರ ಇನ್ನೊಂದು ಪ್ರಾಬ್ಲಮ್ ನ ತಗೊಂತೀನಿ. ಫ್ರಮ್ JEE 2022. ಇದೇ ರಿಲೇಟೆಡ್, ಸೇಮ್ 2 kg ಮಾಸ್ ತಗೊಂಡಿದ್ದೀನಿ. ಇಲ್ಲಿ ಮ್ಯೂ ವ್ಯಾಲ್ಯೂ ಕೊಟ್ಟಿದ್ದಾರೆ 0.5. ಮೇಲ್ಗಡೆಗೆ ಎಫ್ ವ್ಯಾಲ್ಯೂ ಕೊಡ್ತಾ ಇದ್ದೀನಿ. ಎಫ್ ವ್ಯಾಲ್ಯೂ ಎಫ್ ಅಂತಾನೆ ಇದೆ. ಈ ಕಡೆಗೆ 15 ನ್ಯೂಟನ್ ಇದೆ. ಡೌನ್ ಸೈಡ್ಗೆ ಏನಿರುತ್ತೆ? ಆಬ್ವಿಯಸ್ಲಿ 2g ಇರುತ್ತೆ. ಇದು ಕೊಟ್ಟಿಲ್ಲ, ಬಟ್ ಯು ಕ್ಯಾನ್ ಅಸ್ಯೂಮ್ ದಿಸ್ ಇಸ್ 2g. ಡೌನ್ ಸೈಡ್ ಇರುತ್ತೆ. ನೌ ದ ಕ್ವಶನ್ ಇಸ್ for what maximum value of f the 2 kg mass does not slide down, does not slide upward, down ಅಲ್ಲ,
ಅಪ್ವರ್ಡ್ ಹೋಗದೆ ಇರಬೇಕಾದ್ರೆ ಈ ಎಫ್ ಎಕ್ಸ್ಟರ್ನಲ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನ ಮಿನಿಮಮ್ ಅಲ್ಲ ಮ್ಯಾಕ್ಸಿಮಮ್ ನೋಡಿ ಈ ವರ್ಡ್ ನ ಕ್ಯಾಚ್ ಮಾಡಿ ಅಲ್ಲಿ ಮಿಸ್ಟೇಕ್ ಆಗತ್ತೆ ಆಪ್ಷನ್ ಎ 10 ನ್ಯೂಟನ್ ಆಪ್ಷನ್ ಬಿ 20 ನ್ಯೂಟನ್ ಆಪ್ಷನ್ ಸಿ 25 ನ್ಯೂಟನ್ ಆಪ್ಷನ್ ಡಿ 45 ನ್ಯೂಟನ್ 45 ನ್ಯೂಟನ್ ಸೊ ಟ್ರೈ ಮಾಡಿ ಒಂದು 5 ನಿಮಿಷ ಸಖತ್ತಾಗಿರ್ತಕ್ಕಂಥ ಕ್ವಶನ್ ಡೋಂಟ್ ನೆಗ್ಲೆಕ್ಟ್ ಟ್ರೈ ಮಾಡಿ ಒಂದು 5 ನಿಮಿಷ ಟೈಮ್ ಕೊಡಿ ಪರವಾಗಿಲ್ಲ ನಾನು ಸಾಲ್ವ್ ಮಾಡ್ಲಿಕ್ಕೆ ಹೊರಟಿದ್ದೀನಿ ಇನ್ 3 2 1 ಡನ್ ಮಾಡ್ಲಾ ಯಾ ಮಾಡ್ಲಿಕ್ಕೆ ಹೊರಟಿದ್ದೀನಿ ಫ್ರೀ ಬಾಡಿ ಡಯಾಗ್ರಾಮ್ ನೋಡಿ ಇಲ್ಲಿ ಏನೇನ್ ಫೋರ್ಸಸ್ ಆಕ್ಟ್ ಆಗ್ತಾ ಇದೆ ಇದ್ರ ಮೇಲೆ ಡೌನ್ ಸೈಡ್ 2G ಮೇಲ್ಗಡೆಗೆ ಎಫ್ ರೈಟ್ ಸೈಡ್ಗೆ ಎಷ್ಟು 50 ನ್ಯೂಟನ್ ಕೊಟ್ಟಿದ್ದಾರೆ ಅವ್ರೆ ಲೆಫ್ಟ್ ಸೈಡ್ಗೆ ಏನಿದೆ ನಾರ್ಮಲ್ ಫೋರ್ಸ್ ಇರತ್ತೆ ನೋಡಿ ಈ ಆಬ್ಜೆಕ್ಟ್ ಏನಾದ್ರೂ ಡೌನ್ ಸೈಡ್ ಮೂವ್ ಆದ್ರೆ ಫ್ರಿಕ್ಷನ್ ಫೋರ್ಸ್ ಮ್ಯಾಕ್ಸಿಮಮ್ ಮೇಲೆಗಿರ್ತಿತ್ತು ಫ್ರಿಕ್ಷನ್ ಇವ್ರು ಕೇಳ್ತಿರೋದು ಎಫ್ ಮೇಲೆ ಈ ಆಬ್ಜೆಕ್ಟ್ ಮೇಲೆ ಹೋಗ್ದಿರಾ ಇರ್ಬೇಕಾದ್ರೆ ಈ ಎಫ್ ವ್ಯಾಲ್ಯೂ ಅರೆ ಎಫ್ ವ್ಯಾಲ್ಯೂ ಇನ್ಕ್ರೀಸ್ ಮಾಡ್ತಾ ಹೋಗೋಣ ಮಾಡ್ತಾ ಹೋದ್ರೆ ಏನಾಗತ್ತೆ ಆಬ್ಜೆಕ್ಟ್ ಮೇಲ್ ಹೋಗಕ್ಕೆ ಟ್ರೈ ಮಾಡತ್ತೆ ಹೋಗುತ್ತೋ ಇಲ್ವೋ ಸೆಕೆಂಡ್ರಿ ಮೇಲ್ ಹೋಗಕ್ಕೆ ಟ್ರೈ ಮಾಡುತ್ತೆ ಎಲ್ಲಿವರೆಗೂ ಈ ಎಫ್ ವ್ಯಾಲ್ಯೂನ ಇನ್ಕ್ರೀಸ್ ಮಾಡಬಹುದು ನೋಡಿ ಇದು ಯಾವ ವ್ಯಾಲ್ಯೂ ಹಾಕಿದ್ರು ಆಬ್ಜೆಕ್ಟ್ ಮೂವ್ ಆಗಲ್ಲ ಪಕ್ಕ ನಾನೇ ಹೇಳ್ತಾ ಇದೀನಿ ಎಲ್ಲಿವರೆಗೂ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅದಕ್ಕೆ ಈ ವರ್ಡ್ ಇಂಪಾರ್ಟೆಂಟ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಎಫ್ ಫಾರ್ ವಿಚ್ ದ ಆಬ್ಜೆಕ್ಟ್ ಡಸ್ ನಾಟ್ ಸ್ಲೈಡ್ ಸೊ ನೋಡಿ ಈಗ ಡೌನ್ ಸೈಡ್ ಫಿಕ್ಸ್ಡ್ ಫೋರ್ಸ್ ಇದೆ 2G ಮೇಲೆಗೆ ಎಫ್ ಇದೆ ನಾವು ನಾರ್ಮಲ್ ಫೋರ್ಸ್ 50 ನ್ಯೂಟನ್ ಆಬ್ಜೆಕ್ಟ್ ಮೇಲೆಗೆ ಹೋಗ್ದಿರಾ ಇರಬಾರ್ದು ಅಂದ್ರೆ ಡೌನ್ ಸೈಡ್ ಫ್ರಿಕ್ಷನ್ ಇರ್ಬೇಕಾ ರೈಟ್ ಸೊ ಡೌನ್ ಸೈಡ್ ಫ್ರಿಕ್ಷನ್ ಒಂದು ಕೆಲಸ ಮಾಡೋಣ ಈ ಫ್ರಿಕ್ಷನ್ ಮ್ಯಾಕ್ಸಿಮಮ್ ಫೋರ್ಸ್ ಇದ್ದಾಗ ಇದು ಕೂಡ ಮ್ಯಾಕ್ಸಿಮಮ್ ಇರುತ್ತೆ ಇನ್ನು ಮೂವ್ ಆಗಬಾರ್ದು ಅಂದ್ರೆ ಇಟ್ ಶುಡ್ ಬಿ ದ ಲಿಮಿಟಿಂಗ್ ವ್ಯಾಲ್ಯೂ ಎಫ್ ಲಿಮಿಟಿಂಗ್ ಡೌನ್ ಸೈಡ್ 2G ಒಂದು ಡೌನ್ ಸೈಡ್ ಇದೆ ಎಫ್ ಇದೆ ಈಗ ನನ್ನ ಕ್ವಶನ್ ಇಷ್ಟೇ ಎಲ್ಲಿವರೆಗೂ ಹೋಗಲ್ಲ ಸಪೋಸ್ ಇದೇನಾದ್ರು 0 ಇದ್ರೆ ಇದು 0 ಇರುತ್ತೆ ಇದು ಎಫ್ ಲಿಮಿಟಿಂಗ್ ವರೆಗೂ ಹೋದ್ರೆ ಇದು ಎಫ್ ಲಿಮಿಟಿಂಗ್ ಬರುತ್ತೆ ಅದಕ್ಕೆ ಇದಕ್ಕಿಂತ ಎಫ್ ಲಿಮಿಟಿಂಗ್ ಇಂತ ಇದು ಜಾಸ್ತಿ ಆದ್ರೆ ಆಬ್ಜೆಕ್ಟ್ ಮೇಲೆ ಹೋಗಕ್ಕೆ ಶುರು ಮಾಡ್ಬಿಡುತ್ತೆ ಐ ಹೋಪ್ ಯು ಅಂಡರ್ಸ್ಟುಡ್ ಇದ್ರ ವ್ಯಾಲ್ಯೂ ನಮ್ಗೆ ಆಲ್ರೆಡಿ ಗೊತ್ತಿದೆ ಮ್ಯೂ ಎಸ್ ಇಂಟು ಎನ್ ದಟ್ ಈಸ್ ಈಕ್ವಲ್ಸ್ ಟು 0.5 ಇಂಟು ಎನ್ ವ್ಯಾಲ್ಯೂ 50 ಕೊಟ್ಟಿದ್ದೇನೆ ಸೊ ದಟ್ ಈಸ್ 25 ನ್ಯೂಟನ್ ಎಫ್ ಲಿಮಿಟಿಂಗ್ ವ್ಯಾಲ್ಯೂ ಇಸ್ 25 ನ್ಯೂಟನ್ ಇದು ಇಷ್ಟುವರೆಗೂ ಇನ್ಕ್ರೀಸ್ ಆಗತ್ತೆ ಹಂಗಂತೇಳಿ ಯಾವಾಗೂ ಇಷ್ಟೇ ಇರತ್ತಂತಲ್ಲ ಅರೆ ಇಟ್ ಡಿಪೆಂಡ್ಸ್ ಇದನ್ನ ಇನ್ಕ್ರೀಸ್ ಮಾಡ್ತಾ ಹೋದ್ರೆ ಇದು ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಬಟ್ ಇದ್ರ ಮ್ಯಾಕ್ಸಿಮಮ್ ಕೆಪಾಸಿಟಿ ಎಷ್ಟು 25 ನ್ಯೂಟನ್ ಈಗ ಆಬ್ಜೆಕ್ಟ್ ಮೂವ್ ಆಗ್ಲೇಬಾರ್ದು ಅಂದ್ರೆ ಈ ಎಫ್ ವ್ಯಾಲ್ಯೂ ಇದಕ್ಕೆ ಈಕ್ವಲ್ ಆಗಿರ್ಬೇಕಾ 2G ಅಥವಾ 20 + 25 ನ್ಯೂಟನ್ ಸೊ ಎಫ್ ಇಸ್ ಈಕ್ವಲ್ಸ್ ಟು 20 + 25 45 ನ್ಯೂಟನ್ ಸೊ ಇದಕ್ಕಿಂತ ಒಂಚೂರು ಜಾಸ್ತಿ ಮಾಡಿದ್ರೆ 46 ಎಫ್ ವ್ಯಾಲ್ಯೂ 46 ಮಾಡಿದ್ರೆ ಆಬ್ಜೆಕ್ಟ್ ಮೇಲೆ ಹೋಗ್ಬಿಡುತ್ತೆ ಈ ವ್ಯಾಲ್ಯೂ ಕೈನೆಟಿಕ್ ಫ್ರಿಕ್ಷನ್ ಆಗ್ಬಿಡುತ್ತೆ ಸೊ ದೇರ್ಫೋರ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ ಸ್ವಲ್ಪ ಕನ್ಫ್ಯೂಷನ್ ಆಗಿದ್ರೆ ಒಂಚೂರು ಮತ್ತೆ ಇನ್ನೊಂದ್ಸತಿ ನೋಡಕ್ಕೆ ಟ್ರೈ ಮಾಡಿ ಸೊ ಹೋಗಿ ಸ್ವಲ್ಪ ಕ್ವಶನ್ಸ್ ನ ಅಟ್ಯಾಕ್ ಮಾಡಿ ಆಲ್ ದ ವೆರಿ ಬೆಸ್ಟ್ ಜೈ ಹಿಂದ್ ಜೈ ಕರ್ನಾಟಕ